ಸರ್ಪಂಚರಲ್ಲಿ ವಿನಂತಿ, ಇಲ್ಲಿ ಮೇಲ್ಗಡೆ ಏನು ಕಾರ್ ಹಚ್ಚಿದಾರಲ್ಲ ಸ್ವಲ್ಪ ಇಡೀ ಟ್ಯಾಂಕ್ ಬರಬೇಕಾಗಿದೆ. ಅವ್ರು ದಯವಿಟ್ಟು ಒಂದು ಕಾರ್ ತಗೋಬೇಕು. ಇಲ್ಲಿ ಮಂದಿ ಒಂದು 2-3 ಕಾರ್ ತಗೋಬೇಕು. ಸ್ವಲ್ಪ 2 ಕಾರ್ 3 ಕಾರ್ ಇಲ್ಲೇ ಕಾಣಿಸ್ತದೆ. ಇಲ್ಲಿ ಯಾರಾದ್ರೂ ಕಾರ್ ಇದ್ರೆ ದಯವಿಟ್ಟು ಹೋಗಿ ಮಂದಿ ಒಂದು 2-3 ಕಾರ್ ತೆಗಿಬೇಕು.
ಪ್ರಾರ್ಥನೆ. ಸರ್ವದಾ ಯೋಗ ಭಗವಾನ್ ಶ್ರೀ ರಾಮಚಂದ್ರನ, ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಇವತ್ತು ಅತ್ಯಂತ ದಿವ್ಯವಾದಂತಹ ಈ ಶ್ರೀರಾಮನವಮಿಯ ಒಂದು ಸಂದರ್ಭದಲ್ಲಿ ನಾವು ಶ್ರೀ ಮಹಾರಾಜರ ಒಂದು ಸ್ಥಾನವಾದಂತಹ ಈ ಶ್ರೀ ಕ್ಷೇತ್ರ ಬೆಳದಿಯಲ್ಲಿ ನಾವು ಶ್ರೀ ರಾಮನ ಒಂದು ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಇವತ್ತು ಸೇರಿದ್ದೀವಿ. ಕಳೆದ 9 ದಿನಗಳ ಈ ಉತ್ಸವದಲ್ಲಿ ಸಹಸ್ರಾರು ಜನ ಇಲ್ಲಿ ಭಕ್ತರು ಬಂದು ಭಗವಂತನ ಒಂದು ದರ್ಶನವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ನಮ್ಗೆ ಯಾರಿಗೂ ಕಲ್ಪನಾ ಇರಲಿಲ್ಲ. ನಾವು ಪ್ರತಿ ವರ್ಷ ರಾಮನವಮಿಯನ್ನ ನಾವು ಹೆಬ್ಬಳ್ಳಿಯಲ್ಲಿ ಮಾಡ್ತಿದ್ವಿ. ಈ ವರ್ಷ ಅತ್ಯಂತ ವಿಶೇಷವಾದಂತಹ ಒಂದು ಭಾಗ್ಯ ನಮಗೆ ಲಭ್ಯ ಆಯಿತು. ಗುರುಗಳು ಹೇಳಿದ್ರು, ನಮ್ಮ ಜೀವನದೊಳಗೆ ಅತ್ಯಂತ ದುರ್ಲಭವಾದಂತಹ ಈ ಒಂದು ಸಂದರ್ಭ, ಈ ಒಂದು ಸೇವೆ ನಮ್ಗೆ ಒದಗಿ ಬಂದದ, ನಾವೆಲ್ಲರೂ ಮಾಡಬೇಕಿಲ್ಲ ಅಂತ ಹೇಳಿದ್ರು. ಇಲ್ಲಿ ಶ್ರೀ ಕ್ಷೇತ್ರ ವಿಶ್ವಾಸರು ಕೂಡ ಹೆಬ್ಬಳ್ಳಿಗೆ ಬಂದಿದ್ರು. ಗುರುಗಳಿಗೆ ವಿನಂತಿ ಮಾಡಿಕೊಳ್ಳಿಕ್ಕೆ ಇಲ್ಲಿ ರಾಮನವಮಿ ಬರಬೇಕು ಅಂತ. ಅವಾಗ ಗುರುಗಳು ಹೇಳಿದ್ರು, ಈ ರಾಮನವಮಿ 9 ದಿನಗಳ ಈ ಕಾರ್ಯಕ್ರಮವನ್ನ ಅಲ್ಲಿ ಬಂದು ಸ್ವತಃ ಇಲ್ಲಿ ಇದ್ದು ಆ ಬ್ರಹ್ಮಾನಂದ ಮಹಾರಾಜರ ಒಂದು ಸ್ಥಾನ ಏನನ್ನು ಭಗವಂತನಿಗೆ ಸ್ಥಾನದಲ್ಲಿ ಬಂದು ಆ ಸೇವೆಯನ್ನು ಮಾಡಬೇಕು ಅನ್ನೋದು ಬಹಳಷ್ಟು ಒಂದು ಬಲವತ್ತರವಾದಂತ ನನಗೆ ಆಸೆಯದ ನಾನು ಬರ್ತೀನಿ ಅಂತಂದು ಪರಮಪೂಜ್ಯರು ಕಳೆದ 9 ದಿನದ ಈ ಉತ್ಸವವನ್ನು ನಡೆಸಿಕೊಳ್ಳಿರ್ತಾರೆ. ಆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸೋದು ನಮ್ದೆಲ್ಲರೂ ಒಂದು ಭಾಗ್ಯ ವಿಶೇಷ. ಈಗ ಈ ಶ್ರೀರಾಮನವಮಿ ಸಭಾ ಕಾರ್ಯಕ್ರಮವನ್ನು ವಾಸ್ತವಿಕ ಪ್ರಾಸ್ತಾವಿಕವಾಗಿ ನಮ್ಮ ಹಿರಿಯ ಗುರುಬಂಧುಗಳು ಹಾಗೂ ಚೈತನ್ಯಾಶ್ರಮದ ವಿಶ್ವಸಾರ್ಥ ಡಾಕ್ಟರ್ ವ್ಯಾಸ್ ದೇಶಪಾಂಡೆ ಅವರು ಪ್ರಾಸ್ತಾವಿಕವಾಗಿ ಮಾತನ್ನು ಹೇಳಬೇಕು ಕೇಳಿದರು. ಶ್ರೀ ಬ್ರಹ್ಮಚೈತನ್ಯ ಗೊಂದಲಕರ ಮಹಾರಾಜರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಸದ್ಗುರುವಾಗಿರ್ತಕ್ಕಂಥ ಬೆಳದಡಿಯ ಬ್ರಹ್ಮಾನಂದ ಮಹಾರಾಜರ ದಿವ್ಯ ಸನ್ನಿಧಾನಕ್ಕೆ ನಮಸ್ಕಾರವನ್ನು ಮಾಡ್ತಾ, ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪರಮ ಪೂಜ್ಯ ದತ್ತಾವಧೂತ ಗುರುಗಳ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ, ಇಲ್ಲಿ ಈ ರಾಮನವಮಿಯ ಉತ್ಸವದ ಒಂದು ದಿವ್ಯ ಮತ್ತು ಭವ್ಯವಾದಂತಹ ಸಂದರ್ಭದಲ್ಲಿ ಸೇರಿರತಕ್ಕಂತಹ ನಿಮ್ಮೆಲ್ಲರಿಗೂ ಈ ಸಭೆಗೆ ಅತ್ಯಂತ ಸಂಪೂರ್ಣವಾಗಿ ಸ್ವಾಗತಿಸ್ತಾ ಒಂದೆರಡು ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರಿಗೆ ಬೆಳಗಡಿ ಕಳಿಸಿದರು. ₹1 ಕೊಟ್ಟು ಕಳಿಸಿದರು. ಇಲ್ಲಿ ಕರ್ನಾಟಕದಲ್ಲಿ ರಾಮನ ಪ್ರಸ್ತಾವವನ್ನು ಮಾಡೋದು. ಬ್ರಹ್ಮಾನಂದ ಮಹಾರಾಜರ ಅವಸ್ಥೆ ಬೇರೆ ಇತ್ತು. ಬ್ರಹ್ಮಾನಂದ ಮಹಾರಾಜರ ಬೆಳಗಡಿಗೆ ಬಂದರು. ಆದ್ರೆ ಅವರ ಒಂದು ಆಧ್ಯಾತ್ಮಿಕ ಅವಸ್ಥೆ ಹೀಗೆ ಅವರು ಉನ್ಮನಿ ಅವಸ್ಥೆಯೊಳಗೆ ಇರ್ತಿದ್ರು. ಈ ವಿಷಯ ಅನೇಕ ತಿಂಗಳಾದ್ಮೇಲೆ ಬ್ರಹ್ಮಚೈತನ್ಯ ಮಹಾರಾಜರು ಗೊತ್ತಾಯಿತು. ಆವಾಗ ಸ್ವತಃ ಬ್ರಹ್ಮಚೈತನ್ಯ ಮಹಾರಾಜರು ಬೆಳಗಡಿಗೆ ಬಂದು ಬ್ರಹ್ಮಾನಂದ ಮಹಾರಾಜರಿಗೆ
ಅದನ್ನು ತಿಳಿದು ಬ್ರಹ್ಮಾನಂದ ಮಹಾರಾಜರು ನಮಸ್ಕಾರ ಮಾಡಿದ ತಕ್ಷಣ ಅವರಿಗೆ ಈ ಉನ್ನತ ವ್ಯವಸ್ಥೆ ಸಾಕಿಲ್ಲ. ಇಲ್ಲಿ ರಾಮನ ಒಂದು ಮಂದಿರವನ್ನು ಸ್ಥಾಪನೆ ಮಾಡಿ ರಾಮನಾಮದ ಪ್ರಸಾರವನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನು ಅಧ್ಯಯನ ಮಾಡಿದರು. ಅದೇ ಪ್ರಕಾರ ಅವಾಗಲೇ ಅವರೇ ಹೋಗಬೇಕಾದ್ರೆ ಸ್ವತಃ ಮಹಾರಾಜರೇ ಇಲ್ಲಿ ದೇವಸ್ಥಾನಕ್ಕೆ ಬುದ್ಧಿ ಪೂಜೆಯನ್ನು ಮಾಡಿದರು. ಒಂದು ವರ್ಷದಲ್ಲಿ ಬ್ರಹ್ಮಾನಂದ ಮಹಾರಾಜರು ದೇವಸ್ಥಾನವನ್ನು ಪೂರ್ಣ ಮಾಡಿದ ತಕ್ಷಣ ಬ್ರಹ್ಮಚರ್ಯ ಮಹಾರಾಜರು ಮತ್ತೆ ಬಂದು ಇಲ್ಲಿ ರಾಮ ಸೀತಾ ಮತ್ತು ಲಕ್ಷ್ಮಣ ಮೂರ್ತಿಗಳನ್ನ ಮಾರುತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಉಪಾಸನೆಯನ್ನು ಪ್ರಾರಂಭ ಮಾಡಿದರು. ಈ ಒಂದು ದಿವ್ಯವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಬ್ರಹ್ಮಾನಂದ ಮಹಾರಾಜರು ಅನೇಕ ವರ್ಷಗಳವರೆಗೆ ಈ ಪ್ರದೇಶದಲ್ಲಿ ಸುತ್ತಮುತ್ತಲಿನ ಕಪ್ಪತಗುಡದಲ್ಲಿ, ವೆಂಕಟಾಪುರದಲ್ಲಿ, ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವರು ಅತ್ಯಂತ ಕಠೋರ ತಪಶ್ಚರ್ಯವನ್ನು ಆಚರಿಸಿದ್ದಾರೆ. ಅದರಿಂದ ಯಾರು ನಾವೆಲ್ಲರೂ ಮಹಾರಾಜರ ಭಕ್ತರಿದ್ದೇವೆ, ಯಾರು ಬ್ರಹ್ಮಾನಂದರ ಭಕ್ತರಿದ್ದೇವೆ, ಯಾರು ಅವರಿಂದ ಅನುಗ್ರಹಿತರಿದ್ದೇವೆ, ಯಾರು ರಾಮ ನಾಮಸ್ಮರಣೆ ಮಾಡ್ತೀವಿ, ನಮ್ಮೆಲ್ಲರಿಗೂ ಇದು ಕಾಶಿ ಮತ್ತು ಅಯೋಧ್ಯ ಇದ್ದಾರೆ. ಯಾವ ನೆಲದಲ್ಲಿ ಬ್ರಹ್ಮಾನಂದ ಮಹಾರಾಜರು ಅಡ್ಡಾಡ ಈ ಎಲ್ಲ ಊರುಗಳಲ್ಲಿ, ಈ ಎಲ್ಲ ಪ್ರದೇಶದಲ್ಲಿ ಅವರು ಕೂತಾರ, ನಿಂತಾರ, ಯಾವ್ಯಾವ ವಿನಾಮದ ಮನೆಯೊಳಗೆ ಕೂತಾರ, ಯಾವ್ಯಾವ ಪ್ರದೇಶದಲ್ಲಿ ಅವರು ಕೂತಾರ, ಯಾವ ಗದಡಿಯಿಂದ ಗದಗಿಗೆ ಅವ್ರು ನಡ್ಕೊತ ಹೋಗ್ಯಾರ, ಯಾವ ಕಪ್ಪತ್ತು ಕೊಡದಾಗ ಅವ್ರು ಇದ್ರು, ಇದೆಲ್ಲ ಪ್ರದೇಶ ಅವರು ಬ್ರಹ್ಮಜ್ಞಾನಿ ಅಡ್ಡಾಡಿದಂತಹ ಜಾಗ ಇವತ್ತು ನಮ್ಗೆ ಅತ್ಯಂತ ಪರಮ ಪಾವನವಾದಂತಹ ಜಾಗ ಅಂತ ಹೇಳಿ ನಾವು ತಿಳ್ಕೋಬೇಕು. ಈ ಕ್ಷೇತ್ರವನ್ನ ಅದನ್ನ ಪುನಃ ಆ ದೇವಸ್ಥಾನವನ್ನು 3 ವರ್ಷಗಳಾದ್ಮೇಲೆ ಸ್ವಲ್ಪ ಶಿಥಿಲಾವಸ್ಥೆ ಆಗಿದ್ದನ್ನ ನೋಡಿದಂತಹ ದತ್ತಾವಧೂತ ಗುರುಗಳು, ಹೆಬ್ಬಳ್ಳಿಯ ಎಲ್ಲ ಸಂಸ್ಥೆಯ ವತಿಯಿಂದ ಮತ್ತು ಎಲ್ಲ ಭಕ್ತರ ವತಿಯಿಂದ ಅದನ್ನ 11ನೇ ಇಸ್ವಿಯಲ್ಲಿ 2011ನೇ ಇಸ್ವಿಯಲ್ಲಿ ಪುನಃ ಅದನ್ನ ಪುನರ್ ನಿರ್ಮಾಣ ಮಾಡಿ ಈ ಹೊಸದಾಗಿರ್ತಕ್ಕಂಥ ಮಂದಿರವನ್ನ ಕಟ್ಟಿದ್ರು. ಅದಕ್ಕೆ 2 ಶಿಖರಗಳನ್ನು ಕಟ್ಟಿದ್ರು. ಈಗ 2025ನೇ ಇಸ್ವಿ ಈಗ ಅವ್ರ ಮನಸ್ಸಿನಲ್ಲಿ ಬಂತು, ಮತ್ತೊಮ್ಮೆ ಹೋಗಿಯಲ್ಲಿ ಎಲ್ಲವನ್ನ ಉಳಿದ ಕೆಲಸಗಳನ್ನು ಮಾಡಬೇಕು ಮತ್ತು ಪುನಃ ಎಲ್ರಿಗೂ ಅದರದ ಪರಿಚಯವನ್ನು ಪುನಃ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಬಂದದ್ರಿಂದ ನಮ್ಮೆಲ್ಲರನ್ನು ಕರ್ಕೊಂಡು ರಾಮನನ್ನ ಈ ಒಂದು ಅತ್ಯಂತ ಭಾಗ್ಯದ ಒಂದು ಸಮಯವನ್ನ ನಾವೆಲ್ಲರೂ ಇಲ್ಲಿ ಕಳೀತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಬ್ರಹ್ಮಾನಂದ ಗುರುಗಳು ಇದ್ದದ್ದು, ಅವ್ರು ಹೆಂಗ ರಾಮನವಮಿ ಮಾಡ್ತಿದ್ರು, ಆವಾಗಿನ ಉತ್ಸವದ ಪದ್ಧತಿ ಏನಿತ್ತು ನಾವೆಲ್ಲ ನೋಡಿಲ್ಲ, ಹಿರಿಯರು ನೋಡಿರ್ಬೋದು. ಆದರೆ ನಮ್ಮ ಜೀವನ ಕಾಲದಲ್ಲಿ ರಾಮನವಮಿ ಉತ್ಸವನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ, ಯಾವ ರೀತಿ ಇಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ಬೇಕು, ಈ ಸ್ಥಾನದ ಮಹತ್ವ ಏನದ ಅನ್ನೋದನ್ನ ನಮ್ಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಸ್ವತಃ ದತ್ತಾವಧೂತ ಗುರುಗಳೇ ಮನಸ್ಸು ಮಾಡಿರೋದ್ರಿಂದ ನಮ್ಮೆಲ್ಲರೂ ಅದು ಮಹತ್ ಭಾಗ್ಯ ಅಂತಾನೆ ನಾವು ತಿಳ್ಕೋಬೇಕು. ಇವತ್ತಿನ ದಿವಸ ವೆಂಕಟಾಪುರ ಬೇರೆ ಅಲ್ಲ, ಬೆಳದಡಿ ಬೇರೆ ಅಲ್ಲ, ಹೆಬ್ಬಳ್ಳಿ ಬೇರೆ ಅಲ್ಲ, ಗೋಂದಾವಲಿ ಬೇರೆ. ಇವೆಲ್ಲ ಮಹಾರಾಜರ ದಿವ್ಯ ಸಾನ್ನಿಧ್ಯಗಳು. ನಾವು ನಮ್ಮೂರನ್ನ ನಾವು ಬೆಳದಡಿಯವರಾಗಿದ್ದರೆ ಬೆಳದಡಿಯವರು ಇದು ನಮ್ಮ ರಾಮನ ಮಂದಿರ, ಹೆಬ್ಬಳ್ಳಿಯವರು ಇದು ನಮ್ಮ ಸ್ಥಿರಪಾದಕ ಮಂದಿರ, ಗೋಂದಾವಲಿಯವರು ಇದು ನಮ್ಮ ಸಮಾಧಿ ಮಂದಿರ ಅನ್ನೋದು ಅಂತಹ ಒಂದು ಭಾವನೆಗಳು ಮನುಷ್ಯ ಸಹಜವಾಗಿ ನಮ್ಮಲ್ಲಿ ಬಂದೇ ಬರ್ತಾವ. ನಮ್ಗೆ ಹೆಬ್ಬಳ್ಳಿಯವ್ರಿಗೆ ಅನಿಸ್ತದ ನಮ್ಮ ಹೆಬ್ಬಳ್ಳಿ ದೊಡ್ಡದು, ಬೆಳದಡಿ ಹೋಗಿ ನಮಸ್ಕಾರ ಮಾಡ್ಕೊಂಡು. ಆದ್ರೆ ಈ ನಮ್ಮದು ಅಂತ ಏನದಲ್ಲ, ಇದು ನಾವೆಲ್ಲರೂ ಸ್ವಲ್ಪ ವಿಶಾಲ ಮಾಡ್ಕೋಬೇಕಂತ ಹೇಳಿ ಗುರುಗಳ ಅಪೇಕ್ಷೆ ಅದ. ಇದು ನಮ್ದೇ, ಬೆಳದಡಿನೂ ನಮ್ದೇ, ವೆಂಕಟಾಪುರ ನಮ್ದೇ, ಮತ್ತ ಹೆಬ್ಬಳ್ಳಿನೂ ನಮ್ದೇ. ಬ್ರಹ್ಮಾನಂದ ಮಹಾರಾಜರು, ಬ್ರಹ್ಮಚೈತನ್ಯ ಮಹಾರಾಜರು ಯಾರ್ಯಾರು ಮನೆಗೆ ಹೋಗ್ಯಾರ ಇಲ್ಲಿ ಗದಗಿನಾಗ ಶಕ್ತಿಯೊಳಗ ಎಲ್ಲ ಮನೆಗಳು ನಮೂನ. ಯಾರ್ಯಾರ ಮನೆಯೊಳಗೆ ಹೋಗಿ ಕೂತಾರ, ಎಲ್ಲಿ ಯಾರ್ಯಾರಿಗೆ ಏನ್ ಹೇಳ್ಯಾರ, ಅನುಗ್ರಹ ಕೊಟ್ಟರು, ಎಲ್ಲಾ ಸ್ಥಾನಗಳು ನಮೂನ. ಈ ಭಾವನೆಯನ್ನ ನಾವೆಲ್ಲರೂ ಬೆಳೆಸಿಕೊಳ್ತಾ, ನಮ್ಮ ಮನಸ್ಸನ್ನ ವಿಶಾಲ ಮಾಡ್ಕೊಳ್ತಾ, ಇದೆಲ್ಲರೂ ನಮ್ದೇ
ನಮ್ಮ ಊರೊಳಗೆ ಮಾಡಿದವರು ಯಾವ ರೀತಿ ಆಸಕ್ತಿ ವಹಿಸಿ, ಯಾವ ರೀತಿ ಶ್ರಮ ವಹಿಸಿ, ಯಾವ ರೀತಿ ನಮ್ಮ ದುಡ್ಡನ್ನ, ನಮ್ಮ ಸಮಯವನ್ನ ಹಾಕಿ ನಾವು ಉತ್ಸವವನ್ನು ಮಾಡಿದ್ರೆ, ಅದೇ ರೀತಿ ನಾವು ಎಲ್ಲಾ ಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲಾ ಉತ್ಸವಗಳಿಗೆ ನಾವೆಲ್ಲರೂ ಭಾಗವಹಿಸೋಣ. ನಾವೆಲ್ಲರೂ ಈ ರೀತಿ ಒಂದು ಮನಸ್ಥಿತಿಯನ್ನ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಸದ್ಗುರುಗಳ ಚರಣಾರವಿಂದದಲ್ಲಿ ಸಮರ್ಪಿಸ್ತೇನೆ. ಶ್ರೀರಾಮ. ಈಗ ಪರಮ ಪೂಜ್ಯ ಗುರುಗಳಿಂದ ಆಶೀರ್ವಚನ. ಸರ್ವ ಸದ್ಭಕ್ತರ ಪರವಾಗಿ ಪರಮ ಪೂಜ್ಯ ಗುರುಗಳಲ್ಲಿ ವಿನಿಸೋದೇನೆಂದ್ರೆ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಇಲ್ಲಿ ರಾಮ ಮಂದಿರವನ್ನ ಆ ಕಾಲಕ್ಕೆ ಕಟ್ಟಿದ್ರು. ನಂತರದಲ್ಲಿ ಸ್ವತಃ ಮಹಾರಾಜರಿಂದ ಅಮೃತ ಹಸ್ತದಿಂದ ಇಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು. ಈ ಒಂದು ಸಂಕ್ಷಿಪ್ತವಾಗಿ ವಿಚಾರಗಳನ್ನ ಇನ್ನೊಂದ್ಸರಿ ನಮ್ಗೆ ತಿಳಿಸ್ಕೊಡ್ಬೇಕಂತ ಸರ್ವಸದೃಢವಾಗಿ ಪರಪೂಜೆಗಳಲ್ಲಿ ಕೇಳ್ಕೊಳ್ತೀನಿ. ವಿದೇಹಾಪದಿ ತಾಲೂ ಧ್ಯಾಯೇದಾಜಾನುಬಾಹುಂ ದಶಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವಕಮಲದಸ್ಪರ್ಧಿನೇತ್ರಂ ವಿದ್ವನ್ನ ವಾಮಾಂಕಾರೂಢಶೀರ್ಷಾ ಮುಖಕಮಲಮಿಲಲ್ಲೋಚನಂ ನೀರತಾರಂ ನಾನಾಲಂಕಾರ ದೀಪ್ತಂ ದರಸಮೂಜಟ ಮಂಡಲಂ ರಾಮಚಂದ್ರಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं विदेहापरित्रालोमनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती नमस्कारत्या ब्रह्मचैतन्य मूर्ति सद्गुरुनाथ महाराज की जय। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे।
ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಹೇ ಭಾರತ ಅಂದ್ರೆ ಹೇ ಅರ್ಜುನ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ, ಯಾವಾಗ ಯಾವಾಗ ಸಮಾಜದಲ್ಲಿ ಧರ್ಮದ ಗ್ಲಾನಿ ಉಂಟಾಗ್ತದೆ, ಧರ್ಮ ನಾಶ ಆಗುವುದಿಲ್ಲ. ಸಂಸ್ಕೃತಿ ಸಾಕಷ್ಟು ಬದಲಾಗಬಹುದು, ಖರೆ ಧರ್ಮ ನಾಶ ಆಗುವುದಿಲ್ಲ. ವಿವೇಕಾನಂದ ಒಂದು ಕಡೆಗೆ ಹೇಳಿದ್ರು, ಮಾವಿನ ಹಣ್ಣು ಒಳಿಬಹುದು, ಆದ್ರೆ ಬೀಜ ನಾಶ ಆಗುವುದಿಲ್ಲ. ಮಾವಿನ ಹಣ್ಣು ಒಳತ್ ಹೋದ್ರು ಒಳಗೆ ಏನೊಂದು ಬೀಜ ಇರ್ತದನೋ, ಆ ಬೀಜ ನೀವು ಮುಂದೆ ಎರಡು ತಿಂಗಳ ಮ್ಯಾಲ ಹಾಕಿದ್ರು ಸಹಿತ ಆ ಬೀಜದಾಗಿಂದ ವೃಕ್ಷ ನಿರ್ಮಾಣ. ಸಂಸ್ಕೃತಿ ಬದಲಾಗಬಹುದು, ಇವಾಗ ಆಗ್ಯದ ನಮ್ಮ ಪರಿಸ್ಥಿತಿ. ಎಷ್ಟೊಂದು ಬದಲಾಗ್ಯದ ಅಂದ್ರೆ ನಾವು ಅದನ್ನು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಅಷ್ಟು ಬದಲಾಗಿ. ಶಬ್ದಗಳಿಂದ ಹೇಳಲಿಕ್ಕೆ ಶಕ್ತಿ ಇಲ್ಲ, ಅಷ್ಟು ಬದಲಾಗಿ. ಜೀವನದ ಪದ್ಧತಿ, ಲೈಫ್ ಸ್ಟೈಲ್ ಬದಲಾಗ್ಯಾವ, ಆಚಾರ ವಿಚಾರಗಳ ಬದಲಾಗ್ಯಾವ, ಮೌಲ್ಯಗಳ ಬದಲಾಗ್ಯಾವ. ಮುಖ್ಯವಾಗಿ ನಮ್ಮ ಜೀವನದ ಮೌಲ್ಯ ಬದಲಾಗ್ಯಾವ. ಮನುಷ್ಯನ ಕೆಲವು ಲಕ್ಷಣಗಳನ್ನು ಅರಿಸ್ಟಾಟಲ್ ಒಂದು ಕಡೆಗೆ ಹೇಳ್ದ, ಉಳಿದ ಎಲ್ಲಾ ಪ್ರಾಣಿಗಳಿಗಿಂತಲೂ ಕೆಲವು ವಿಶೇಷ ಲಕ್ಷಣಗಳನ್ನು ಹೇಳಿದ. ಮ್ಯಾನ್ ಈಸ್ ಎ ಟಾಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಲಾಫಿಂಗ್. ಅವು ಪ್ರಾಣಿಗಳು ನಗ್ತಾವೆ. Man is a social animal, man is a political animal, man is a sentimental animal. ಇವೆಲ್ಲವುಗಳಿಗಿಂತಲೂ ಮುಖ್ಯವಾದ ಒಂದು ಲಕ್ಷಣ ಏನಂದ್ರೆ ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್. ಮನುಷ್ಯ ಜೀವನದ ಮೌಲ್ಯವನ್ನ ಅರ್ಥ ಮಾಡ್ಕೋತಕ್ಕಂಥವನು, ಶೋಧ ಮಾಡ್ತಕ್ಕಂಥವನು, ನಿರ್ಣಯ ಮಾಡ್ತಕ್ಕಂಥ ಪ್ರಾಣಿ ಅಂತ. ಆದರೆ ಸಮಾಜದ ಬಹಳ ದೊಡ್ಡ ಶೋಕಾಂತಿಕ ಸಂಸ್ಕೃತಿಯ ಪರಿಣಾಮದಿಂದ, ಯಾವ ಸಂಸ್ಕೃತಿ? ಪಾಶ್ಚಾತ್ಯ ಸಂಸ್ಕೃತಿ, ಭೌತಿಕ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿಯ ಒಂದು ದುಷ್ಪರಿಣಾಮದಿಂದಾಗಿ ನಮ್ಮ ಜೀವನದ ಮೌಲ್ಯದ ಅರ್ಥ, ಮನುಷ್ಯನ ಬುದ್ಧಿ ವಿಚಾರ ಮಾಡ್ತಕ್ಕಂಥ ಸ್ಥಿತಿ ಒಳಗೆ, ಸದ್ವಿಚಾರ ಮಾಡ್ತಕ್ಕಂಥ ಸ್ಥಿತಿ ಒಳಗೆ. ನಾನು ಯಾರಿಗೂ ಹುಡುಗರು ಕೇಳಿದೆ, ಸದ್ವಿಚಾರ ಅಂದ್ರೇನು, ಅಸದ್ವಿಚಾರ. ಸದ್ವಿಚಾರ ಅಂದ್ರೆ ಸತ್, ಯಾವುದು ಶಾಶ್ವತವಾಗಿರ್ತಕ್ಕಂಥದ್ದನ್ನು ಹಿಂದೆಂದೂ ಇಲ್ಲ ಅಂತಾಗಿದ್ದಿಲ್ಲ, ಮುಂದೆಂದೂ ಇಲ್ಲ ಅಂತಿರಾಗ ಆಗಂಗಿಲ್ಲ, ವರ್ತಮಾನದಲ್ಲಂತೂ ಇದ್ದೇ ಇದೆ. ಅದನ್ನ ಕುರಿತು ವಿಚಾರ ಮಾಡ್ತಕ್ಕಂಥ ಬುದ್ಧಿಗೆ ಸದ್ಬುದ್ಧಿ, ಸದ್ವಿಚಾರ ಅಂತ. ಯಾವುದು ಅಶಾಶ್ವತವಾಗಿರ್ತಕ್ಕಂಥದ್ದು, ಹಿಂದಿದ್ದಿದ್ದಿಲ್ಲ, ಈಗ ಅದ ಮುಂದಿರಂಗಿಲ್ಲ, ಅದನ್ನ ಕುರಿತು ವಿಚಾರ ಮಾಡ್ತಕ್ಕಂಥ ಬುದ್ಧಿ ಅಸದ್ ಬುದ್ಧಿ. ಆ ವಿಚಾರಗಳಿಗೆ ಅಸದ್ ವಿಚಾರ ಅಂದ್ರೆ ಏನು ಅಂದ್ರೆ ಅಶಾಶ್ವತವಾಗಿರ್ತಕ್ಕಂಥದ್ದನ್ನು ಕುರಿತು ವಿಚಾರ ಮಾಡ್ತಕ್ಕಂಥ ಬುದ್ಧಿಗೆ ಅಸದ್ ಬುದ್ಧಿ ಅಂತ. ಶಾಶ್ವತವಾಗಿರ್ತಕ್ಕಂಥದ್ದನ್ನು ಕುರಿತು ವಿಚಾರ ಮಾಡ್ತಕ್ಕಂಥ ಬುದ್ಧಿಗೆ ಸದ್ಬುದ್ಧಿ ಅಂತ. ನಮ್ಮ ಬುದ್ಧಿ 24 ತಾಸು ಅಸತ್ತನ್ನ ಕುರಿತು ವಿಚಾರ, ಮನಿ, ಮಾರು, ದುಡ್ಡು, ಹಣ, ಅದು ಇದು, ನೌಕರಿ, ಚಾಕರಿ, ಆಸ್ತಿ ಪಾಸ್ತಿ, ಮಾನ, ಪ್ರತಿಷ್ಠೆ, ಗೌರವ, ಹೆಂಡತಿ, ಮಕ್ಕಳು, ಪ್ರಪಂಚ, ಮನಿ, ಮಾರು, ಇದೆಲ್ಲ ಏನದ ಅಸತ್. ಮಹಾರಾಜ್ ಹೇಳಿದ್ರು,
ನಾವು ಮೊನ್ನೆ ಕಾಶಿ ಒಳಗ ನೀವು ಹೋದ್ರು ನಿಮ್ಗೂ ನೋಡ್ಲಿಕ್ಕೆ ಸಿಗ್ತದೆ ಅಥವಾ ಇರ್ತದೆ. ಅಲ್ಲಿ ಈ ಯಾರಾದ್ರು ಇಟ್ಕೊಂಡು ಕೂಡಲೇ ಅವ್ರನ್ನ ಒಯ್ಬೇಕಾದ್ರೆ ಏನಂತ ರಾಮ್ ನಾಮ್ ಸಪ್ತ ಹೈ, ರಾಮ್ ನಾಮ್ ಸಪ್ತ ಹೈ, ರಾಮ್ ನಾಮ್ ಸಪ್ತ ಬಳಕರೆ ಕೇಳು ಮಾರಾಯ. ನಾನಂತೂ ಕೇಳಿಲ್ಲ, ತಿಳಿಲಿಲ್ಲ, ಹೊಳಿಲಿಲ್ಲ. ಅವ್ನು ಆ ಸಪ್ತ ಹೆಣಕ್ ಕೇಳುದಿಲ್ರಿ ಅವರು ತಾವು ಹೇಳ್ಕೊತಿರ್ತಾರ. ರಾಮ್ ನಾಮ್ ಸಪ್ತ ಹೇ, ಈ ಮುರ್ತಾ ಬಡ ಮಸ್ತ್ ಹೇ. ಅದು ಒಬ್ಬರು ತಲೆಯಾಗ ಹೋಗುದು. ಅಲ್ಲಿದೊಂದು ಮಜಾ ಹೇಳ ನನಗೆ ಇದ್ರದ್ದು ಹೆಂಗದ. ಈಗೆಲ್ಲ ಅಂತ ಪರಿಸ್ಥಿತಿ ಇತ್ತಿ ಸ್ವಲ್ಪ ದಿವಸ ನಾವು ನೋಡಿವಿ. ಅದು ಅಲ್ಲಿ ಏನ್ ಮಾಡ್ತಾರ್ರಿ, ಆ ಮಣಿಕರ್ಣಿಕಾ ಘಾಟ್ ಹತ್ರ ಕಟ್ಟಿಗೆ ಒಟ್ಟಿರ್ತಾರೆ, ಅದು ಬೇಕಾಗೋದೆಲ್ಲ ಸಾಹಿತ್ಯ ಒಟ್ಟಿರ್ತಾರೆ. ಅದ್ರ ಜೊತೆಗೆ ಮಿಠಾಯಿ ಅಂಗಡಿ ಇಟ್ಟಿರ್ತಾರೆ. ಮಿಠಾಯಿ ಅಂಗಡಿಗೂ ಆ ಕಟ್ಟಿಗೆಗೂ ಆ ಹೆಣಕ್ಕೂ ಏನ್ ಸಂಬಂಧ? 20 ಮೈಲಿನಿಂದ ಆ ಶವ ತಗೊಂಡ್ಬರ್ತಾರೆ, 50 ಮೈಲಿನಿಂದ ಶವ ತರ್ತಾರೆ. ಶವ ತರೋ ಮುಂದ ಅವ್ರ ಜೊತೆಗೆ ಬರೋರು ಒಂದು ಕಂಡೀಷನ್ ಹಾಕೊಂಡ್ಬಂದ್ರು. ಏನು ಅಂದ್ರ, ನೀವು ಎಷ್ಟು ಕಿಲೋದ ತಿನ್ನಿಸ್ತೀರಿ ಅದ್ರ ಮೇಲೆ ನಾವು ಬರ್ತೀವಿ. ನಾವು 1000 ರೂಪಾಯಿ ತಿನ್ನಿಸ್ತೀವಿ. 1000 ರೂಪಾಯಿ ತಿನ್ಸಿ ನಾವೇನ್ ಬರಂಗಿರ್ತೀವಿ. ಒಂದು 5000 ರೂಪಾಯಿ ತಿನ್ಸಿದ್ರೆ ಬರ್ತೀವಿ. ಕಂಡೀಷನ್ ಬರ್ತಾರ್ರಿ. ಅವೆಲ್ಲ ಅದ್ರ ಮಜಾ ಮಜಾ ಅವು. ನಾವು ಗುಜರಾತಕ್ಕೂ ಈ ನರ್ಮದಾ ಪ್ರದಕ್ಷಿಣೆ ಮಾಡಲು ಗುಜರಾತಕ್ಕೆ ಹೋದಾಗ ಅಲ್ಲೊಂದು ಧರ್ಮಶಾಲಾದಲ್ಲಿ ಉಟ್ಕೊಂಡು ಅಲ್ಲೊಂದು ಸ್ಮಶಾನ ಇರ್ತದೆ. ನಾನು ಸಹಜ ಹಂಗ ನಾನು ಅಲ್ಲಿ ಅಟ್ಟದ ಮೇಲೆ ಹೋದದ್ದು, ಅಲ್ಲಿ ಹೊರಗೆ ಬಂದು ನಿಂತಿದ್ದೆ. ಹಿಂಗೊಂದಿಷ್ಟು ಮಂದಿ, ಸುಮಾರು ಒಂದು 25-30 ಮಂದಿ ಹೆಣ್ಮಕ್ಳನ್ನ ಸುಟ್ಟು ನಿಂತಾರ. ಎದಿ ಬಡ್ಕೊಂಡು ಅಳ್ಳಿಕ್ಕೆ ಇದು ನಮ್ಮಲ್ಲೂ ಕೆಲವು ಓದೇನೋ ನಮ್ಮಪ್ಪ ಇದು ಮುಂದುವರೆದಿರ್ತಾರೆ. ಎಡದು ಮಾಡಿದ್ರು ನಮ್ಮ ಹೋಗ್ಲಿಕ್ಕೆ ಹೋಗ್ತಾ ಎಷ್ಟು ಕಾಡಿದ್ಯೋ ಅವ್ರ ಮದುವೆಗೆ ಭಾಳ ಕಾಣ್ತಿದ್ದರು. ಅವ್ನು ಹೇಳಿದ ಕೆಳಕಳಿತ ನೋಡಿದೆ, ನಾನು ಸತ್ರು ಬಿಡುದ್ರು ಕಾಲಮ್ಮ ಸಾಕ್ಕೊಳಕ್ಕೆ ಏನ್ ಕಾಡ್ತೇವೆ. ಹೋಗುವ ಅಪ್ಪ ಮಗನ ಸಂವಾದವಿಲ್ಲ. ಅಂದ ಕೂಡಲೇ ಅಪ್ಪ ಬೀಸ್ ಆಗಿದ್ದಾದಾಗ ಮಗನ ಕಾಲ ಹೇಳಿದ್ರು, ನಾನು ಭಾಳ ಹಾಕ್ಕೊಡಪ್ಪ, ಏನ್ ತಿಳ್ಕೊಳಿಕ್ ಹೋಗಲ್ಲ, ನಮಗೂ ಭಾಳ ಸಮಾಧಾನ ಆಗಿಲ್ಲ. ಸಣ್ಣ ಒಂದು ಕೆಲಸ ಏನ್ ನನಗೆ ಹಾಕೊಡ್ಲಿಲ್ಲ. ಈಗ ಅದು ಏನಾದ್ರು ಹೇಳಲ್ಲ. ಏನಿಲ್ಲ, ಒಂದನ ಒಂದು ಕೆಲಸ ಮಾಡ, ಒಂದಿಷ್ಟು ಮಳೆ ತಗೊಂಡ, ಒಂದು 10 ಇಂಚಿನ ಒಂದು ಮಳೆ ತಗೊಂಬ, ಮುಂದ ತೊಂಬದಿಲ್ಲ. ಅವನಿಷ್ಟು ಮಳೆ ತಂದ, ಮಳೆ ತಂದು ಏನ್ ಮಾಡ್ದ, ಹುಡುಗ ಸಾಯ್ತೀನಿ, ಸತ್ತ ಮೇಲೆ ಪಟ್ನ ನೀನೇನ್ ಮಾಡೋದು, ನಾನು ಮಳೆ ತಗೊಂಡು ನನ್ನ ತಲೆಯಾಗ ಕಳೆದು ಬಿಡೋದು. ಸತ್ತ ಬಿಟ್ಟಿರ್ತಾನ ಬಡಲಿಕ್ಕೆ ಕೊಡ್ತಿದ್ದು 10 ಇಂಚಿನ ಮಳೆ ತಂದ, ಅವ್ನು ಕೂಡಲೇ ಅವ್ನ ತಲೆಯಾಗ ಕಳೆದು ಜನರು ನೋಡಿದ್ರು. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ದಾಗ ತಲೆಯಾಗ ಮಳೆ ಹೊರಟ ಪೊಲೀಸ್
ಅವಾಗ ಮಗ ನಮ್ಮ ಅಪ್ಪ ಸತ್ತದ ಜೈಲಿಗೆ ಅದೇ ಒಂದಿಷ್ಟು ಮಂದಿ ನಿಮ್ಗೆ ಎದೆಯಲ್ಲಿ ಕೊಡ್ಕೊಂಡು ಅದ್ರ ಹೆಣ್ಮಕ್ಳು ಅಂದ್ರೆ ಪಾಪ ಎಷ್ಟು ದುಃಖ ಆಗಿಲ್ಲ ಅಂತ ನಮ್ಗೆ ಆಶ್ಚರ್ಯ. ಒಬ್ಬರು ಕರೆದು ಇದರ ಯಾರ इतने क्यों ये पाएंगे स्त्रियां इतने क्यों रो रही है? कौन है ऐसा आदमी? वो आदमी से ही पाएंगे, दूसरों से कोई संबंध नहीं है. फिर इतने क्यों रो रहे? वो सब किराए से रोते हैं. मेरा गाड़ी बनता ना ಹಳ್ಳಿಗೆ ಇಲ್ಪ ಅಂದ್ರೆ ಕಾಶಿ ಒಳಗೆ ಅದೇನ್ ಮಾಡ್ತಾರೆ ಕಂಡೀಷನ್ ಮಾಡಿ ಹೋಗ್ತಾರೆ. ನೀವು ಎಷ್ಟು ಕಿಲೋ ಜಿಲೇಬಿ ತಿನ್ನಿಸ್ತೀರಿ? ಇವತ್ತು ಇದು ಜಿಲೇಬಿ ಅವ್ರು ಜಿಲೇಬಿ ಮಾಡಿ ಕಾಶಿ ಒಳಗೆ ಮುಂಜಾನೆ ನೋಡ್ಬಿಟ್ರೆ 6-7 ಗಂಟೆಗೆ ಹುಡುಗರು ಶಾಲೆಗೆ ಹೋಗ್ತಿರ್ತಾಳ. ಕಾಲೇಜ್ ಹುಡುಗಿಯರು ಹುಡುಗರು ಅಥವಾ ಜಿಲೇಬಿ ತಿಂದು ಅಂಗಡಿ ಮುಂದೆ ಹಂಪು 100 ಗ್ರಾಮ್ ತಿಂದಿದ್ರು. ಅವ್ರು 100 ಗ್ರಾಮ್ ಜಿಲೇಬಿ ಎಲ್ಲ ತಿಂದು ಶಾಲೆಗೆ ಹೋಗ್ತಿರ್ತಾರೆ. ಈ ಹೆಣ ಕೆಳಗೆ ಕೊಡು ಪುರುಷೋತ್ತಿ ಇಲ್ಲದೆ ಅವ್ರ ಕಡೆಗೆ ಹೊಟ್ಟಿರ್ತಾರೆ. ಹೆಣ ಕೊಟ್ಟು ಕೂಡಲೇ ಆ ಜಿಲೇಬಿ ಅಲ್ಲಾರ ಬಡಬಡ ಏನ್ ಮಾಡ್ತಾರಂದ್ರೆ ಒಂದು 10 ಕಿಲೋ ಜಿಲೇಬಿ ತಿಂದು ಮನೆಗೆ ಹೋಗ್ತಾರೆ. ಒಂದು 20-25 ಮನೆ ಕೂಡಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ಏನಂದ್ರೆ ಕಾಶ್ಯಾನ್ ಮರಣಾನ್ ಮೋಕ್ಷ ಅಂತ. ಕಾಶಿ ಒಳಗೆ ಸಾಯೋದ್ರಿಂದ ಮೋಕ್ಷ. ನಮ್ಮಲ್ಲಿ ಜಂಗಮ ಮಾಡಿ ಮಠ ಅಂತ ಹೇಳ್ಕೊಂಡಿದ್ವಿ. ಅಲ್ಲಿ ಸ್ವಾಮಿಗಳು ಕೈಗೆ ಒಂದು ಆಶೀರ್ವಚನ ಮಾಡ್ಲಿಕ್ಕೆ ಬಂದಿದ್ರು ಲಿಂಗಾಯತ ಸ್ವಾಮಿಗಳು. ಅವರೊಂದು ಮಾತು ಹೇಳಿದ್ರು, ಇಲ್ಲಿ ಸಾಯೋರು ಎಲ್ಲರೂ ಬಲಗಿರಿ ಮ್ಯಾಲ ಮಾಡಿಕೊಂಡು ಸಾಯ್ತಾರೆ ನೋಡಿದ್ರು. ನಮ್ಗೆ ಯಾಕ್ರಿ ಅಂತ ಆ ಬಲಗಿರಿಯಲ್ಲಿ ವಿಶ್ವನಾಥ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವ್ರು ಮೋಕ್ಷ ಕಳಿಸ್ತಾರಲ್ಲ, ಅದ್ರ ಸಲುವಾಗಿ ಅವ್ರು ಬಲಗಿರಿ ಮ್ಯಾಲ ಮಾಡೇ ಮಾಡ್ಬೋದು ಸಾಯ್ತಾರೆ. ಆಶ್ಚರ್ಯ. ರಾಮಕೃಷ್ಣ ಪರಮಹಂಸರು ಗಂಗಾ ನದಿಯಲ್ಲಿ ಹೋಗ್ತಾ ಇದ್ರು. ಗಂಗಾ ನದಿಯಲ್ಲಿ ಒಂದು ನಾವಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಣಿಕರ್ಣಿಕಾ ಘಾಟ್ಗಳಲ್ಲಿ ನೋಡಿದ್ಕೊಳ್ಳಿ ಒಮ್ಮೆಲೆ ಅವರಿಗೆ ಸಮಾಧಿ ಹಾಕಿಬಿಡಿ. ಎಷ್ಟೋ ತನಕ ಒಂದು ಗಂಟೆ ಹೇಳಿದ್ರು ಸಮಾಧಿ ಇಳಿತಾನೆ. ನಿಮ್ಗೆ ಒಮ್ಮೆಲೆ ಸಮಾಧಿ ಯಾಕೆ ಹಾಕ್ತೀವಿ? ನೋಡ್ರಲ್ಲಿ ಮಣಿಕರ್ಣಿಕಾ ಘಾಟ್ನಲ್ಲಿ ನೋಡ್ರಲ್ಲಿ ಸುಂದರಾಜ ಗಣಪತಿ ಮತ್ತು ಕಾಲಭೈರವ ಅಲ್ಲಿ ಸತ್ತವರು ಸುಂದರನ್ನು ತಗೊಂಡು ಬರ್ಲಿಕ್ಕೆ ಅನ್ನಪೂರ್ಣ ಅವರು ಚಿಜ್ಜಲ ಗ್ರಂಥಿಗಳನ್ನು ಬಿಡಿಸ್ತಾ ಇದ್ದಾರೆ. ವಿಶ್ವನಾಥ ಅವರು ಬಲಗಿರಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವರನ್ನು ಮೋಕ್ಷ ಕಲಿಸ್ತಾ ಇದ್ದಾರೆ. ನೋಡ್ರಿ ರಾಮಕೃಷ್ಣ ಪರಮಹಂಸರು ಸುಳ್ಳು ಹೇಳ್ತಾರೆ. ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ ಧ್ಯೇಯಂ ಮನಸಿ ಸತತಂ ತಾರಕಂ ಬ್ರಹ್ಮ ರೂಪಂ ಜಲ್ಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂಕರ್ಣಮೂಲೆ ವೀಕ್ಷಾಂ ಅಗದ ಜಟಿಲ ಕೋಪಿ ಕಾಶಿ ನಿವಾಸಿ. ಯಾವನೋ ಒಬ್ಬ ಕಾಶಿ ನಿವಾಸಿ ಓಡಿ ಅಡ್ಡಾಡ್ತಾ ಇದೆ. ಏನ್ ಮಾಡ್ಕೊತಾರ? ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ. ದಿವ್ಯವಾಗಿರ್ತಕ್ಕಂಥ ಭಗವಂತನ ರಾಮನಾಮವನ್ನು ತನ್ನ ಕಿವಿಯಿಂದ ಅರ್ಥಾತ್ ಏನು ಅಂದ್ರೆ ಆ ಮೃತಪ್ರಾಯವಾಗಿರ್ತಕ್ಕಂಥ ನಾಮವನ್ನು ಶ್ರವಣ ಮಾಡ್ತಾರೆ. ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮನ್. ಆ ಸಚ್ಚಿದಾನಂದ ಪರಬ್ರಹ್ಮ ಪರಮಾತ್ಮ ಸ್ವರೂಪವನ್ನ ತನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಜಲ್ಪಂ ಪ್ರಕೃತಿ ವಿಕೃತವು ಪ್ರಾಣಿನಾಂಕರ್ಣ ಮೂಲೆ. ಪ್ರಾಣಿಗಳ ಕಿವಿಗಳಲ್ಲಿ ಪ್ರಕೃತಿ ಎನ್ನುವಂತಹ ವಿಕೃತಿ ಆದಾಗ ಮನುಷ್ಯ ತೀರಿ ಸಾಕ್ತಾ ಇರ್ತಾರೆ. ಅವರು ಬಲಗಿರಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾ ಯಾವನೋ ಒಬ್ಬ ಕಾಶಿ ವಾಸಿ ಅಂದ್ರೆ ಸಾಕ್ಷಾತ್ ವಿಶ್ವನಾಥ ಓಣೆ. ಕಾಶಿಗೆ ಸಹಸ್ರಾರು ವರ್ಷಗಳಿಂದ ಕಾಶಿಯ ಮಹಿಮೆ ಹಂಗ ಆ ಕಾಶಿಯೊಳಗೆ ಏನಂತಾರಂದ್ರ ರಾಮ್ ನಾಮ್ ಸಪ್ತ ಹೇ. ಮಹಾರಾಜ ಹೇಳಿದ್ರು ಭಗವಂತನ ರಾಮ
ನಾವು ಒಂದು ಬಿಟ್ಟು ಉಳಿದ ಎಲ್ಲ ವಿಷಯ ಉಳಿದೆಲ್ಲ ದುಃಖ. ನಾವೇನ್ ಚೂಚಾರ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ಅದು ಮುಂದೆ ನಮ್ಗೆ ಹಿತವಾಗಿರ್ತಕ್ಕಂಥ ಉಳಿದ ನಿಮ್ಮ ಪ್ರಪಂಚ ಹಿಂಗರೇ ಇಟ್ಕೋದು. ಹಾಗಾಗಿ ಬಹಳ ಚಂದ ಪ್ರಪಂಚ ಹಂಗರೇ ಇಟ್ಕೋತಾರೆ. ಅದ್ರೊಳಗೆ ದುಃಖನ ತುಂಬಿದ ಹೆಂಗ್ರಿ ನೀವು ಈ ಜಗತ್ತಿನ 3 ಪಾಲು ನೀರದ ಸಮುದ್ರದ 1 ಪಾಲು ಭೂಮಿ ಅದ. ನೀವು ಯಾವುದೇ ಮೂಲಿ ಒಳಗೆ ಹೋಗಿ ಒಂದು ಸಮುದ್ರದ ನೀರು ಕುಡಿದು ಆ ಸಮುದ್ರದ ನೀರು ಹೆಂಗಿರ್ತಾವೆ ಹೆಂಗೋ ಹಂಗ ಜಗತ್ ಪ್ರಸಿದ್ಧ ಅರ್ಥಾತ್ ಬೇಕಾದಷ್ಟು ದೊಡ್ಡ ಶ್ರೀಮಂತ ಇರ್ಲಿ, ರಾಜ ಇರ್ಲಿ, ಮಹಾರಾಜ ಇರ್ಲಿ, ಎಲಿಜಾಬೆತ್ ರಾಣಿ ಪಾರ್ಲಿಮೆಂಟ್ಗೆ ಒಂದು ಅರ್ಜಿ ಬರ್ತದೆ. ಏನಂದ್ರೆ ನೀವು ಕೊಡ್ತಕ್ಕಂಥ ಕಾಂಪನ್ಸೇಷನ್ ನನಗೆ ಸಾಕಾಗುವುದಿಲ್ಲ, ಆದ್ರಿಂದ ಇನ್ನೊಂದು ಹೆಚ್ಚಿಗೆ ಜಗತ್ತಿನೊಳಗದ ಅತ್ಯಂತ ಶ್ರೀಮಂತರ ಪೈಕಿ ಆಕೆನೂ ಒಬ್ಬ ಪಟ್ಲೆ ಹೈದರಾಬಾದ್ ನಿಜಾಮ ಎಲಿಜಾಬೆತ್ ರಾಣಿ ಆಕೆ ಪಾರ್ಲಿಮೆಂಟ್ ಏನ್ ಮಾಡ್ಬೇಕಂತಂದ್ರೆ ಅರ್ಜಿ ಬರೀತಾರೆ. ನೀವು ಕೊಡ್ತಕ್ಕಂಥ ಕಾಂಪನ್ಸೇಷನ್ ನನಗೆ ಕಡಿಮೆ ಬೀಳ್ತದೆ, ಆದ್ದರಿಂದ ನೀವು ನನಗೆ ಏನ್ ಮಾಡಿದ್ರೆ ನನ್ನ ಕಾಂಪನ್ಸೇಷನ್ ಇನ್ನಷ್ಟು ಹೆಚ್ಚಿಗೆ. ದರಿದ್ರನೇ ಹೆಣ್ಮಗಳು ಬೇಕು ಬೇಕು ಅನ್ಸೋದು ಭಿಕಾರಿತನದ ಲಕ್ಷಣ, ಸಾಕು ಸಾಕು ಅನ್ಸೋದು ಕರೆ ಶ್ರೀಮಂತಿದೆ. ಸಾಕು ಒಂದು ತಂದಿದ್ರೆ ಬಾಯಿಗೆ ಒಮ್ಮೆ ಇರ್ಬೋದ. ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರೆ ಅರ್ಥಾತ್ ಮನುಷ್ಯನ ಜೀವನದಲ್ಲಿ ನಮ್ಗೆ ಒಟ್ಟ ಸಮಾಧಾನ ಇಲ್ಲ. ಪ್ರಶ್ನೆ ಏನದ ಅನ್ನೋದನ್ನು ಹೇಳಬೇಕು. ಭಗವದ್ಗೀತಾದಲ್ಲಿ ಭಗವಂತ ಹೇಳಿದ್ರೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಅಂತ. ಮಹಾರಾಜನೊಬ್ಬರು ಏನ್ ಕೇಳಿದ್ರು, ಮಹಾರಾಜ ಇಲ್ಲ ಅದಕ್ಕೂ ಮುಂಚೆ ಬೇರೆ ಯಾವಾಗ ಈ ಪ್ರಪಂಚದೊಳಗೆ ಬರೇ ಅಧರ್ಮ ಅನ್ನುವಂತಹದ್ದು ಪ್ರಬಲ ಆಗ್ತದ್ರು, ಧರ್ಮ ಅನ್ನುವಂತಹದ್ದಕ್ಕೆ ಗ್ಲಾನಿ ಉಂಟಾಗ್ತದ್ರು. ಅರ್ಥಾತ್ ಗ್ಲಾನಿ ಉಂಟಾಗೋದಂದ್ರೆ ಧರ್ಮ ನಾಶ ಆಗೋದಿಲ್ರಿ. ಧರ್ಮ ಅನ್ನೋದು ಅಮರವಾಗಿರ್ತಕ್ಕಂಥದ್ದು. ನಾನು ಹೇಳಿದ್ರೆ ಮಾವಿನ ಹಣ್ಣು ಕೊಳತರು ಸಹಿತ ಬೀಜ ಏನನ್ನೋದು ವಿವೇಕಾನಂದ ಹೇಳಿದ್ರು. ನಮ್ಮ ಸಂಸ್ಕೃತಿ ಭ್ರಷ್ಟ ಆಗಿರೋದು, ನಮ್ಮ ಅರ್ಥಾತ್ ಆಚಾರ ವಿಚಾರಗಳು ಕೆಟ್ಟ ಹೋದ್ರು, ಸಮಾಜದ ಪರಿಸ್ಥಿತಿ ಹೆಂಗ ಬದಲಾಗ್ತದೆ. ಆದ್ರೆ ನಮ್ಮ ದೇಶದ ಧರ್ಮ ಮತ್ತು ನಮ್ಮ ದೇಶದ ತತ್ವಜ್ಞಾನ ಹೆಂಗವಂದ್ರೆ ಅಮರವಾಗಿರ್ತಕ್ಕಂಥವ್ರು. ಒಂದ್ ಕಡೆ ಒಂದು ಮಾತು ನೋಡಿ, ನಮ್ಮ ದೇಶದ ಮೇಲೆ ಎಂಥ ಆಕ್ರಮಣಗಳ ಮುಂಚೆ ಅರ್ಥಾತ್ ಏನು ಅಂದ್ರೆ ಯವನದ ಆಕ್ರಮಣ. ಹೋರಿ ಮೊಹಮ್ಮದ ಎಷ್ಟು ಸಲ ಅರ್ಥಾತ್ ಏನು ಅಂದ್ರೆ ಸೋಮನಾಥ ದೇವಸ್ಥಾನವನ್ನು ಮಾಡಲ್ಲ, 17 ಸಲ ಭಾರತದ ಮೇಲೆ ಆಕ್ರಮಣ ಮಾಡಿ ಸೋಮನಾಥ ದೇವಸ್ಥಾನದಿಂದ ಅಪಾರ ಸಂಪತ್ತು. ನಾನು ಓದ್ತಿರ್ತೀನಿ ಯಾವಾಗ ಛತ್ರಪತಿ ಶಿವಾಜಿ ಚರಿತ್ರೆ ಅವು ನನಗೆ ಇತಿಹಾಸ ಬಹಳ ಸೇರ್ತದೆ. ಯಾವ ದೃಷ್ಟಿಯಿಂದ ಅಂದ್ರೆ ಸಂಸ್ಕೃತಿ ಹೆಂಗ ಸಂಸ್ಕೃತಿ ನಮ್ದು ನಷ್ಟು ಭ್ರಷ್ಟ ಆಗ್ತದೆ. ಎಷ್ಟೊಂದು ನಮ್ಮ ಮೇಲೆ ಕೂಸ ಮಾಡಿ 300 ವರ್ಷಗಳವರೆಗೆ ಯಮನ್ರು, ಆಮೇಲೆ ಮತ್ತೆ 100-200 ವರ್ಷ 100-200 ವರ್ಷಗಳವರೆಗೆ ಇವರು ವಿದೇಶಿಯರು ಬ್ರಿಟಿಷರು ನಮ್ಮ ದೇಶದ ನಾವು ಎಷ್ಟೊಂದು ಆಘಾತ ಮಾಡಿದ್ರು, ದೇವಸ್ಥಾನಗಳನ್ನು ಒಡೆದ್ರು, ಸಮಾಜದ ಒಂದು ಶಿಸ್ತನ್ನು ಭಂಗ ಮಾಡಿದ್ರು. ಅಪಾರವಾಗಿರ್ತಕ್ಕಂಥ ಒಂದು ಐಶ್ವರ್ಯವನ್ನು ನಮ್ಮ ದೇಶದ ಐಶ್ವರ್ಯ ಎಂತ ಮಹಾನಿತ್ತು ಅಂದ್ರೆ ನಮ್ಗೆ ಆಶ್ಚರ್ಯ. ವಿಜಯನಗರ ಸಾಮ್ರಾಜ್ಯದ ಐಶ್ವರ್ಯ ಎಂತಾಗಿತ್ತು ಅಂದ್ರೆ ನೀವು ಅಲ್ಲಿ ಹೋಗಿ ಒಂದು ಅದರ ವಸ್ತುಸ್ಥಿತಿ ಅದ ಅಂತ ಹೇಳಿದ್ರೆ ಅದೊಂದು ಸುಳಿ ಬಜಾರ್ ಅಂತ. ವೇಶ್ಯರು ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಮಾರ್ತಿದ್ರು. ಆ ಮಾರಿದ್ರು ಟ್ಯಾಕ್ಸ್ ಬೇರೆ. ಅವ್ರು ತಮ್ಮ ವೇಶ್ಯಾವೃತ್ತಿಯಿಂದ ಸಂಪಾದನೆ ಮಾಡಿರುವ ಟ್ಯಾಕ್ಸು
ಪ್ರತಿ ದಿವಸ ಎಲ್ಲ ವಿಷಯ ಕೂಡಿ ಎಷ್ಟು ಕೊಡ್ತಿದ್ರಂದ್ರೆ ಆಗಿನ ಕಾಲದಲ್ಲಿ 25,000 ರೂಪಾಯಿ ಟ್ಯಾಕ್ಸ್ ಕೊಡ್ತಿದ್ರು. ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾಡಿದ ದತ್ತಿ ದಾನ ಧರ್ಮಗಳಿಗೆ ತಮ್ಮ ಧನವನ್ನು ಕೂಡಿದರು. ಇಂಥ ಐಶ್ವರ್ಯ ಅದ ಕೃಷ್ಣದೇವರಾಯನ ತಮ್ಮನಾಗಿರ್ತಕ್ಕಂಥ ರಾಮದೇವರಾಯನನ್ನ ರಕ್ಕಸ್ತಂಗಳಿಗೆ ಕಾಳಗದಲ್ಲಿ ಅಷ್ಟೂರು ನವಾಬರು ಅರ್ಥಾತ್ ಆದಿಲ್ ಶಾಹಿಗಳು ಎಲ್ಲರೂ ಕುಟುಂಬವರು ಎಲ್ಲರೂ ಸೇರಿ ಅವನಲ್ಲಿ ಹೆಂಗ ಬಡದರು ಅಂದ್ರೆ ಈಗ ಹೋಗಿ ಅವನ್ನೆಲ್ಲ ಹೊರದು ಬರ್ಬೇಕನ್ನಿಸ್ತದ. 1,00,000 ಸೈನ್ಯ ತಗೊಂಡು ಹೋದ್ರು. ರಾಮರಾಯನು 10 ಸೈನ್ಯ ಕರೆ ಇವೆಲ್ಲ ಹೇಳಿ ನಮ್ಮ ದೇಶಕ್ಕೆ ಎಲ್ಲೋ ಒಂದೊಂದು ಸಿಂಹದಂತವ್ರು ಹಾಕಿದ್ದಾರೆ. ಎಲ್ಲರೂ ಯಾವ ಕ್ಷೇತ್ರದಲ್ಲೂ ನಮಗೂ ಏನಿಲ್ಲ, ಉತ್ಸಾಹ ಇಲ್ಲ, ಪರಾಕ್ರಮ ಪೌರುಷ ಇಲ್ಲ, ಪುರುಷಾರ್ಥದ ಭಾವನಾ ಇಲ್ಲ. ಧಾರ್ಮಿಕ ಕ್ಷೇತ್ರ ಆಗಲಿ, ಆಧ್ಯಾತ್ಮಿಕ ಕ್ಷೇತ್ರ ಆಗಲಿ, ರಾಜಕೀಯ ಕ್ಷೇತ್ರ ಆಗಲಿ, ಎಷ್ಟರ ಮನೋ ದೌರ್ಬಲ್ಯಗಳು ತುಂಬ್ಯಾವ ನಮ್ಮ. ಎಷ್ಟರೇ ನಾವು ವಿಷಯ ಲೋಲುಪರಾಗಿ ರಾಮರಾಯ ಏನಾದ ಅಂದ್ರೆ ಅಲ್ಲಿ ಒಂದು ವೃಂದ ಹಾರಿಸಿದ್ರು. ಅದನ್ನೊಂದು ಅರ್ಥಾತ್ ಇದು ಕಟ್ಟಿ ಭಾಲೆ ಕಟ್ಟಿ ಭಾಲೆ ಚುಚ್ಚಿ ಧೀನ್ ಅಂತ ಮಾಡಿದ್ರು. ಆಮೇಲೆ ಅದನ್ನು ಬಿಜಾಪುರ ತಗೊಂಡು ಹೋಗಿ ಆದಿಲ್ ಶಾಹಿ ಏನ್ ಮಾಡ ಅಂದ್ರೆ ಅದು ಹೊರಗಿಂದೆಲ್ಲ ತೆಗೆದು ಅದನ್ನ ನೀರು ಅವನ ಬಾಯಾಗಿಂದ ಹೋಗುವಂತ. ಆದ್ರೂ ನಮ್ಮ ಭಾರತೀಯರಿಗೆ ಎಷ್ಟು ಮಂದಿ ಅವರು ಗುಲಾಮಗಿರಿಯನ್ನು ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ನಷ್ಟ ಭ್ರಷ್ಟ ಆದರೂ ದೇವಸ್ಥಾನಗಳ ಒಳಬಹುದು ಏನೇನೋ ಆಯಿತು. ಖರೆ ಇಂದಿಗೂ ನಮ್ಮ ಭಾರತೀಯ ತತ್ವಜ್ಞಾನ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಧರ್ಮ ಏನನ್ನು ಚಿರಂತರವಾಗಿ ಉಳ್ಕೊಂಡದ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಭಾರತೀಯ ತತ್ವಜ್ಞಾನ ಮತ್ತು ನಮ್ಮ ಭಾರತೀಯ ಧರ್ಮ. ಇಂಥ ಧರ್ಮಕ್ಕೆ ಯಾವಾಗ ಗ್ಲಾನಿ ಉಂಟಾಗ್ತದೆ, ಗ್ಲಾನಿ ಆಗೋದಂದ್ರೆ ನಷ್ಟ ಆಗೋದಲ್ಲ. ಈ ಒಂದು ಹೋಮ್ ಮಾಡಿದ್ವಿ, ಆ ಹೋಮ್ ಕುಂಡದಲ್ಲಿ ಅಗ್ನಿ ಇರ್ತದೆ. ಅದ್ರ ಬಹಳಷ್ಟು ಬೂದಿ ಬಂತು ಅಂದ್ರೆ ಅಗ್ನಿಯ ಪ್ರಭಾವ ಕಡಿಮೆ. ಹೆಂಗೋ ಹಂಗೇನಂದ್ರೆ ಯಾವಾಗ ಅಧರ್ಮದ ಒಂದು ವಾತಾವರಣ ಅಂದ್ರೆ ಅಧರ್ಮದ ವಿಚಾರ, ಕಲ್ಪನೆ, ಭಾವನೆ, ವಾತಾವರಣ, ಅಧರ್ಮದ ವೃತ್ತಿ, ಅಧಾರ್ಮಿಕತೆಯ ಭಾವನೆ ಜಾಗೃತ ಆಗಿ ಧರ್ಮ ಅನ್ನೋದು ತನ್ನ ಪ್ರಭಾವವನ್ನು ಕಳ್ಕೊಂಡು ಅಂದ್ರೆ ಅದಕ್ಕೆ ನಾವೇನಂತೀವಿ ಅಂದ್ರೆ ಗ್ಲಾನಿ. ಹಂಗ ಗ್ಲಾನಿ ಉಂಟಾದಾಗ ಧರ್ಮಕ್ಕೆ ಭಗವಂತನಿಗೆ ಏನ್ ಬೇಕು ಅಂದ್ರೆ ಧರ್ಮ ಬೇಕು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮಮ ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮದನೋ ಅಲ್ಲಿ ಜಯ, ಎಲ್ಲಿ ಧರ್ಮದನೋ ಅಲ್ಲಿ ಸಮಾಧಾನ. ಒಂದ್ಸಲ ಒಬ್ಬರು ದಶಗ್ರಂಥಿ ಬ್ರಾಹ್ಮಣರು, ಋಗ್ವೇದ ಘನಪಾಠಿಗಳು ಶೃಂಗೇರಿ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಕಡೆ ದರ್ಶನಕ್ಕೆ ಹೋಗಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕೇಳಿದ್ರು, ತಾವು ಯಾರು? ನಾನು ಒಬ್ಬ ದಶಗ್ರಂಥಿ ಬ್ರಾಹ್ಮಣ, ಋಗ್ವೇದವನ್ನ ಜ್ಞಾನದ ಅಧ್ಯಯನ ಮಾಡಿ ಸಂತೋಷ, ನಮಗೆ ಬಹಳ ಸಮಾಧಾನ. ನಮ್ಮ ಭಾರತೀಯ ಸಂಸ್ಕೃತಿ, ಆ ಸಂಸ್ಕೃತಿ ಆಕರ ಗ್ರಂಥಗಳಾಗಿರ್ತಕ್ಕಂಥ ವೇದ, ಉಪನಿಷತ್ತು, ಪುರಾಣಗಳು, ಶಾಸ್ತ್ರ, ಇತಿಹಾಸ, ಇವತ್ತು ಅವುಗಳ ಕಡೆಗೆ ಲಕ್ಷ್ಯ ಇಲ್ಲ, ಅವುಗಳ ಬಗ್ಗೆ ಮಹತ್ವ ಇಲ್ಲ, ಮನೆ ಒಳಗೆ ಅವುಗಳಿಗೆ ಸ್ಥಾನ ಇಲ್ಲ, ಮಾನ ಇಲ್ಲ. ಎಷ್ಟೋ ಮನೆಗಳಲ್ಲಿ ನೋಡ್ತಿಲ್ಲ, ಮನೆ ತುಂಬ ಹವಾಯಿ ಚಪ್ಪಲ್ ಹಾಕೊಂಡು ಅಡ್ಡಾಡ್ತಿರ್ತಾರೆ, ಕಾಲ ಬೂಟ್ ಹಾಕೊಂಡು ಅಡ್ಡಾಡ್ತಿರ್ತಾರೆ. ಪಾಶ್ಚಾತ್ಯ ಸಂಸ್ಕೃತಿ, ಪ್ಯಾಂಟು ಶರ್ಟು ಹಾಕೊಂಡು ಊಟಕ್ಕೆ ಕೂರ್ತಾರೆ. ಸಮರ್ಥ ರಾಮದಾಸ್ ಸ್ವಾಮಿ ಹೇಳಿದ್ರು, ವಲನೆ ಕವಲ ಘೇತ ನಾಮಘ್ಯ ಶ್ರೀಹರಿತೆ ಸಹಜ ಹವನ ಹೋತೆ ನಾಮಘೇತ ಪುಕಾರೆ ಜೀವನ ಕರಿ ಜೀವಿತ್ವ ಅನ್ನ ಹೇ ಪೂರ್ಣ ಬ್ರಹ್ಮ ಉದರ ಭರಣನೋ ಹಿ ಜಾಣಿಗೆ
ಯಜ್ಞ ಕರ್ಮ, ಊಟ ಅನ್ನೋ ಒಂದು ಯಜ್ಞ. ಒಳಗಿರ್ತಕ್ಕಂಥ ವೈಶ್ವಾನದ ಅನ್ನುವಂಥ ಅಗ್ನಿಗೆ ಆಹುತಿ ಹಾಕೋದು ಅಂದ್ರೆ ಊಟ ಮಾಡೋದು. ಅದು ಹೆಂಗ ಯಜ್ಞ ಹೆಂಗ್ ಮಾಡ್ತಾರೆ? ಪ್ಯಾಂಟು, ಬುಷರ್ಟು, ಕೋಟು ಹಾಕೊಂಡು ಯಜ್ಞ ಮಾಡ್ತಾರೆ. ಯಜ್ಞ ಮಾಡ್ಬೇಕಾದ್ರೆ ಹೆಂಗ್ ಕೂಡ್ತೀವೋ ಹಂಗ ಊಟ ಕೂಡ್ಲಿಕ್ಕೆ ಬರ್ಬೇಕು. ಇನ್ನ ಭಾರತೀಯ ಸಂಸ್ಕೃತಿಯ ಲಕ್ಷಣ. ಲೋಕಮಾನ್ಯ ತಿಲಕರು ಎಲ್ಲೇ ಹೋದ್ರು ಅಂಗಿ ಕಳೆದು ಮಡಿ ಉಟ್ಕೊಂಡು ಊಟ ಮಾಡಿ. ಲಂಡನ್ಗೆ ಹೋದ್ರು ಸಹಿತ ಅವ್ರ ಮಡಿ ಉಟ್ಕೊಂಡ ಊಟ ಮಾಡಿ. ಅವ್ರು ಕೇಳಿದ್ರು, ಅಲ್ಲಿ ಬಡಸವ್ರು ಚಪ್ಪಲ್ ಹಾಕೊಂಡು ಬಡಿಸ್ತಾರೆ. ಪ್ಯಾಂಟು, ಶರ್ಟು, ಚಪ್ಪಲ್ ಹಾಕೊಂಡು ಬಡಿಸ್ತಾರೆ. ನೀವು ಮಡಿ ಉಟ್ಕೊಂಡು ಊಟ ಕೂತ್ರೆ ಏನ್ ನಮಗೆ ಅರವತ್ತು ಏನ್ ನಿಮ್ಗೆ ಐದೆ ಅಥವಾ ಏನ್ ನಿಮ್ಗೆ ಅರವತ್ತು ಬಡಸವ್ರು ಹೆಂಗಾರೆ ಬಡಿಸ್ಕೊಳ್ಬೇಕು. ನಾವು ನಾನಿದ್ದೀವಿ ಹೆಂಗ್ ಉಣ್ಬೇಕು ಅನ್ನೋದು ನನಗೆ ಬೇಕು ವಿಷಯ. ಅದು ಬಡಸವ್ರಿಗೆ ತಾಯಿ ಉದ್ದೇಶ ಮಾಡ್ಕೊಂಡು ಕೂಡುದಿಲ್ಲ. ನಮಗೆ ಸಂಸ್ಕೃತಿ ಅಭಿಮಾನ ಇಲ್ಲ. ಇಲ್ವಾ? ನಾ ಯಾಕೆ ಹೇಳಿ ಕಲ್ಸಿದ್ದೀನಿ ಅಂದ್ರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಏನಂದ್ರು ಅಂದ್ರೆ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ. ಒಬ್ಬ ಫಾರಿನ್ ಒಳಗೆ ಅಮೆರಿಕಾದಾಗ ಇಂಜಿನಿಯರ್ ಇದ್ದಾರ್ರಿ, ಇನ್ನೊಬ್ಬ ಇಲ್ಲಿ ಡಾಕ್ಟರ್ ಇದ್ದಾರೆ ಭಾರತದಲ್ಲಿ. ಎಲ್ಲಿದ್ದಾರೆ? ಕಲ್ಕತ್ತಾ. ಅವ್ರ ವೇದಾಧ್ಯಯನ ಮಾಡ್ಯಾರ. ಸುಮ್ಮನೆ ಹಿಂದೆ ಸಂಧ್ಯಾವನ್ನ ಕೂಗ್ತಾರೆ, ಕೂರಿಸ್ತಾರೆ. ನೀವ್ ಯಾಕೆ ಕಲಿಸಿಲ್ಲ? ಏನ್ ಮಾಡ್ಬೇಕ್ರಿ ಗುರುಗಳ? ಈಗಿನ ಕಾಲದಲ್ಲಿ ಅದಕ್ಕೆ ಯಾರು ಮಹತ್ವ ಕೊಡುವುದಿಲ್ಲ. ಜನರು ಮಹತ್ವ ಕೊಡೋದು ನೋಡ್ಕೊಂಡು ನೀವು ನಿಮ್ ಜೀವನ ನಿರ್ಮಾಣ ಮಾಡ್ಕೊತಿರೋ ಏನ್ ನಿಮಗೆ ನಿಮ್ಮ ಜೀವನದ ಮಹತ್ವದ ಅಂತ ತಿಳ್ಕೊಂಡು ನಿರ್ಮಾಣ ಮತ್ತೆ ಕೊಡುವಾಗ ಅವ್ರಿಗೆ ತಲೆಗೆ ಬರ್ತದ ಅಂತ. ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯ ಮಹತ್ವ ಅವ್ರಿಗೇನ್ ಗೊತ್ತದ? ತಲೆ ನಿಮ್ಗೆ ಗೊತ್ತದ ಇಲ್ಲ? ನೀವು ವೇದಾಧ್ಯಯನ ಮಾಡಿರಿ, ವೇದಾಂತ ಅಧ್ಯಯನ ಮಾಡಿರಿ, ದಶಗ್ರಂಥಿ ಬ್ರಾಹ್ಮಣರು ಅನ್ಕೋತೀರಿ. ನಿಮ್ಗೆ ಅನಿಸ್ಬೇಕಿಲ್ಲ ಅದು ಮಹತ್ವ. ಸಮಾಜದೊಳಗೆ ಏನ್ ಸ್ಥಾನಮಾನ ಇರಲಿ, ಸಮಾಜ ಸ್ಥಾನಮಾನ ತಗೊಂಡು ನಿಮ್ಗೆ ಏನ್ ಮಾಡ? ತುತು ರಾಮ ಸುಮಿರ ಜಗ ಲಡವಾದೆ ಹಾಕಿ ಚಲತ ಹೇ ಪುತ್ರ ಹುಟ್ಟತ ಹೇ ತೂತೋ ರಾಮ ಸುಮಿರ ಜಗ ಲಡವಾದೆ. ಜನರೆಲ್ಲ ಕೆಲ್ಕೋರ್ಬೇಕು. ನಾವು ನಾಮಸ್ಮರಣೆ ಮಾಡ್ಬೇಕಿಲ್ಲ. ಮಾತಾಡ್ತಾ ವಿಷಯ ಏನ್ ಮಾಡ್ತು ಅಂದ್ರೆ ನಮ್ಮ ಅಜ್ಜ ಮುತ್ತಂದ್ರು ಎಷ್ಟು ಸುಖಿ ಇದ್ದರು, ಎಷ್ಟು ಸಮಾಧಾನ ಇದ್ದರು, ನಮ್ಮ ಸುಖ ಸಮಾಧಾನ ಇದ್ದರು. ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಅಂದ್ರು ಅವ್ರಿಗೆ ಅಷ್ಟು ಸಮಾಧಾನ ಇತ್ತು ಅಂತ ನೀವ ಹೇಳ್ತೀರಿ. ಈಗ ನಿಮ್ಮ ಮನೆಯ ಒಂದು ವಾತಾವರಣ ಪರಿಸ್ಥಿತಿ ನೋಡ್ರಿ. ನೀವೆಂಥ ಮನೆಯಾಗಿರ್ತೀರಿ, ಅವ್ರೆಂಥ ಮನೆಯಾಗಿದ್ರು. ನೀವೆಂಥ ಬಟ್ಟೆ ಹಾಕೋತೀರಿ, ಅವ್ರೆಂಥ ಬಟ್ಟೆ ಹಾಕೋತಿದ್ರು. ನಿಮ್ಮ ಆಹಾರ ವಿಹಾರ ಎಂಥದ್ದು, ಅವ್ರ ಆಹಾರ ವಿಹಾರ ಎಂಥದ್ದು ನೋಡಿದ್ರೆ ನಿಮ್ಗೆ ಕಲ್ಪನಾ ಬರ್ತದೆ. ಏನು ಅವ್ರು ಎಷ್ಟು ಸಾಲ. ಒಂದು ಸಣ್ಣ ಮಣ್ಣಿನ ಮನೆ ಇರ್ತಿತ್ತು, ದಪ್ಪನ್ ಧೋತ್ರ ಮತ್ತು ದಪ್ಪನ್ ಉಪ್ಪನ್ನು ಹೊತ್ಕೋತಿದ್ರು. ನಿಮ್ಮಲ್ಲೇ ಸಾವಿರಗಟ್ಟಲೆ ಕಿಮ್ಮತ್ತಿನ್ನು ನಿಮ್ಮಲ್ಲಿ ಬಟ್ಟಿ ಬರೆಯೋರು. ಮತ್ತೆ ಅವ್ರ್ಯಾಕೆ ಸುಖವಾಗಿದ್ರು, ನೀವ್ಯಾಕೆ? ಅವ್ರ ಆಹಾರ ವಿಹಾರ ಅನ್ನ ಸಾರು ಪಾತ್ರಿ ಪಲ್ಯ ತಿಂತಿರು. ನಿಮ್ದು ಏನು ಊಟೇನು ತಿನಿಸೇನು ಎಂತ ಕಾರಣ ಅವಾಗ ಸ್ವಾಮಿಗಳು ಹೇಳಿದ್ರು, ಅವರಲ್ಲಿ ಧರ್ಮ ಇತ್ತು, ನಿಮ್ಮಲ್ಲಿ ಇಲ್ಲ. ಅದಕ್ಕೆ ಅವರಲ್ಲಿ ಸುಖ ಇತ್ತು, ನಿಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಧರ್ಮ ಇಲ್ಲ. ಅರ್ಥಾತ್ ಏನು ಅಂದ್ರೆ ಧರ್ಮಕ್ಕೆ ಗ್ರಾಹ್ಯ ಉಂಟಾಗಿದೆ. ಆದ್ರಿಂದ ಮಹಾರಾಜನೊಬ್ರು ಏನ್ ಕೇಳು, ಮಹಾರಾಜ್ ಆಗಿನ ಕಾಲದಲ್ಲಿ ಎಂತೆಂಥ ಒಂದು ದೈತ್ಯರು ರಾಕ್ಷಸರು ಹುಟ್ಟಿ ಸಮಾಜದಲ್ಲಿ ಎಂಥ ಒಂದು ಏನ್ ಮಾಡಿದ್ರು ಅಂದ್ರೆ ಆಘಾತ ಮಾಡಿದ್ರು. ಅವಾಗ ಭಗವಂತ ಸಾಕ್ಷಾತ್ ಅವತಾರ ಮಾಡಿದ್ರು. ಮೊದಲೇದಾಗಿ ಹಿರಣ್ಯಾಕ್ಷರು ಹುಟ್ಟಿ ಬಂದಾಗ ಭಗವಂತ ಏನ್ ಮಾಡಿದ ಅಂದ್ರೆ ಮತ್ಸ್ಯ ಮತ್ತು ಪೂರ್ವ ಮತ್ತು ಬಲಾಹ ರೂಪದಲ್ಲಿ ಅವತಾರ ಮಾಡಿ ಹಿರಣ್ಯಾಕ್ಷರ ವಿಷಯ ಸಂದರ್ಭದಲ್ಲಿ ಭಗವಂತ ಏನ್ ಮಾಡಿದ ಅಂದ್ರೆ ನರಸಿಂಹದೇವರಾಗಿ ಅವತಾರ ಮಾಡಿ ಅವರು ಮಾಡಿದ. ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದರು. ಅದೇ ರೀತಿಯಾಗಿ ರಾಮ ಅರ್ಥಾತ್ ರಾವಣ ಕುಂಭಕರ್ಣ ಆದಾಗ ರಾಮ
ಅವತಾರ ಮಾಡಿ ರಾಮನ ಅವತಾರ ಆಯ್ತು. ಅವಾಗ ಭಗವಂತ ಏನ್ ಮಾಡಿದ ಅಂತಂದ್ರೆ ರಾಮಾವತಾರವನ್ನು ಮಾಡಿ ಏನ್ ಮಾಡಿದ ಅಂದ್ರೆ ರಾವಣ ಕುಂಭಕರ್ಣನ ಸಂಹಾರ ಮಾಡಿದ. ಆಮೇಲೆ ಶಿಶುಪಾಲ ದಂತವಕ್ರ ಅನ್ನೋರ ಹುಟ್ಟಿ ಬಂದ್ರು, ಅವರ ಜೈ ವಿಜಯರು. ಅವಾಗ ಕೃಷ್ಣ ಭಾವದಲ್ಲಿ ಅವತಾರ ಮಾಡಿ ಅವ್ರನ್ನ ಸಂಹಾರ ಮಾಡಿ. ಅಂದ್ರೆ ಈಗ ಯಾಕೆ ಅವತಾರ ಆಗ್ಬಾರ್ದು? ಅವಾಗ ಭಗವಂತ ರಾಮನಾಗಿ ಅವತಾರ ಮಾಡಿದ ಎಂಥ ಒಂದು ದಿವ್ಯವಾಗಿರ್ತಕ್ಕಂಥ ಲೀಲೆಯನ್ನು ಮಾಡಿದ ಕೃಷ್ಣಾವತಾರದಲ್ಲಿ ಲೀಲೆ. ಆವಾಗ ಮಹಾರಾಜರು ಹೇಳಿದರು, ಈಗ ಯಾಕೆ ಅವತಾರ ಇಲ್ಲ ಅಂತಲ್ಲ, ಈಗೂ ಅವತಾರ. ಅವಾಗ ಏನಿದ್ದ ಪರಿಸ್ಥಿತಿ ಅಂದ್ರೆ ರಾಮನ ಅವತಾರ ಆಗಬೇಕಾದ್ರೆ ಆ ಒಂದು ಅಧರ್ಮದ ಮೂಲ ಸ್ರೋತ ಆಗಿರ್ತಕ್ಕಂಥ ರಾವಣ ಕುಂಭಕರ್ಣರು ಏನಿದ್ರು ಅಂದ್ರೆ ದೇಹಧಾರಿಯಾಗಿ ಬಂದು ಸಗುಣ ಭಾವದಲ್ಲಿ ಅವತಾರ ಮಾಡಿದ್ದಕ್ಕಾಗಿ ಆ ಸಗುಣ ಭಾವದಲ್ಲಿ ಅವತಾರವನ್ನ ಅರ್ಥಾತ್ ನಾಶ ಮಾಡೋದಕ್ಕಾಗಿ ಸಗುಣ ಭಾವದಲ್ಲೇ ಅವತಾರ. ಸಗುಣ ಭಾವದಲ್ಲಿ ಬಂದಿರತಕ್ಕಂಥ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಆ ಭಗವಂತನಿಗೂ ಸಗುಣ ಭಾವದಲ್ಲೇ ಅವತಾರ. ಅದೇ ರೀತಿಯಾಗಿ ಶಿಶುಪಾಲ ದಂತವಕ್ರೆಲ್ಲ ಕಂಸ ಇಂಥವರು ಅನೇಕ ರಾಕ್ಷಸರನ್ನ ದೈತ್ಯರನ್ನ ಮತ್ತು ಅತ್ಯಂತ ಅಧರ್ಮಿಗಳನ್ನ ನಾಶ ಮಾಡುವುದಕ್ಕಾಗಿ ಕೃಷ್ಣನ ಅವತಾರ. ಒಬ್ಬರು ನಮ್ಮನ್ನು ಕೇಳಿದ್ರಿ, ಅಲ್ಲಿ ರಾಮಾವತಾರ 12 ಕಲಾ ಪೂರ್ಣ ಅಂತ, 12 ಕಲಾ ಉಳ್ಳವ. ಕೃಷ್ಣ 16 ಕಲಾ ಪೂರ್ಣ, 16 ಕಲೆ ಇದ್ದಾವ. ಮತ್ತೆ ನಾವು ರಾಮನ್ ಯಾಕೆ ಉಪಾಸನ ಮಾಡಬೇಕು, ಕೃಷ್ಣನ ಉಪಾಸನ ಯಾಕೆ ಮಾಡಬೇಕು? ಕೃಷ್ಣ ದೊಡ್ಡ ಅವತಾರ ಅದ, ರಾಮ ಸಣ್ಣ ಅವತಾರ ಅಂತ ಅವ್ರು ಬೆಂಗಳೂರವ್ರು ಕೇಳಿದ್ರು. ಫೋನ್ಗೆ ನಾ ಹೇಳಿ, ನೋಡ್ರಿ, ಒಬ್ಬ ಕೋಟ್ಯಾಧೀಶ ಮನುಷ್ಯ ಆಯ್ತ. ಅವೇನ್ ಮಾಡಲ್ಲ, ಒಂದ್ಸಲ ಮುಂಬೈಗೆ ಒಂದು ಯಾವುದೋ ವ್ಯವಹಾರಕ್ಕೆ ಹೋಗ್ಬೇಕಾಗಿತ್ತು. ಅವಾಗ ಅವನಿಗೆ 14 ಲಕ್ಷ ರೂಪಾಯಿ ವ್ಯವಹಾರ. ಅವಾಗ ಏನ್ ಮಾಡ್ದ, ತನ್ನ ಖರ್ಚಿಗೆ ಒಂದು 50-60 ಸಾವಿರ ರೂಪಾಯಿ ಹೆಚ್ಚಿಗೆ ಇಟ್ಕೊಂಡು 14 ಲಕ್ಷ ರೂಪಾಯಿ ಜೊತೆಗೆ ತಗೊಂಡು ಹೋಗಿ ತನ್ನ ಕೆಲಸ ಮಾಡ್ಕೊಂಡು ಮತ್ತೊಂದ್ಸಲ ಅವನಿಗೆ 12 ಲಕ್ಷ ರೂಪಾಯಿ ಕೆಲಸ ಇದೆ. ಅವಾಗ ನಾವು 16 ಲಕ್ಷ ತಗೊಂಡು ಹೋಗ್ತಾನೆ. 12 ಲಕ್ಷ ತಗೊಂಡು ಹೋಗಿ ತನ್ನ ಕೆಲಸ ಮಾಡ್ಕೊಂಡು ಬರ್ತಾರೆ. ಹೆಂಗೋ ಹಂಗ ಭಗವಂತ ಏನಿಲ್ಲ ಅನ್ನೋದ್ರ ಅನಂತ ಕಲಾಪೂರ್ಣ ಇದ್ದಾನೆ. ಅವನಿಗೆ ಯಾವಾಗ ಸಮಾಜದಲ್ಲಿ ಎಷ್ಟು ಕಲೆಗಳಿಂದ ಕಲಾ ಸಂಪನ್ನನಾಗಿ ಅವತಾರ ಮಾಡಿದ್ರೆ ಅವತಾರ ಕಾರ್ಯ ಸಂಪನ್ನ ಆಗ್ತದನೋ ಅಷ್ಟ ಕಲೆಗಳನ್ನು ತಗೊಂಡು ಬಂದು ಅವತಾರ ಮಾಡಿ ಅಷ್ಟ ಕಲೆಗಳಿಂದ ಕಲಾ ಅಂದ್ರೆ ಏನು ಅಂದ್ರೆ ಅದೊಂದು ಶಕ್ತಿ, ಒಂದು ಸಾಮರ್ಥ್ಯ, ಒಂದು ದಿವ್ಯತೆ, ಭವ್ಯತೆ, ಈ ಒಂದು ಭಾವದಲ್ಲಿ ಬಂದು ಅವತಾರ ಮಾಡಿ ಅಷ್ಟು ಕಲಾಪೂರ್ಣನಾಗಿ ಬಂದಾಗ ಆ ಅವತಾರದ ಕಾರ್ಯ ಸಂಪನ್ನ ಆಗುವಂತೆ. ಆದ್ರಿಂದ ಕೃಷ್ಣನ ಅವತಾರ ಸಂದರ್ಭದಲ್ಲಿ 14 ಕಲಾ ಪರಿಪೂರ್ಣ ಆಗಬೇಕಾಗಿತ್ತು. ಆದ್ರಿಂದ ಹುಟ್ಟಿದ ಕೂಡಲೇ ಅವನಿಗೆ ಏನಾಗ್ಬಿಡ್ತು ಅಂದ್ರೆ ತನ್ನ ಅವತಾರ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅರ್ಥಾತ್ ಪುತನಿ ಬಂದು ಇನ್ನು ಕೂಸಿದ್ದಾಗ ಆ ಪುತನಿಯನ್ನು ಸಂಹಾರ ಮಾಡಬೇಕಾಗಿ ಬಂತು. ಆಮೇಲೆ ಶಕಟಾಸುರ, ಬಕಟಾಸುರ, ಈ ಬಕಾಸುರ ಶಕಟದ ಚಕಡಿಯಾಗಿ ಬಂದ, ಬಕ ಆಗಿ ಬಂದ, ಏನೇನು ಆಗಿ ಆಕೃತರು ಬಂದವ್ರನ್ನ ಅದು ಸಣ್ಣವಿದ್ದಾಗ ನಾಶ ಮಾಡ. ಆದ್ರೆ ರಾಮಾವತಾರದಲ್ಲಿ ಭಗವಂತನಿಗೆ ಮುಖ್ಯವಾಗಿ ಏನ್ ಮಾಡಬೇಕಾಗಿತ್ತು ಅಂದ್ರೆ ತಪಸ್ಕಾರ. ಅರ್ಥಾತ್ ಅನೇಕ ಋಷಿಮುನಿಗಳ ಯಜ್ಞ ಯಾಗಾದಿಗಳ ಮೂಲಕವಾಗಿ ಧರ್ಮವನ್ನ ಧರ್ಮವನ್ನ ಚಿರಂತನವಾಗಿ ಇಟ್ಟುಕೊಂಡು ಹೋಗ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಾ ಇದ್ರು. ಅವರಿಗೆ ಬಾಧಕರಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಬೇಕಾಗಿ ಬಂದಿತ್ತು. ಅವನಿಗೆ 12 ಕಲ ಸಾಕಾಗಿತ್ತು. ಆದ್ದರಿಂದ ಪುರುಷೋತ್ತಮ ಭಾವದಲ್ಲಿ ಅವತಾರ ಮಾಡಿದರು. ಕೃಷ್ಣಾವತಾರದಲ್ಲಿ ಬಹಳ ಕಲೆಗಳ ಅವಶ್ಯಕತೆ. ಅನೇಕ ಪ್ರಕಾರದಿಂದ ಭಗವಂತ ಏನ್ ಮಾಡಿರ್ತಾನಂದ್ರೆ ಪರಿಪೂರ್ಣನಾಗಿ ಹುಟ್ಟಿ ಬರ್ತಾನೆ. ರಾಮಾವತಾರ ನೋಡಿ, ಭಗವಂತನ ಅವತಾರ ಆದದ್ದು ಅನೇಕ ಒಂದು ಆಸುರಿ ಭಾವದವನ್ನು ಸಂಹಾರ ಮಾಡಿ ಅರ್ಥಾತ್ ಏನು ಅಂದ್ರೆ ಸಾತ್ವಿಕ ಭಾವದವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದನೇ ರಾಮಾವತಾರ ಆಯಿತು. ರಾಮ ಮರ್ಯಾದಾ ಪುರುಷೋತ್ತಮನಾಗಿ ಅವತಾರ.
ಇವತ್ತು ನಮ್ಮ ಭಾರತದಲ್ಲಿ 18 ಪುರಾಣ ಹೆಂಗವನ್ನು ಹಂಗೆ 2 ಇತಿಹಾಸ, ಒಂದ್ ಯಾವುದು ರಾಮಾಯಣ, ಇನ್ನೊಂದು ಯಾವುದು ಮಹಾಭಾರತ. ಇವೆರಡೂ ಇತಿಹಾಸಗಳು ನಮ್ಮ ಭಾರತೀಯ ಸಂಸ್ಕೃತಿಯ 2 ಏನಿದ್ದಂಗೆ ಒಂದು ನಾಡಿ ಇದ್ದಂಗೆ, ಒಂದು ಸುಷುಮ್ನ, ಒಂದು ಇಡಾ ಪಿಂಗಲ ನಾಡಿ ಇದ್ದಂಗೆ. ಅರ್ಥಾತ್ ಏನಂದ್ರೆ ಇವು ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭ, ಎಲ್ಲೂ ದಿವ್ಯವಾಗಿರ್ತಕ್ಕಂಥ ಭಾವದಲ್ಲಿರ್ತಕ್ಕಂಥ. ಮಹಾರಾಜರು ಕೇಳಿದ್ರು ಅವಾಗ ರಾಮಾವತಾರ, ಕೃಷ್ಣಾವತಾರ ಆಯ್ತು, ಈಗ ಯಾವ ಅವತಾರ? ಅದಕ್ಕೆ ಮಹಾರಾಜರು ಹೇಳಿದ್ರು ಈಗ ಒಂದು ಅವತಾರ ಎಂತ ಮಹಾರಾಜರು ಚಂದ ಎಕ್ಸ್ಪ್ಲನೇಷನ್ ಕೊಟ್ಟರು. ಈಗ ರಾವಣ, ಕುಂಭಕರ್ಣ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ಕಂಸ ಇತ್ಯಾದಿ ರಾಕ್ಷಸರು ರಾಕ್ಷಸೀಯ ಭಾವದಲ್ಲಿ ಅಂಥ ಒಂದೇ ಧಾರಣೆ ಮಾಡಿಕೊಂಡು ಯಾರು ಹುಟ್ಟಿ ಬರುವುದಿಲ್ಲ. ಮತ್ತೆ ಹೆಂಗಂದ್ರೆ ಚಂದನ ಮುಖ, ಚಂದನ ದೇಹ ಮತ್ತು ಚಂದ ಆಕಾರಗಳಲ್ಲಿ ಹುಟ್ಟಿ ಬಂದು ಒಳಗೆ ಏನದನ್ನು ರಾವಣ, ಕುಂಭಕರ್ಣ, ಕಂಸ ಒಳಗಿಟ್ಟುಕೊಂಡವರು ಅವತಾರ ಬಹಳ ಒಳಗೆ ಇದ್ದಾರಲ್ಲ ರಾವಣ, ಕುಂಭಕರ್ಣ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ಕಂಸ, ಕ್ರೂರ, ಕಂಸ, ಶಿಶುಪಾಲ, ದಂತವಕ್ರ ಎಲ್ಲ ಅಸುರರು ಹೊರಗಿನಿಂದ ಅಗ್ನಿ ಅರ್ಥಾತ್ ಏನು ಅಂದ್ರೆ ಅಗ್ನಿ ವ್ಯವಸ್ಥಿತವಾಗಿ ಚಂದ ಕಾಣಿಸುವಂತ ಶರೀರದೊಳಗೆ ತುಂಬಿರುವುದರಿಂದ ಅವತಾರ ಕಾರ್ಯಕ್ಕೂ ಸಹಿತ ಏನು ಅವಶ್ಯಕತೆ ಅದ ಅಂದ್ರೆ ದೊಡ್ಡ ದೊಡ್ಡ ದೇಹ ಭಾವದಿಂದ ಅವತಾರ ಮಾಡಿ ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ಏನಾಗ್ತದೆ, ಸೂಕ್ಷ್ಮವಾಗಿ ಅವತಾರ ಬೇಕಾಗಿ ಅವು ಒಳಗಿರ್ತಕ್ಕಂಥ ಇದು ಆಸುರಿ ಭಾವ, ರಾಕ್ಷಸಿ ಭಾವಗಳು ತುಂಬ್ಯಾವನು ಅವನು ಸಂಹಾರ ಮಾಡುವಂತ ಅವತಾರ ಆಗಬೇಕಾಗಿಲ್ಲ. ಆ ಅವತಾರ ಅಂದ್ರೆ ಯಾವುದು ಅಂದ್ರೆ ನಾನು ಅವತಾರ ಇಲ್ವಾ? ಹಿಂಗಿದ್ದಾಗ ಸತ್ಪುರುಷರ ಸ್ಥಾನ ಇದೆ ಸಮಾಜದಲ್ಲಿ. ಸತ್ಪುರುಷರ ಸ್ಥಾನ ಏನು ಅಂತಂದ್ರೆ ಭಗವಂತ ಕೌರವರ ಪಾಂಡವರ ಯುದ್ಧದಲ್ಲಿ ಇದೆಲ್ಲ ವಿಸ್ತಾರವಾಗಿ ಹೇಳುವುದಿಲ್ಲ. ಕೌರವರು ಪಾಂಡವರ ಯುದ್ಧದಲ್ಲಿ ಭಗವಂತ ಏನ್ ಮಾಡಿದ ಅಂತ ಧರ್ಮರಾಜ ಹೇಳಿ, ಧರ್ಮರಾಜ ನಿನಗೆ ಯುದ್ಧ ಬ್ಯಾಡದು, ಅದಕ್ಕಾಗಿ ನಾನು ಏನಾಗ್ತೀನಿ ಶಾಂತಿ ದೂತಾಗಿ ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿ ದುರ್ಯೋಧನನ ಕಡೆಗೆ ಬಂದು ಅವನಿಗೆ ಅನೇಕ ಪ್ರಕಾರದಿಂದ ಶಾಸ್ತ್ರಗಳ ವಿಚಾರಗಳನ್ನ ತಿಳಿಸಿ ಹೇಳಿ, ದುರ್ಯೋಧನ ಯುದ್ಧ ಬೇಡ, ಪಾಂಡವರು ಒಂದು 5 ಹಳ್ಳಿ ಕೊಟ್ಟರು ಸಾಕು, ಸಮಾಧಾನ ಇರ್ತಾರೆ ಅಂದಾಗ ದುರ್ಯೋಧನ ಹೇಳಿದ, ಕೃಷ್ಣ ಯುದ್ಧ ಮಾಡೋದು ಹೊರತು ಸೂಜಿ ಮೊನೆಗೆ ನಿಲ್ಲುವಷ್ಟು ಮಣ್ಣು ಸಹಿತ ಕೊಡುವುದಿಲ್ಲ. ಮತ್ತು ನೀನು ಹೇಳ್ತಕ್ಕಂಥ ಈ ಶಾಸ್ತ್ರದ ವಚನ ನಾನು ಸಣ್ಣದಾಗಿದ್ದಾಗ ಎಲ್ಲ ಬಾಯ್ಪಾಠ ಮಾಡ್ಬಿಟ್ಟು ನನಗೂ ಚಲೋ ಬಾಯ್ಪಾಠ ಹೋಯ್ತು. ನನಗೂ ಇವೆಲ್ಲ ಗೊತ್ತವ. ಜಾನ ವಿಧರ್ಮಂ ನಚಮೆ ಪ್ರವೃತ್ತಿ, ಜಾನ ನಿಧರ್ಮಂ ನಚಮೆ ನಿವೃತ್ತಿ. ಧರ್ಮ ಏನೋ ನನಗೆ ಗೊತ್ತದೆ, ಕಾಲದ ಪ್ರವೃತ್ತಿ ಆಗುತ್ತೆ. ನೋಡ್ರಿ, ಆ ದುರ್ಯೋಧನ ಶೋಕಾಂತಿಕಾರು ನಮ್ದು ಶೋಕಾಂತಿಕ. ಧರ್ಮ ಏನೋ ನಮ್ಗೆಲ್ಲರಿಗೂ ಗೊತ್ತದೆ, ಅಕ್ಷರ ಪ್ರವೃತ್ತಿ. ಎಷ್ಟು ಪ್ರಕಾರದ ಧರ್ಮದ ಬಗ್ಗೆ ವಿಚಾರ ಹೇಳಿದ. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ಒಳ್ಳೇದೇನನ್ನು ಬರ್ತದೆ ಆದ್ರೂ ನಾವು ಯಾವುದೋ ನಮ್ಗೆ ಅಡ್ಡು ಬರ್ಲಿಕ್ಕೆ ಮರಾಠಿ ಭಾಷೆ ಕಳಪೆ ಒಳಗ್ ನಾನು ತಿಳಿತದ ಆದ್ರೆ ಅನುಸರಿಸ್ಲಿಕ್ಕೆ ಬರಬಾರ್ದು. ನಾನು ಬಹಳ ವಿಚಾರ ಮಾಡಲಿಕ್ಕೆ ತಿಳಿಲಿಕ್ಕೆ ಬರೋದು ಅನುಸರಿಸದೇ ಇರೋದು. ಅವಾಗ ನಾನು ಇನ್ನೊಂದು ಸತ್ಸಂಗದಾಗ ಬರ್ತಾ ಇದೆ. ತಿಳಿಯೋದೆಲ್ಲಕ್ಕೆ ಅಂದ್ರೆ ಬುದ್ಧಿಗೆ. ಬುದ್ಧಿ ತಿಳಿತಾರೆ. ನಾ ಪ್ರವಚನದಾಗ ಹೇಳಿದ್ದೆ ಎಲ್ಲ ವಿಷಯ ಬುದ್ಧಿಗೆ ತಿಳಿತು. ಅನುಸರಿಸದೇ ಇರೋದು ಯಾವುದು ಅಂದ್ರೆ ಮನಸ್ಸು. ಬುದ್ಧಿ ಹೇಳಿದಾಗ ಮನಸ್ಸು ಕೇಳಬಾರ್ದು. ಮನಸ್ಸು ಬಹಳ ವಾಂಡದ ಇದೆ. ಈ ಮನಸ್ಸು ಏನದ ಅಂದ್ರೆ ಬಹಳ ವಾಂಡದ. ಬುದ್ಧಿಯನ್ನು ಹೆಂಗ ಮಾಡಿರ್ತದ ಅಂದ್ರೆ ಮನ್ಯಾಗ ಅಜ್ಜಿ ಬೈತಾಳ ಹಂಗ ಮಾಡಿ, ಅಜ್ಜಿ ನೀ ಯಾಕೆ ಸುಳ್ಳ ಇದನ್ನ ನಮ್ಗೆಲ್ಲ ಗೊತ್ತದ, ನೀ ಸುಮ್ ಕೂಡು. ಅದು ಬುದ್ಧಿ ಹೇಳ್ತದೆ, ಗೊತ್ತದ ಇರೋದು. ಮಕ್ಕಳಿಗೆ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಅಜ್ಜಿ ಹೇಳ್ತಿರ್ತಾಳೆ. ಯಾಕೆ ಹಂಗೆ ಬುದ್ಧಿನ ಹೇಳ್ತಾರೆ. ಯಾಕಂದ್ರೆ ಸತ್ಸಂಗದಾಗ ಕೇಳಿರ್ತದ
ಅದೇ ರೀತಿಯಾಗಿ ಸಾಧು ಸತ್ಪುರುಷರ ಬಾಯಿಂದಲೂ ಕೇಳಿರ್ತದೆ, ಶಾಸ್ತ್ರಗಳಲ್ಲಿ ಕೇಳಿರ್ತದೆ. ಈಗ ಸ್ವಲ್ಪ ಬುದ್ಧಿ ತಿಳಿದಿರ್ತದೆ. ಆದ್ರೆ ಮನಸ್ಸನ್ನು ಅನುಸರಿಸುವುದು, ಬುದ್ಧಿ ಹೇಳುವುದು ಒಂದು, ಮನಸ್ಸು ಮಾಡುವುದು ಒಂದು. ಅಂಥ ಪರಿ ಮನಸ್ಸಿಂದ ಏನಾಗ್ಯವ ವಿಶೇಷ ಅಂದ್ರೆ ಮನಸ್ಸು ಇಂದ್ರಿಯಗಳ ಏನ್ ಮಾಡ್ಯಾರ, ಮನಸ್ಸಿನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಏನು ಅಂದ್ರೆ 5 ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವು ಮನಸ್ಸಿಗೆ ಏನಂತ ಅವು ಮುಚ್ಚುತ್ತಾರೆ. ಸುಮ್ಮನೆ ಬುದ್ಧಿ ಹೇಳಂಗೆ ಕೇಳಕ್ ಹೋಗಬೇಡ. ನಾವು ಕ್ಷಣಕ್ಕೆ ಒಂದೊಂದು ವಿಷಯ ತಂದು ಕೊಡ್ತೀವಿ. ಕಣ್ಣಂತ ನಿನಗೆ ಚಂದ ತೋರಿಸ್ತೀವಿ. ಕಿವಿ ಅಂತಂದ್ರೆ ಅಂಥ ಇಂಥ ಚಲೋ ಕೇಳಿಸ್ತೀವಿ, ಹಾಡು ಪಾಡು. ನಾಲಿಗೆ ಅಂತಂದ್ರೆ ಏನು ಬೇಕಂತ ತಿನ್ನಿಸ್ತೀವಿ. ನೀವೆಲ್ಲ ನಮ್ಮ ವಿಷಯಗಳಿಂದ ನೀನು ಏನ್ ಮಾಡ್ಕೋತ ಇರು, ಸಂತೋಷ ಪಡ್ಕೋತ ಇರು. ನೀ ಆ ಬುದ್ಧಿ ಮಾತು ಕೇಳ. ಹಿಂಗಾಗಿ ನಾಲಿಗೆ ಏನಾಗ್ಬಿಡ್ತು ಅಂದ್ರೆ ಇಂದ್ರಿಯಗಳ ವಶ ಆಗ್ಬಿಡ್ತು. ಮನಸ್ಸು ಏನಾಗ್ತು ಅಂದ್ರೆ ಇಂದ್ರಿಯಗಳ ವಶ. ಹಿಂಗಾಗಿ ಇಂದ್ರಿಯಗಳ ವಶ ಆಗಿರೋದ್ರಿಂದ ಆ ಮನಸ್ಸು ಏನ್ ಮಾಡಬಾರ್ದು ಅಂದ್ರೆ ಬುದ್ಧಿಯ ಮಾತು ಕೇಳಬಾರ್ದು. ಇವತ್ತು ನಮ್ಮ ಪರಿಸ್ಥಿತಿನೂ ಆಗ್ತದೆ. ನಮ್ಮ ಮನಸ್ಸು ಏನಾಗ್ಬಿಟ್ಟೆ ಇಂದ್ರಿಯಗಳ ವಶ ಆಗಿಬಿಟ್ಟು. ಒಂದ್ ಕಡೆ ಹೇಳ್ತಾರೆ ಉಪನಿಷತ್ನಲ್ಲಿ, ಆತ್ಮಾನಂ ರಥಿನಂ ವಿದ್ಧಿ. ಅರ್ಥಾತ್ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ. ಆತ್ಮ ಅನ್ನೋದು ಆ ರಥದಲ್ಲಿ ಕೂತಿರ್ತಕ್ಕಂಥವ್ರು, ಶರೀರ ಅನ್ನೋದು ರಥ. ಇಂದ್ರಿಯಾಣಿ ಬುದ್ಧಿಂತು ಸಾರಥ್ಯಂ ವಿದ್ಧಿ. ಬುದ್ಧಿ ಅನ್ನೋದು ಸಾರಥಿ ಅದು. ಇಂದ್ರಿಯಾಣಿ ಹಯಾನ್ಯಾವು. ಇಂದ್ರಿಯಗಳಂದ್ರೆ ಕುದುರೆಗಳಿರ್ತವೆ. ಮನಸ್ಸು ಅಂದ್ರೆ ಗಡಿವಾಣ, ಅದು ಇದು ಇರ್ತವೆ, ಲಗಾಮ್ ಇರ್ತವೆ. ಮನಃ ಪ್ರಗ್ರಹಮೇವ ಚ. ದಾರಿ ಯಾವುವು ಅಂದ್ರೆ ವಿಷಯಗಳನ್ನುವಂತ ಈ 5 ವಿಷಯಗಳನ್ನುವಂತ ದಾರಿ ಒಳಗ ಈ 5 ವಿಷಯಗಳನ್ನುವಂತ ದಾರಿ ಒಳಗ 5 ಕುದುರೆ ಓಡ್ಲಿಕ್ಕೆ ಅಂತೇಳ. ಆದ್ರೆ ಏನಾಗವಲ್ತು ಅಂದ್ರ ಲಗಾಮು ಬುದ್ಧಿ ಕೈಯಾಗಿ ಸಿಗುವಲ್ತು. ಹಿಂಗಾಗಿ ಏನಾಗ್ತದೆ ಅಂದ್ರ ವಿಷಯಗಳ ಕಡೆಗೆ ಪ್ರವೃತ್ತಿ ಆಗಿದೆ. ಮಹಾರಾಜರು ಏನಂದ್ರು ಅಂದ್ರ ಬಹಳ ಆ ದುರ್ಯೋಧನ ಏನಂದ ಅಂದ್ರ, ಕೃಷ್ಣ ನೀ ಹೇಳಿ ತಿಳಿತದೆ, ಎಲ್ಲ ಕೇಳ್ತಾ ಇಲ್ಲ. ನೀ ಹೇಳಿದ್ದು ನನಗೆ ತಿಳಿತದೆ, ಖರೆ ಅನುಸರಿಸಲಿಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ತೀವಿ? ಮಹಾರಾಜರು ಏನಂದ್ರು ಅಂದ್ರ, ಇದಕ್ಕೆ ಒಂದೇ ಒಂದು ಉಪಾಯ. ಏನ್ ಮಾಡಬೇಕು ಅಂದ್ರೆ, ಮನಸ್ಸು ಕೇಳುವಲ್ತು, ಬುದ್ಧಿಗೆ ತಿಳಿತದೇನೋ ಖರೆ. ಅದಕ್ಕೆ ಮನಸ್ಸು ಮಹಾರಾಜ ಬಹಳ ಚಂದ. ಯಾರೇ ಒಬ್ರು ಹೇಳಿದಂಗೆ ಕೇಳಿ ಬರಬೇಕು. ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಥವಾ ಮನಸ್ಸನ್ನು ಎಷ್ಟಾಗ ಆ ಮನಸ್ಸನ್ನ ಪ್ರವೃತ್ತಿಗೊಳಿಸಿದ್ರೆ ನಮಗೆ ಹಿತ ಆಗ್ತದೋ ಹಂಗೆ ಪ್ರವೃತ್ತಿಗೊಳಿಸೋದಕ್ಕಾಗಿ ನಾವು ಯಾರಾದ್ರೂ ಒಬ್ರು ಹೇಳಿದಂಗೆ ಕೇಳು. ನಮ್ಮ ತಲೆಯಾಗ ಬಂದು ಹಿಂಗೆ ಮಾಡಬೇಕು, ಅವ್ರು ಹೇಳಿದ್ರು ಹಂಗೆ ಮಾಡಬೇಡ್ರಿ, ಅಥವಾ ನಿಮ್ಗೆ ಹಿತ ಇಲ್ಲ ಅನ್ಕೊಳ್ಳಿ, ಬಿಟ್ಟು ಬಿಡ್ಲಿಕ್ಕೆ. ಅರ್ಥಾತ್ ಅಂತ ಹೇಳೋರು ಯಾರು ಅಂದ್ರೆ ಸದ್ಗುರು, ಕೇಳೋರು ಯಾರು ಅಂದ್ರೆ ಸತ್ಶಿಶು. ತಮ್ಮ ಬುದ್ಧಿ ತಿಳಿದಾಗ ಹೋಗೋರು ಯಾರು ಅಂದ್ರೆ ದುಃಖಿಗಳು, ತಿಳ್ಕೊಳ್ಳ. ನಾ ಯಾಕೆ ಹೇಳಿದ್ರೆ ಮಹಾರಾಜರು ಏನಂದ್ರು, ಕೃಷ್ಣ ಏನಂದ ಅಂದ್ರೆ, ದುರ್ಯೋಧನ ಏನಂದ, ಕೃಷ್ಣ ನೀ ಇಷ್ಟೆಲ್ಲ ಉಪದೇಶ ಮಾಡೋಕ್ಕಿಂತಲೂ ನೀನೊಂದು ಕೆಲಸ ಮಾಡು, ನಮ್ಮ ಬುದ್ಧಿಯ ದಿಶಾ ಬದಲು ಮಾಡಿಬಿಡು. ಕೃಷ್ಣಂದ ಬುದ್ಧಿಯ ದಿಶಾ ಬದಲು ಮಾಡೋ ಡಿಪಾರ್ಟ್ಮೆಂಟ್ ನಮ್ಮ ಕಡೆಗೆ ಇಲ್ಲ. ಮತ್ತೆ ಯಾರಿಗೆ ಕೊಡ್ತೀವಿ? ನಾವು ಸಮಾಜದೊಳಗೆ ಸತ್ಪುರುಷರಿಗೆ ಕೊಡ್ತೀವಿ.
ಇವತ್ತು ನಮ್ದು ಏನಾದರೂ ಹಿತ ಆಗಬೇಕಿದ್ರೆ ನಾವು ಸತ್ಪುರುಷರಿಗೆ ಶರಣು. ಅವ್ರು ಹೇಳಿದಂಗೆ ನಾವು ನಮ್ಮ ಬುದ್ಧಿ ಮನಸ್ಸು ಅಹಂಕಾರ ಎಲ್ಲ ಬಾಗಿಲು ಕೆಟ್ಟು ಅವ್ರು ಹೇಳಿದಂಗೆ ಕೇಳಿ ಬಂತು ಅಂದ್ರೆ ನಮ್ಗೆ ಉದ್ಧಾರ ಆಗ್ತದೆ. ಬ್ರಹ್ಮಾನಂದ ಮಹಾರಾಜರ ಮೂರ್ತಿಮಂತ ಉದಾಹರಣೆ. ಷಟ್ಶಾಸ್ತ್ರದ ವಿದ್ವಾನ್. ಇನ್ನು ಸಾಮಾನ್ಯ ಇದು ಇತ್ತೇನು ವ್ಯಕ್ತಿತ್ವ ಇತ್ತೇನ್ರಿ ಅವರು. ಲಕ್ಷಗಟ್ಟಲೆ ಜನರಲ್ಲಿ ಅವ್ರ ವ್ಯಕ್ತಿತ್ವ ಎದ್ದು ಕಾಣಿಸುವಂತ ಅಂಥವ್ರಿಗೆ ಶಾಸ್ತ್ರಾಧ್ಯಯನ ಮಾಡಿದ ಕೂಡಲೇ ಸ್ವಾಭಾವಿಕ ವಿವೇಕ ಜಾಗೃತ. ಶಾಸ್ತ್ರಾಧ್ಯಯನದ ಉದ್ದೇಶ ನಮ್ಮಂತಃಕರಣದಲ್ಲಿ ವಿವೇಕ ಜಾಗೃತ ಆಗಿ ಆತ್ಮಾನಾತ್ಮ ವಿವೇಚನೆ ಉಂಟಾಗಿ ಅನಾತ್ಮದಲ್ಲಿ ಅನಾಸಕ್ತಿ ಉಂಟಾಗುವುದೇ ಶಾಸ್ತ್ರಾಧ್ಯಯನದ ಲಕ್ಷ್ಯ. ವಿಜ್ಞಾತೆ ಪರೇ ತತ್ವೇ ಶಾಸ್ತ್ರ ಭೀತಿಸ್ತು ನಿಷ್ಫಲ, ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರ ಭೀತಿಸ್ತು. ಶಾಸ್ತ್ರಾಧ್ಯಯನ ಮಾಡಿದ್ವಿ, ಭಗವಂತನ ಆತ್ಮಜ್ಞಾನ ಆಗಲಿಲ್ಲ ಅನ್ನೋ ಶಾಸ್ತ್ರಾಧ್ಯಯನ ಮಾಡಿದ್ವಿ. ಶಾಸ್ತ್ರಾಧ್ಯಯನ ಮಾಡಿದ್ವಿ, ಆತ್ಮಜ್ಞಾನ ಆತು ಆಮೇಲೆ ಆ ಶಾಸ್ತ್ರ ತಗೊಂಡು ಏನ್ ಮಾಡುದು? ಆತ್ಮಜ್ಞಾನ ಆದ ಕೂಡಲೇ ಬ್ರಹ್ಮಾನಂದ ಮಹಾರಾಜನಿಗೆ ಶಾಸ್ತ್ರಜ್ಞಾನದ ಮೌಲ್ಯನ ಒಂದ್ಸಲ ಬೆಳಸಲೆ ಅವರು ಗುರುದೇವ್ ರಾಮಡೆ ಅವ್ರ ಕಡೆ ನಿಂಬಾಳಕ್ಕೆ ಹೋಗಿ. ಗುರುದೇವ್ ರಾಮಡೆ ಅಂದ್ರೆ ಇಂಟರ್ನ್ಯಾಷನಲ್ ಫಿಗರ್, ಬಹಳ ದೊಡ್ಡ ವಿದ್ವಾಂಸ. ಅವ್ರ ಕಡೆಗೆ ಎಂತೆಂಥ ಪುಸ್ತಕ ಇದ್ರು ಅಂದ್ರೆ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಇರ್ಲಿಕ್ಕಿಲ್ಲ ಅಂತ ಪುಸ್ತಕ. ಆದ್ರೆ ಮಜಾ ಏನಾಗಿತ್ತು, ಅದ್ರ ಮೇಲೆಲ್ಲ ಧೂಳು ಬಿದ್ದಿತ್ತು. ಬೆಳಸಲೆ ಅವ್ರು ಏನಂದ್ರು, ರಾಮ್ ಅವರು ಧೂಳು ಪಡಲಿಲ್ಲ. ಹಾಗೆ ಖರೆ ವ್ಯಾಲ್ಯೂಯೇಷನ್ ಹೇಳಿದ್ರೆ ವ್ಯಾಲ್ಯೂ ಸೀಕಿಂಗ್ ಅಂತ ಮಾಡೋದು. ಮೌಲ್ಯ ತಿಳ್ಕೊಳ್ಳಿಕ್ಕೆ ಬರ್ಬೇಕು ಜೀವನ. ಮೌಲ್ಯ ತಿಳಿಲಿಲ್ಲ ಅಂದ್ರೆ ಏನೇನೂ ಉಪಯೋಗ. ನನ್ನ ಜೀವನದ ಪರಮೋಚ್ಚ ಮೌಲ್ಯ ನಾನು ಎದಕ್ಕೆ ಕೊಡ್ಬೇಕು, ನಾನು ಎದಕ್ಕೆ ಮೌಲ್ಯ ಕೊಡ್ಬೇಕಪ್ಪ ನಮಗೆ ತಿಳಿಬೇಕಿಲ್ಲ. ಪ್ರಪಂಚಕ್ಕೆ ಎಷ್ಟು ಮೌಲ್ಯ ಕೊಡ್ಬೇಕು? ನಿನ್ನ ಉದಾಹರಣೆ ಹೇಳಿದೆ, ದುಡ್ಡಿಗೆ ಎಷ್ಟು ಮೌಲ್ಯ ಕೊಡ್ಬೇಕು, ಮಹತ್ವ ಕೊಡ್ಬೇಕು. ನಾವು ಹಳ್ಳಿಯೊಳ ಜನರು ನಾಯಿ ಸಾಕಿರ್ತಾರೆ. ನಾಯಿಯನ್ನು ಅಡಿಗೆ ಮನೆ ಹಾಕಿಟ್ಟಿರ್ತಾರೆ, ನಾಯಿ ಬಾಗಿಲ್ದಾಗ ಕಟ್ಟಿರ್ತಾರೆ. ದುಡ್ಡಿನ ಕಿಮ್ಮತ್ತೂ ಅಷ್ಟ. ಮನಿ ನಥಿಂಗ್ ಬಟ್ ಎ ಸೆಕ್ಯೂರಿಟಿ. ಜೆ ಕೃಷ್ಣಮೂರ್ತಿ ಹೇಳಿದ್ರು, ನಮ್ಮ ಪ್ರಪಂಚದ ಸಂರಕ್ಷಣೆಗಾಗಿ ಅವಶ್ಯಕವಿದ್ದಷ್ಟ ದುಡ್ಡಿಗೆ ಮಹತ್ವ. ಇಂಟರ್ನ್ಯಾಷನಲ್ ಫಿಗರ್. ಅವರು ಏನಂದ್ರು ಅಂದ್ರೆ, केशवराव ते सगळे आता पत्रावळी झालेले आहे. ಅವರು ಸ್ವತಃ ಓದಿದ್ದರೆ ಅವರೆಲ್ಲ, ಆದ್ರೆ ಈಗ ಅವೆಲ್ಲ ಪತ್ರಾವಳಿ ಆಗ್ಯಾವ ಅಂತೆ. ಅಂದ್ರೆ ಏನೇನು ಕಿಮ್ಮತ್ತಿಲ್ಲ. ವಿಜ್ಞಾತೆ ಪದೇ ತತ್ವೇ ಶಾಸ್ತ್ರ ಭೀತಿಸ್ತು ನಿಷ್ಫಲ, ಅವಿಜ್ಞಾತೆ ಪದೇ ತತ್ವೇ ಶಾಸ್ತ್ರ ಭೀತಿ. ವೇದಾಧ್ಯಯನ ಮಾಡಿದ್ವಿ, ಶಾಸ್ತ್ರಾಧ್ಯಯನ ಮಾಡಿದ್ವಿ, ಆಮೇಲೆ ಭಗವಂತನ ದರ್ಶನ ಆಯ್ತು, ಸಾಕ್ಷಾತ್ಕಾರ ಆಯ್ತು. ಆ ವೇದ ಶಾಸ್ತ್ರ ತಗೊಂಡು ಏನ್ ಮಾಡ್ತು? ಅರ್ಥಾತ್ ಏನು ಅಂದ್ರೆ ಅಡಿಗೆ ಮಾಡೋದನ್ನ ಕಲ್ತ್ವಿ, ಅಗ್ದಿ ಫಸ್ಟ್ ಕ್ಲಾಸ್ ಅಡಿಗೆ ಮಾಡಿದ್ವಿ, ಊಟ ಮಾಡಿದ್ವಿ, ತೃಪ್ತಿ ಆಯ್ತು. ಆಮೇಲೆ ಮುಂದೆ ಅಡಿಗೆ ಮಾಡೋದು ಕಲಾತ್ಮ ನಮ್ಗೆ ಹೆಂಗ ಬ್ರಹ್ಮಾನಂದ ಮಹಾರಾಜರು ಎಷ್ಟು ತೃಪ್ತ ಆದ್ರು, ಶಾಂತ ಆದ್ರು ಅಂದ್ರೆ ಅವ್ರ ವ್ಯಕ್ತಿತ್ವನ ಅದ್ಭುತವಾದ. ಗುರುಗಳ ವಿಷಯದಲ್ಲಿ ಅವ್ರ ನಿಷ್ಠ ಎಂಥವ್ರಿಗೂ ಶಕ್ತಿರು. ಅಂಥವ್ರು ಮಹಾರಾಜ ಹೇಳಿದ್ರು, ಬಟ್ಟೆ ಅನಿಸ್ತು 12 ಮಂದಿ ಉದ್ಧಾರ ಆದ್ರು ಅಂತ ಮಾತು. ಆನಂದ ಸಾಗರು ಅಂಥವ್ರೆ. ಒಂದು ಆನಂದ ಸಾಗರು ಮಹಾರಾಜರಿಗೆ ಅಗದಿ ಅವರು ರೈಟ್ ಹ್ಯಾಂಡ್. ಬ್ರಹ್ಮಾನಂದ ಆನಂದ ಸಾಗರ. ಒಂದು ದಿವಸ ಆನಂದ ಸಾಗರು ತಮ್ಮ ಮೂಡಿ ಹೊಂಟಿದ್ರು ಜಾಗನಾಥ್. ಹೊಂಟಾಗ ಮಾರುತಿ ಹತ್ರ ನಿಂತಿದ್ರು. ಮಹಾರಾಜರು ನಮಸ್ಕಾರ ಮಾಡಿ ಹೋಗ್ಬೇಕಾಗಿ ಮಹಾರಾಜರು ಬಂದರು. ಆನಂದ ಸಾಗರ ನಮಸ್ಕಾರ ಮಾಡಿದ ಮಹಾರಾಜ್ ಅನ್ನೋ ಪುರುಷೋತ್ತಿ ಇರ್ತಾನೆ. ಮಹಾರಾಜರು ಏನಂದ್ರು, ಆನಂದ್ ಸಾಗರ್ ಒಂದು ಸ್ವಲ್ಪ ಹೊತ್ತು ನಿಂತಿರು, ಈಗ ಬರ್ತೀವಿ. ಆನಂದ ಸಾಗರರು ಅಲ್ಲೇ ಭಜನೆ ಮಾಡ್ಕೊಂಡು ನಿಂತರು.
द्रौपदी राघव राजा राम पतित पावन सीताराम महाराज ತಿರುಗಿ ಯಾವಾಗ ಮರುದಿವಸ ಮಧ್ಯಾಹ್ನ ತೆರಿಗೆ ಬಂತು. ಇವತ್ತು ಸಂಜೆ ಮುಂದೆ 6 ಗಂಟೆಗೆ ಹೋದವರು ಮರುದಿವಸ ಮಧ್ಯಾಹ್ನ 3 ಗಂಟೆಗೆ ಬಂದು ಆನಂದ ಸಾಗರ ಭಜನೆ ನಡೆದ. ನಾವೇನ್ ಮಾಡ್ತಿದ್ವಿ 10 ನಿಮಿಷ ದಾರಿ ನೋಡಿದ್ವಿ. ನೀವು ಬರಲಿಲ್ಲ ಗೋಳು ಏನ್ರಿ ಮಲ್ಕೊಂಡಿದ್ರಿ 2 ತಾಸು ಹೇಳೇ ಇಲ್ರಿ. ನಾನು ಹೇಳ್ತ ಬಹು ಸಾಹೇಬರು ಅವ್ರ ಮಗನ ಅಕ್ಕಿ ಕಾಲ ಮುಂಜಾನೆ 10:30 ತಾತ ಸಾಹೇಬರು ಮಹಾರಾಜರು ಬಾಗ್ಲ ಮುಂದ್ ಮಾಡ್ಕೊಂಡು ಮಲ್ಕೊಂಡಿದ್ರು. ಮೂರ್ತ ದಾಟ್ಬೋದು, ಪೇಷನ್ಸ್ ದಾಟ್ಬೋದ್ರಿ, ತಾಳ್ಮೆ ದಾಟ್ಬೋದು. ಎಲ್ಲಾರು ಮನಸ್ಸಿನಾಗ ಅನ್ಕೋತಾರೆ ಎಂತ ಮಂದಿಗೆ 2 ಹೊಡಿತು 3 ಹೊಡಿತು 5 ಹೊಡಿತು 7 ಹೊಡಿತು ಇನ್ನೂ ಅಕ್ಕಿ ಕಾಲ ಇಲ್ಲ. ಆ ಹೆಣ್ಣು ಅವನಂತೂ ಚರ್ಪಣ ಸಿಗತ್ತೆ ಬಹುಶಃ. ಹೌದು ಮಹಾರಾಜ ಇದು ಸುಮ್ಮನೆ ಸಿಗ್ತದೆ ಸಮಾಧಾನ ಸಮಾಧಾನ. ಇಂಥ ಒಂದು ಉದಾಹರಣೆಗಳು ನಮ್ಮ ಕಣ್ಣು ಮುಂದವ, ಅದ ನಮ್ಮ ಭಾಗ್ಯ ಅಂತ. ಮನೋಜ್ ಮುಂಜಾನೆ ಬಂತು ಹಂಗವನ್ನ ಮಜಾಶೀಲರು ಹೆಂಗಿರ್ತಾವ ಅದನ್ನು ಹೆಂಗಿರ್ತಾವ ಸುಮ್ಮನೆ. ಭೀಮರಾವ್ ಗಾಲಗೋಡೆ ಅವರು ಒಂಥರ ಗೋದಾವರಿ ಗುರುಗಳು ಶಿಷ್ಯರಿಗೆ ಹೆಂಗ ಪಾಠ ಕಲಿಸ್ತಾರೆ. ಓದ್ರಿ ಚರಿತ್ರೆ ಓದ್ರಿ, ಜೀವನದಲ್ಲಿ ಮಹಾರಾಜರ ಚರಿತ್ರೆ ಓದ್ರಿ. ನಮ್ಮಲ್ಲಿ ಪೂರ್ಣಿಮಾ ಮೊನ್ನೆ ಹೋದಾಗ 27ನೇ ಸಲ ಓದಿದ್ದು 27 ಸಲ ಓದ. ನಾವು ಮನುಷ್ಯ ಅನ್ಕೋಬೇಕು ಕನಿಷ್ಠ ಒಂದು 10 ಸಲ ಆದ್ರೆ ಮಹಾರಾಜ ಒಂದು ಹೆಚ್ಚಿಗೆ ಆಗ್ತಿದ್ರೆ ಮಹಾರಾಜ ಉದಾಹರಣೆ ನೆನಪ. ಒಂದು ಪ್ರಸಂಗ ಬಂದ ಕೂಡ ಮಹಾರಾಜ ಉದಾಹರಣೆ ನೆನಪ. ನಾವು ಎಷ್ಟು ಅದನ್ನ ನೆಲಕ್ಕೆ ಹಾಕೋತ ಇರ್ತೀವಿ ಅಂದ್ರೆ ಅದರ ಬಿಟ್ಟು ಈ ಪ್ರಪಂಚದೊಳಗೆ ಬೇರೆ ಜ್ಞಾನನ ಏನೂ ಇಲ್ಲ. ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವನ ಅದು ಹೆಂಗಿರ್ತದೆ ಅನ್ನೋದಕ್ಕೆ ಮಹಾರಾಜರು ಮತ್ತು ಬ್ರಹ್ಮಾನಂದರು ಇಬ್ಬರಾದ್ರೂ ಸಾಕು. ಯಾರು ಬಾಕಿದವ್ರದ್ದು ಯಾರು ಚರಿತ್ರೆ ತೆಗೆದು ನೋಡೋ ಅವಶ್ಯಕತೆ. ಉಪನಿಷತ್ತುಗಳನ್ನು ಸಹಿತ ತೆಗೆದು ನೋಡೋದು. ಭಗವದ್ಗೀತಾ, ಉಪನಿಷತ್ತು, ಬ್ರಹ್ಮಸೂತ್ರ ಅವು ಯಾವ ಬೇಕಾಗಿ ತಿರುಗಿ ಮುರುಗಿ ಮಹಾರಾಜರು ಬ್ರಹ್ಮಾನಂದರು. ನೀವು ಹೋದ್ರೆ ಎಲ್ಲರೂ ಖರೆ. ವಯಸ್ಸಿನ 17ನೇ ವರ್ಷ ನಾನು ಮೊದಲನೇ ಸಲ ಚರಿತ್ರೆ ಓದಿ. 67ನೇ ಇಸ್ವಿಯಲ್ಲಿ 16ನೇ ವರ್ಷ ಅದು ಬಂದ ಸಲ ಓದೋದ್ರಲ್ಲಿ ನಮ್ಮ ತಲೆ ಕೆಟ್ಟ. ಒಂದು ನಮ್ದು ತಲೆ ಕೆಟ್ಟ ಏನ್ ಮಾಡ್ತೀವಿ ನಮ್ಮ ಭಾಗ್ಯದಲ್ಲಿ ಆ ರೀತಿ ತಲೆ ಕೆಡೋದು. ಅರ್ಥಾತ್ ಮೊನ್ನೆ ನಾವು 5-6 ದಿವಸ ಇದ್ರೊಳಗೆ ಇದನ್ನ ಮಾಡಿದ್ವಿ, ಭಕ್ತುಲಾಗಿ ಪ್ರವಚನ ಮಾಡಿದ್ವಿ. ಕಡೆ ದಿವಸ ಮಾರ್ಕಂಡ್ಯ ಅವಧಾನಿಗಳು ಒಂದು ಹಾಡು ಕಳಿಸಿದ್ರು, ಹಾಡಿಸಿದ್ರು. ಹುಚ್ಚು ಹಿಡಿಯಿತು ನಮಗೆ ಹುಚ್ಚು ಹಿಡಿ, ಅಚ್ಯುತದ ನಾಮ ಜಪಿಸುವ ಹುಚ್ಚು ಹಿಡಿಯಿತು, ರಾಮನಾಮ ಜಪಿಸುವಂತ ಹುಚ್ಚು ಹಿಡಿಯಿತು. ಕೊಚ್ಚಿ ಹೋಯಿತು ಈಗ ಕೊಚ್ಚಿ ಹೋಯಿತು, ಕಾಮ ಕ್ರೋಧ ಲೋಭ ಮೋಹ ಕೊಚ್ಚಿ ಹೋಯಿತು. ಸ್ವಚ್ಛವಾಯಿತು ಮನಸ್ಸು, ಸ್ವಚ್ಛವಾಯಿತು ದತ್ತ ಸೇವೆಯಿಂದ ಮನಸ್ಸು ಸ್ವಚ್ಛ. ಎರಡೂವರೆ ವರ್ಷ ಯಾರಿಂದ ಬ್ರಹ್ಮಾಂಡ ಮಹಾರಾಜರು ಅಂತೀರು ಅವ್ರಿಗೆ ಇಡೀ ಬೆಳಗಡಿ ಒಳಗೆ ಎಲ್ಲರೂ ಅವ್ರಿಗೆ ಏನಂತ ತಿಳ್ಕೊಂಡ್ಬಿಟ್ಟಿದ್ರು ಅಂದ್ರೆ ಎಂಥ ಪಂಡಿತ್, ದೊಡ್ಡ ಪಂಡಿತ್ ಮನುಷ್ಯರಿ ಆಗ ನಮ್ಮೂರಿಗೆ ಹುಚ್ಚರ ಆಗಿಬಿಡ್ತಾರೆ. ಮಹಾರಾಜರು ಬಂದರು 1894ನೇ ಇಸ್ವಿಯಲ್ಲಿ ಮಹಾರಾಜರು ಬಂದು ಮಾರುತಿ ಮಂದಿರದಾಗ ಕೂತು
ಊರಾಗಿನ ಜನರು ಹುಡುಗರು ಪಡಗರು ಹೋಗಿ ಅವ್ರ ಭವ್ಯವಾದ ಸ್ವರೂಪ ನೋಡಿ ನಮಸ್ಕಾರ ಮಾಡಿದ್ರು ಯಾರು ಏನು. ಅವಾಗ ಅವ್ರು ಕೇಳಿದ್ರು, ಇಲ್ಲಿ ಬ್ರಹ್ಮಾನಂದ ಭುವ ಅಂತ ಹೇಳಿದ್ರು. ಬ್ರಹ್ಮಾನಂದ ಭುವಾರೆ ಅಂತ ಆ ಹೆಸರಿನವ್ರು ಯಾರು ಇರಲಿಲ್ಲ. ಮಹಾರಾಜರ ಬಹುಶಃ ಇವರಿಗೆ ಆ ಹೆಸರಿಗೆ ಗೊತ್ತಿಲ್ಲ. ಅನಂತ ಶಾಸ್ತ್ರಿ ಅನಂತ ಶಾಸ್ತ್ರಿ ಇದೆ, ಪಾಪ್ರಿ ನಮೂನೆ ಆಗಿರುತ್ತೆ. ಬಹಳ ದೊಡ್ಡ ಶಾಣೆ ಅಂತ್ರಿ. ಬಾಕಿ ಜನರು ಹೇಳಿದ್ರು ಎಂಥ ದೊಡ್ಡ ವಿದ್ವಾಂಸರಿ. ಪಾಪ ಏನಾಗಿರೋ ಏನು, ಯಾರು ಮಾಡಿಸ್ಯಾರೋ, ಯಾರು ಮಂತ್ರು ಮಾತು ಏನ್ರಿ, ಯಾವಾಗ ಎಲ್ಲಿ ಹೋಗಿ ಕೂಡ್ತಾರೆ ಹೇಳ್ತಾರೆ. ಯಾರ್ದಾರ ಬೀಳೋ ಹೊಲದಾಗ ಹೋಗಿ ಕೂಡ್ತಾರ, ಯಾರ್ದಾರ ಒಟ್ಟಿನ ಕೂಡ್ತಾರೆ, ಮೂತ್ರ ಒಂದು ಎರಡೆರಡು ಸಿಂಗ ಕೂಡ್ತಾರೆ. ನಮಗೂ ಬಹಳ ಬೇಜಾರಾಗ್ತದೆ. ಮಹಾರಾಜರ ಅಂತಃಕರಣ ತುಂಬಿದರು. ಅನಂತ ಶಾಸ್ತ್ರಿಗಳಿಗೆ ಏನಾಗಿತ್ತು ಅನ್ನೋದು ಮಹಾರಾಜರಿಗೆ ಮಾತ್ರ ಗೊತ್ತಿತ್ತು. ಅವ್ರು ಯಾವ ಅವಸ್ಥಾದಲ್ಲಿ ಇದ್ರು ಅನ್ನೋದು ಮಹಾರಾಜರಿಗೆ ಮಾತ್ರ ಕಲ್ಪನೆ. ಉನ್ಮನಿ ಅವಸ್ಥಾದಲ್ಲಿ, ಉನ್ಮನಿ ಅಂದ್ರೆ ಏನ್ರಿ? ಮನಸ್ಸು ಉತ್ತರ ಮನಸ್ಸು ಮ್ಯಾಲಕ್ಕೆ ಹೋಗೋದು. ಎಲ್ಲಿ ಮ್ಯಾಲಕ್ಕೆ ಹೋಗುದು? ತುರ್ಯಾವಸ್ಥಾ. ನಮ್ಮ ಬರೇ 3 ಅವಸ್ಥಾದಷ್ಟ ನಮ್ಗೆ ಅನುಭವದ: ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಇದ್ರ ಮುಂದೊಂದು ಅವಸ್ಥಾ ಅದ. ನಮ್ಮೊಳಗೂ ಅದ ಅವಸ್ಥಾ ಅದು. ಆಗ ನಮ್ದು ಏನಾಗುತ್ತದ? ಅವಸ್ಥಾ ಕೋಲಿ ಬಾಗಲ ಹಾಕಿ ಕೀಲಿ ಕೈ ಕಳ್ಕೊಂಡು ಕೀಲಿ ಜಂಗ ಹತ್ತಿ ಅಲ್ಲಿ ಮ್ಯಾಲ ಹೋಗೋ ಪರಿಸ್ಥಿತಿ ಉಳಿದೇ ಇಲ್ಲ. ತಿರುಗಿ ಮುಗಿ ಇವಾಗ ಬೆಳಿಗ್ಗೆ ಎತ್ತರ ಹೇಳ್ತೀವಿ, ರಾತ್ರಿ ಮಲ್ಕೊಂಡು ಕೂಡಲೇ ನಿಂತು ಬಂದ್ಕೊಳ್ಳಿ ಮಲ್ಕೋತೀವಿ. ಒಂದೊಂದು ದಿವಸ ಗಾಢ ನಿದ್ರೆ ಒಳಗೆ ಮಲ್ಕೋತೀವಿ, ಒಂದೊಂದು ದಿವಸ ಸ್ವಪ್ನ ನೋಡ್ತೀವಿ. ಇದಷ್ಟ ಗೊತ್ತು. ಹೊರತು ಎಲ್ಲೋ ಲಕ್ಷಕ್ಕೊಬ್ಬರು ಮನುಷ್ಯ ಸಹಸ್ರ ಇತ್ತು ಕಷ್ಟಿಂದ ತಪ್ಪಿಸಿದ್ದೆ. ಸಾವಿರಾರು ಮಂದಿಯಲ್ಲಿ ಯಾರೋ ಬಟ್ಟೆ ಹಚ್ಚಿಕೊಂಡು ಮಂದಿ ಪ್ರಾಮಾಣಿಕವಾಗಿ ನಾಮಸ್ಮರಣೆ ಮಾಡ್ತಾರೆ. ಹಂಗ ಪ್ರಾಮಾಣಿಕವಾಗಿ ತಮ್ಮ ಕಲ್ಯಾಣಕ್ಕಾಗಿ, ಹಿತಕ್ಕಾಗಿ ನಾಮಸ್ಮರಣೆ ಮಾಡ್ತಕ್ಕಂಥ ಸಾವಿರಾರು ಮಂದಿಯಲ್ಲಿ ಯತತಾರಾಮ ಸಿದ್ಧಾರಾಮ ಕಶ್ಚಿನ್ ಮಾಂ ವೇತ್ತಿ ತತ್ವ ಆ ರೀತಿ ಪ್ರಯತ್ನ ಮಾಡ್ತಕ್ಕಂಥ ಸಾವಿರಾರು ಮಂದಿ ಒಳಗೆ ಯಾವನೋ ಒಬ್ಬ ಧನ್ಯ ಆಗ್ತಾರೆ. ಆ ಮಹಾರಾಜ ಎಷ್ಟು ಸಂತು ಆನಂದ ಆಯ್ತು. ಅವ್ರು ಹೇಳಿದ್ರು, ಅವ್ರಿಗೆ ಗೋಂದಾವಲೆಯಿಂದ ಬ್ರಹ್ಮಚೈತನ್ಯ ಭುವ ರಾಮದಾಸಿ ಬಂದಾರ ಅಂತ ಹೇಳಿದ್ರು. ಅವ್ರು ಎಲ್ಲಿದ್ದಾರೆ, ಎಲ್ಲಿ ಕೂತಾರೆ? ಈ ಕೆರೆಮನ ಗುಡಿಯಾಗ ಕೂತಾರೆ. ಒಂದು 3 ಹಿಂಗ್ ಕೂತ್ಬಿಡ್ತಾರೆ. 2 ತಿಂಗಳು ಕಾಷ್ಟವತ್ ಕಟ್ಟಿಗೆ ಆಗಿಬಿಟ್ಟಿರ್ತದೆ ದೇಹ. ಅವಾಗ ಕಟ್ಟಿಗೆ ಗತಿ ಆಗಿತ್ತು. ಪ್ರಾಣ ಬಂದಿದ್ದು ಕೂತ್ಬಿಟ್ಟಿರ್ತದೆ. ಮನಸ್ಸು ಹೋಗಿ ಆ ಉನ್ನತವಾದ ಭಾವದಲ್ಲಿ ಕೂತ್ಬಿಟ್ಟಿರ್ತದೆ. ನಿನ್ನ ನಾವು ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಅಜ್ಜಿಯವರ ದ್ವಾರಕಾಬಾಯಿ. ಅವಳೊಂದು 2-3 ಹುಡುಗರ ಜೊತೆ ಕರ್ಕೊಂಡು ಅವ್ರು ಎಲ್ಲಿ ಕೂತಾರ ಹುಡುಕಿಯಾಗಿ ಅವ್ರ ಸಾವಕಾಶ ಕೈ ಹಿಡಿದು ಎಳ್ಕೊಂಡು ಬಂದವ್ರ ಜೊತೆ ಬಂದು ಸ್ನಾನ ಮಾಡಿಸ್ಬೇಕು ಅವರಿಗೆ. ಆವಾಗ ಅವರ ಅವಸ್ಥೆ ಕೆಳಗೆ ಇಳಿದ್ರ ಒಂದು ತುರ್ತು ಊಟ. ಇಂಥವ್ರು ಎಲ್ಲೋ ಬಟ್ಲೆ ಎಣಿಸುವಷ್ಟು ನನಗೆ ಗುರುದೇವ್ ರಾಮದೇವ್ರ ಒಂದು ಪುಸ್ತಕ ಬರೆದ ಪಾಥ್ವೇ ಟು ಗಾಡ್ ಇನ್ ಕನ್ನಡ ಲಿಟರೇಚರ್. ಅದ್ರೊಳಗೆ 2 ಹೆಸರು ಬರೀತಾರೆ. ಒಬ್ರು ಯಾರು ಅಂದ್ರ ಯೋಗಿರಾಜ್ ಮಹಾರಾಜ್ ಲಕ್ಕೂಜಿ ಹನುಮಂತರಾಯ. ಆಗಿನ ಕಾಲದಲ್ಲಿ ಅಂಥ ದೊಡ್ಡ ಯೋಗಿ ಕರ್ನಾಟಕದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ. ಆಮೇಲೆ 2ನೇದವ್ರು ಯಾರು ಅಂದ್ರೆ
ಮಹಿಪತಿರಾಯ ಕಾಖಂಡಿಕಿ ಮಹಿಪತಿರಾಯ ಯೋಗದ ಒಂದು ಅವಸ್ಥಾ ಭೂಮಿಕ ಹೆಂಗಿತ್ತು ಅಂದ್ರೆ ಗುರುದೇವ್ ರಾಮದೇವ್ ಅವರು ಬರೀತಾರೆ ಕಾಖಂಡಿಕಿ ಮಹಿಪತಿರಾಯರು ಆಗಿನ ಕಾಲದಲ್ಲಿ ಅವ್ರು ಎಂಥ ಅವಸ್ಥೆ ಒಳಗಿದ್ರು ಅಂಥ ಅವಸ್ಥೆ ಕರ್ನಾಟಕದೊಳಗೆ ಯಾರೂ ಇದ್ದಿಲ್ಲ. ಕಾಖಂಡಿಕಿ ಒಳಗೆ ಅವ್ರ ಸಮಾಧಿ ಅದ್ರ ನಾವು ಹೋಗಿದ್ವಿ 2-3 ಸಲ ಸುಮ್ಮನೆ ಅಂಜವ್ರು ವಿನೋದಾಗಿರುತ್ತೆ. ನಾವು ಕಾಖಂಡಿಕಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಸ್ವಾಮಿ ಮಾಮ ಅಂತ ಇದ್ದಾರೆ ಇದ್ರು ನಮ್ಮ ಗುಂಡಾಕರ ಗಂಡ ಅವ್ರ ತಾಯಿ ತವ್ರ ಮನೆ ಇದ್ರು. ಅಲ್ಲಿ ಹೋಗಿದ್ವಿ. ಹೋಗ್ಬಿಟ್ಟು ಅವ್ರ ಮನ್ಯಾಗ ಇದ್ವಿ. ರಾತ್ರಿ ಹೋದ್ವಿ. ಬಂದು ಸಹ ಬರಿಪತ್ರಾಯದ ಆರಾಧನೆ. ನಮ್ಮ ಇವ್ರು ಭಾಳ ಬರ್ತಾರೆ. ಅವ್ರಿಗೆ ಅವ್ರ ಬಗ್ಗೆ ಭಾಳ ನಮ್ಮ ಕಣ್ಣಿನ ಡಾಕ್ಟ್ರು MM ಜೋಶಿ ಅವರು ಪ್ರತಿ ವರ್ಷ ಆ ವರ್ಷ ಬಂದರು. ಅಲ್ಲಿ ಮನ್ಯಾಗ ಮುಂಜಾನೆ ನಾವು ಕೈಕಾಲು ಕಲ್ಕೊಂಡು ಚಹಾ ಕುಡಿದು ಎಲ್ಲ ಆ ಕೂಡಲೇ ಅವ್ರ ಮನೆ ಅವ್ರ ಹೆಣ್ಮಕ್ಳು ಬಂದರು. ಕೂಡ ನೀವು ಹೊರಗೆ ಬೈಕೊತಿರೋ ಒಳಗೆ ಬೈಕು ಹೊರಗೆ ಹೋಗ್ತಿರೋ ಒಳಗೆ ಹೋಗ್ಬೇಕು. ಏನ್ ನಮ್ಗೆ ತಿಳಿಯವಾದ. ಆಮೇಲೆ ಅವ್ರು ಏನಂದ್ರು ಹೆಂಗಿದ್ರು ಅದ್ರ ನೀವು ಎಣ್ಣೆ ಹಾಕಿ ಮಾಡಬೇಕು. ಆಮೇಲೆ ಏನಂದ್ರು ಬಹಳಷ್ಟು ಬಿಸಿ ಬಿಸಿ ನೀರು ಅದಕ್ಕೆ ಚಲೋ ತೆಗಿ ಎಣ್ಣೆ ಹಚ್ಕೊಂಡು ಭತ್ತದಾಗ ಒಳಗೆ ಹೋಗ್ಕೊಡ್ರಿ ಬೇಕಾದ್ರೆ ನನಗೆ ಯಾವಾಗ ತರ ಹೊಯ್ಕೊಳ್ಳೋದು ಅಂದ್ರೆ ಸ್ನಾನ ಆ ಕಾಖಂಡಿಗೆ ಜೀವನದಲ್ಲಿ ಹೆಂಗ್ ನೋಡ್ರಿ ರೆವಲ್ಯೂಷನ್ ಹೆಂಗ ಆಗ್ತದೆ. ಆ ಬಿಜಾಪುರದಾಗ ಅವಾಗ ಇಬ್ರು ಶಾನುಂಗ ಮತ್ತು ಶಾನುಂಗಿ ಅಂತ ಮುಸಲ್ಮಾನರ ಅಣ್ಣ ತಂಗಿ ಇಬ್ರು ಬರ್ತೆ. ಇಬ್ರು ಆ ಒಂದು ವಿಲಕ್ಷಣ ಆಗ್ತದೆ. ಔಲಿಯಾ ಸಾಧು ಅಂತಾರ. ಔಲಿಯಾ ಸಾಧು ಅಂದ್ರೆ ಶಾಸ್ತ್ರದ ಮರ್ಯಾದೆ, ಲೋಕ ಮರ್ಯಾದೆ, ಸಮಾಜ ಮರ್ಯಾದೆಯನ್ನ ಮೀರಿದವರು. ಒಂದು ಉದಾಹರಣೆ, ಕಾಶಿಯೊಳಗ ಒಬ್ರು ತೈಲಂಗ ಸ್ವಾಮಿಗಳು ಅವ್ರು ಇಷ್ಟು ದೊಡ್ಡ ದೇಹಿ ಅವರು. ನೀವೇನು ಆಶ್ಚರ್ಯ ಅನಿಸ್ಬೋದು. ಅವ್ರು ಎಷ್ಟಿದ್ರು ಅಂದ್ರ 150 ವರ್ಷದವರಿದ್ದು 300 ಪೌಂಡ್ ಭಾರ ಇತ್ತವ್ರು. ಅವ್ರ ವೇಟ್ ಎಷ್ಟಿತ್ತು ಅಂದ್ರೆ 300 ಪೌಂಡ್. ವಯಸ್ಸು ಎಷ್ಟು ಅಂದ್ರೆ 150. 24 ತಾಸು ಬರ್ತೇವೆ. ಅವರಿಗೆ ಸಚಲ ವಿಶ್ವನಾಥ ಅಂತ, ನಡೆದಾಡುವ ವಿಶ್ವನಾಥ. ಅವ್ರೊಂದ್ ಸಲ ಯಾವ್ದಾರ ಘಾಟ್ನಲ್ಲಿ ಕೂತ್ ಬಿಟ್ರು ಅಂದ್ರೆ 300 ದಿವಸ ಸಮಾಧಿ ಬರ್ತದೆ. ಹೋಗವ್ರು ಸ್ನಾನ ಮಾಡಿ ಹೋಗವ್ರು ಅವ್ರ ತಲೆ ಮೇಲೆ ಒಂದು ತಂಗಿ ನೀರು ಹಾಕಿ ಬಿಲ್ಪತ್ರಿ ಏರಿಸಿ ನಮಸ್ಕಾರ ಮಾಡಿ ಹೋಗಿ ಮಹಾರಾಜ ಅವ್ರ ಕಡೆಗೆ ಹೋಗಿದ್ರು ತೈಲಂಗ ಸ್ವಾಮಿ. ಕಾಶಿ ಒಳಗಿನ ಓಣಿ ಇಷ್ಟಿಷ್ಟಲ್ಲಿ ಒಂದ್ ದಿವಸ ಅವ್ರು ಒಂದು ಓಣ್ಯಾಗ ಬರ್ಲಿಕ್ಕೆ ಹತ್ತಾರೆ. ಆ ಓಣ್ಯಾಗ ಬರುವಾಗ ಅವ್ರು ಎಷ್ಟು ಇದ್ರು 2 ಕಡೆ ಗಾಡಿ ಕೈ ಬಿಡುವಂತಾಗದು. ಒಬ್ಬಾಕಿ ಅಗದಿ ಶ್ರೀಮಂತ ಮತ್ತು ಅತಿ ಶಿಷ್ಟ ಪರಿವಾರದ, ಅತಿ ಏನು ಅಂದ್ರೆ ಸುಸಂಸ್ಕೃತ ಪರಿವಾರದ ಹೆಣ್ಮಗಳು. ಆಕಿ ಆ ವಿಶ್ವನಾಥನ ಪೂಜಾ ಮಾಡಬೇಕು ಅಂತೆಲ್ಲ ಬಿಲ್ಪತ್ರಿ ತಗೊಂಡು ಹೊಂಟಿದ್ಲಕ್ಕೆ ಪೂಜೆಗೆ. ಅವ್ರಿಗೆ ಎದುರಿಗೆ ಬಂದು ಕೂಡಿ ಒಂದು ಬೈತಾರೆ, ನೀನು ನಾಚಿಗೆ ಬರ್ತದೆ ರೋಗಿ ಹಿಂದೆ ನೀನು ಒಂದು ಕಾಶಿ ಒಳಗೆ ಓಣಿ ಅಡ್ಡಾಡ್ಕೋತ ಇದನ್ನೇನ್ ಮಾಡ್ತೀವಿ, ಎಲ್ಲದ ಅರಣ್ಯದಲ್ಲಿ ಹೋಗು, ಇಂಥ ಮತ್ತೆ ಅಡ್ಡಾಡೋದ ಇಲ್ಯಾಕೆ ಅಡ್ಡಾಡ್ಲಿಕ್ಕತ್ತಿ, ಯಾವ್ದಾರು ಅಡ್ಡಾಡ್ ಹೋಗು. ಸುಮ್ಮನೆ ಬಂದ್ಬಿಟ್ರು. ಆಕೆ ಹೋಗಿ ಪೂಜೆ ಮಾಡಿದ್ವಿ ಎಲ್ಲ ಆಯ್ತು. ಅವತ್ತು ರಾತ್ರಿ ಆಕಿ ಸ್ವಪ್ನ
ನಿನ್ನ ಪೂಜೆ ನನಗೆ ಮುಟ್ಟಿಲ್ಲ. ನಿನ್ನ ಪೂಜೆ ನನಗೆ ಮುಟ್ಟಿಲ್ಲ. ಆವಾಗ ಭಗವಂತ ಹೇಳಿದ ವಿಶ್ವನಾಥ, ನೀ ಏನಂತ ತಿಳ್ಕೊಂಡಿ ಅವನು? ನೀನು ಹೋಗಿ ಅವನು ಪೂಜೆ ಮಾಡುವಂದ್ರೆ ನಾವು ಪೂಜೆ ಮುಟ್ತದೆ ಇಲ್ವಾ? ಆ ಶಾನಂದ ಇಬ್ರು ಬರ್ತೇ ಇರ್ತಿದ್ರು. ಮುಸಲ್ಮಾನ ಹೆಣ್ಮ ಅವರು ಔಲಿಯಾ ಸಾಧು. ಇವ್ರು ಒಂದು ದಿವಸ ಮಣಿಪತಿ ರಾಯರು ಬೇರೆಯವರು ಕೂತ್ಕೊಂಡು ಆದಿಲ್ಶಾಹಿ ದರ್ಬಾರ, ಇವ್ರದೊಂದು ಸ್ಥಾನ ಇರ್ತದೆ ದರ್ಬಾರದಲ್ಲಿ. ಅಂಟಾಗ ಆ ಶಾನಂಗಿ ನೋಡಿದ್ರೆ ಜನರು ಹೆದರ್ತಿ ಹಾಗೆ ಓಡೋಗ್ತಿದ್ರು. ಕರೆದು ಏನಾದ್ರು ಅಂದ್ರೆ ಏನ್ ಮಾಡುದು, ಅವ್ರು ಶಾಪ್ ಆಗಿರ್ತಂದ್ರೆ ಏನ್ ಮಾಡುದು, ಬೈದ್ರಂದ್ರೆ ಏನ್ ಮಾಡುದು. ಇವರು ಅಕ್ಕ ಮೇನೇರೊಳಗೆ ಕುತ್ಕೊಂಡು ಮಂಡಿದ್ರಲ್ಲಿ ಆಲ್ಕಿ ಒಳಗೆ ಅಂಟಾಗ ಬಾಯಿ ಇವ್ರು ಹೋದ್ರು ಕೂಡಲೇ ನಮಸ್ಕಾರ ಮಾಡಿದ್ರು. ಶಾನಂಗ ಅವ್ರ ಸಮಾಧಿ ಎಲ್ಲ ಇವತ್ತಿನ ಶಾನಂಗಿ ಸಮಾಧಿ ನಮಸ್ಕಾರ ಮಾಡಿದ ಕೂಡಲೇ ಏನ್ ಕೈಯಾಗಿದ್ದು ಏನದ ಉಂಗುರ ರಾಜಮುದ್ರ ಆಗಿತ್ತು. ಇದಿದ್ರ ಒಳಗೆ ಹೋಗ್ಲಿಕ್ಕೆ ತಾಯಿ ಇಸ್ಕೊಂಡಲ್ಲ. ಆ ಕೋಟೆ ಸುತ್ತಲೂ ಭಕ್ತರೇ ಇರ್ತಿರ್ತಾರೆ ನೋಡಿ, ನೀರು ಬಿಟ್ಟಿರ್ತಾರ, ಮೊಸಳೆಯಿಂದ ಬಿಟ್ಟಿರ್ತಾರೆ, ಅಲ್ಲ ಹೋಗೋದು ಬಿಟ್ಟು ಇವ್ರು ಗಾಬಲ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಬರಂಗಿಲ್ಲ. ಗಾಬಲ ಅಂದ್ಕೊಳ್ಳಿ, ಯಾಕೆ ಅಷ್ಟೇ ಗಾಬಲಿಗೆ ಅಂದ ಕೂಡಲೇ ಅವ್ರು ಹೇಳಿದ್ರು ಅದನ್ನು ಹಾಕೊಂಡ ಹೋಗ್ಬೇಕಾಗ್ತದೆ ಒಳಗೆ. ಶಾನಂಗಿ ಜಿಗಿ ಒಳಗೆ ಅಲ್ಲಿ ಜಿಗದ್ ಒಂದು ಭುಜ ಶಾನಕಾವ ನಿಂದಾಗ ಯಾವ್ದ ಅಷ್ಟು ಸಾಷ್ಟಾಂಗ ನಮಸ್ಕಾರ. ಮೂರ್ಖೆದ್ದಿ ನೀನು, ಇಂಥ ಸುಧಾರೋ ಮನುಷ್ಯನ ಗುಲಾಮಗಿರಿ ಮಾಡ್ತಿದ್ದೆ ತಿಳಿದ್ರೆ ನನಗ ಭಗವಂತನ ಗುಲಾಮಗಿರಿ ಮಾಡಿದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತಿತ್ತು. ಬಿಟ್ಟ ಮತ್ತ ಅವ್ರ ಗುರುಗಳ ಒಬ್ರು ಶೀಟ್ ಇಂಥಲ್ಲಿ ನಿನ್ನ ದೂರಿದ್ದಾರೆ ಹೋಗು, ಅವರೇ ಯೋಗಾಭ್ಯಾಸ ಮಾಡ್ತಿರುವ. ನಾ ಯಾಕೆ ಹೇಳಿ ಕೊಡ್ತೀನಿ ಅಂತ ನಮ್ಗೆ ಏನು ಎಲಿವೇಶನ್ ಜೀವನದಲ್ಲಿ ನಮಗೇನು ಹೆಂಗೆ ನಮ್ಮ ಬುದ್ಧಿಯಲ್ಲಿ ಆಗಲ್ಲಾಗಲ್ತು ನಾವು ಎಷ್ಟು ಕೇಳ್ತೀವಿ ಹೇಳ್ತಿರುವ. ಮಹಾರಾಜರಿಗೆ ಎಷ್ಟು ಸಂತೋಷ ಆಗ್ತದೆ. ಬ್ರಹ್ಮಾನಂದ ಮಹಾರಾಜರಿಗೆ ಒಂದಾವಲೇ ಬ್ರಹ್ಮ ಚೈತನ್ಯ ಅನ್ನೋ ಹೆಸರು ಕೇಳಿದ್ರು ಕೂಡ ಅವರು ಉನ್ಮನೆ ಅವಸ್ಥೆ ಎಲ್ಲ ಇಳಿದು ಹೋಗಿ ಟನ್ ಅಲ್ಲಿ ಕೆರೆಮಣ್ಣು ಗುಡಿಯನ್ನು ನೋಡಿ. ಆವಾಗ ಇವಾಗ ಅದು ಕಟ್ಸಿದ್ವಿ. ಮತ್ತು ನಾವು ಮುಂಚೆ ಒಂದು ಸಾದಾ ಹಳಿ ಗುಡಿ ಇಟ್ಟು ಅದೆಲ್ಲ ಕಟ್ಟಿ ಕದಲಿ ಹೊಲ ತಳ್ಳಿ ಮುಂಚೆ ಒಂದೆಲ್ಲ ಜಿಕ್ಕೋತ ಹೆಂಗೆ ಬಂದು ಮೈಗಾಲ ಒಂಚೂರು ಏನು ಗಂಡ ಪಂಚೆ ಇತ್ತು, ಅದು ಹರಿದು ಹೋಗಿತ್ತು. ಬಂದು ನೋಡಿದ್ರು ಮಹಾರಾಜ. ಗುರುಗಳ ಮಹತ್ವ ಆದಂಥ ಶಿಷ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಮಹಾರಾಜ ಕೆಳಗಿರೋರು ಗಟ್ಟಿ ಆವಾಗ ಮಹಾರಾಜ ಹೇಳಿದರು, ಬ್ರಹ್ಮಾನಂದ ನಿಮ್ಗೆ ಉನ್ಮನೆ ಅವಸ್ಥಾ ಕಷ್ಟ ಯಾಕೆ? ಮಹಾರಾಜರವರು ಉನ್ಮನೆ ಅವಸ್ಥಾ ತಿಳಿಸಿದರು. ಮಹಾರಾಜರು ಇಂದೂರಿನಲ್ಲಿದ್ದಾಗ ಉನ್ಮನೆ ಅವಸ್ಥೆ ಆಯಿತು. ಅಲ್ಲಿಂದ ತಿರುಗಿ ಗೋಂದಾವಳಿ ಬಂದು ಅವನ ಆಯುಷ್ಯದಲ್ಲಿ ಎಂದೂ ಅವನಿಗೆ ಧ್ಯಾನ ಮಾಡೋದಂತೆ ಕೂತದ್ದು ಯಾರು ಇದು ಚರಿತ್ರೆ ಇಲ್ಲ. ಅವತ್ತೇನು ಅವರು ಉನ್ಮನೆ ಅವಸ್ಥಾ ಇಳಿತು. ಅಲ್ಲಿನ ನಂತರ ಅವರು ದೇಹ ಬಿಡೋ ದಿವಸನೇ ಪದ್ಮಾಸನದಲ್ಲಿ ಅವರು ಧ್ಯಾನ ಮಾಡ್ಕೋತ ಸಮಾಧಿ ಅವಸ್ಥಾದಲ್ಲಿ ಅಲ್ಲಿ ತನಕನೂ ಸಂಪೂರ್ಣವಾಗಿ ವ್ಯಾವಹಾರಿಕ ಭೂಮಿಕಾದಲ್ಲೇ ಆದರೂ ಸಹಿತ ಅರ್ಥಾತ್ ಅವ್ರ ಸಮಾಧಿ ಭಂಗ ಆಗ್ತಿತ್ತು. ಮಹಾರಾಜ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ತನಕ ಎಷ್ಟು ಮಾತಾಡ್ತಿದ್ವಿ ಅಂದ್ರೆ ಆದ್ರೂ ನನ್ನ ಮೌನ ಭಂಗ ಆಗುತ್ತಿದ್ದ. ಬ್ರಹ್ಮಾನಂದ ಮಹಾರಾಜ ಎಷ್ಟರೇ ಸಾಮಾನ್ಯ ಭೂಮಿಕಾ ಕೇಳಿದ್ರು ಅನ್ನೋದನ್ನ ನಾವು ನೋಡ್ಬೇಕಂದ್ರೆ ಅವ್ರ ಪತ್ರ ಓದ್ಬೇಕು. ಎಷ್ಟು ಸಾಮಾನ್ಯ ವಿಷಯ, ಆದ್ರೆ ಅಖಂಡವಾಗಿ ಆತ್ಮಭಾವದ ಅವ ಮಹಾರಾಜ ಹೇಳಿದ್ರು, ಇಲ್ಲಿ ನಾನು ಅರ್ಥಾತ್ ಏನು ಅಂದ್ರೆ ಭೂಮಿ ಪೂಜಾ ಮಾಡಿಕೊಡ್ತೀನಿ, ರಾಮ ಮಂದಿರ ಕಟ್ಟಿಸು, ನಾನು ಸ್ವತಃ ಬಂದು ರಾಮನ ಸ್ಥಾಪನ ಮಾಡಿ. ಮಹಾರಾಜರ ಬಾಯಿ ಅದು ಬಂದು ಕೂಡ ಕರ್ನಾಟಕದ ಭಾಗ್ಯ ತೆಗೀತು ನೋಡಿ.
ಮಹಾರಾಜರು ಸಾಕಷ್ಟು ಅಯೋಧ್ಯಕ್ಕೆ ಹೋಗ್ತಿದ್ರು. ಆ ಅಯೋಧ್ಯದ ರಾಮನನ್ನ ಸೂಕ್ಷ್ಮವಾಗಿ ಅವರು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಬಂದು ಈ ಬೆಳವಣಿಗೆಯಲ್ಲಿ ಅವರು ತಮ್ಮ ಅರ್ಥಾತ್ ಏನು ಅಂದ್ರೆ ಸಂಕಲ್ಪದ ಭಾವನೆಯಿಂದ ಸಂಕಲ್ಪದಿಂದ ಇಲ್ಲೇನ ಆ ಭಗವಂತನನ್ನು ಸ್ಥಾಪನೆ ಮಾಡಿದ್ರು. ಅಂದಿನಿಂದ ವಾಸ್ತವಿಕವಾಗಿ ನಿಜವಾಗಿಯೂ ಇದೇನಾಗಿದೆ ಕರ್ನಾಟಕದ ಅಯೋಧ್ಯ. ನಮ್ಗೆ ಎಷ್ಟು ದೊಡ್ಡ ಅಜ್ಞಾನದ ನಮಗೆ ಲಕ್ಷ್ಯ ಇದೆ. ಒಂದ್ಸಲ ಇಲ್ಲಿ ಎಲ್ಲರೂ ವಿಶ್ವಸ್ತರು ಗ್ರಾಮ ಊರಲ್ಲಿ ಎಲ್ಲ ಹಿರಿಯರು ಬಂದಾಗ ಜೀರ್ಣೋದ್ಧಾರ ಮಾಡ್ಬೇಕ್ರಿ ಅಂದಾಗ ನನ್ನ ಖರೆ ಅಂದ್ರೂ ಹೆಂಗ್ ನಾ ಮಾಡಿದ್ರಿ ಹೆಂಗ್ ನಾ ಮಾಡಿದ್ರಿ ಅಂತ ನಾ ಹೇಳಿದ್ರಿ. ನಾ ಹೇಳಿದ್ವಿ ನನ್ನ ಭಾಗ್ಯದಲ್ಲಿ ನಮ್ ಕೈಗೆ ಆಗೋದು ಬಿಡುವಲ್ಲ. ಆಗೋದು ಬಿಡೋದು ಭಗವಂತನ ವಿಚಾರ. ಅವ್ ಮಾಡಿಸ್ಕೊಂಡ್ರೆ ಆಗ್ತದ ಮಾಡಿಸ್ಕೊಂಡು ಇರ್ತಾರೆ ಬಿಡುವಲ್ಲ. ಬಿಟ್ಟು ನಮ್ಗಾದ್ರೆ ನಮಗೇನು ಸಿಟಿ ಹೇಳುವುದಿಲ್ಲ, ನಮಗೇನು ಶಾಪ್ ಭಗವಂತ ನಮ್ಗೇನು ಶಾಪ್ ಕೊಡುವುದಿಲ್ಲ. ನಾ ಹೇಳಿದೆ ಕರ್ನಾಟಕದಲ್ಲಿ ಮಹಾರಾಜರು ಮೊದಲನೇ ಸಲ ಬಂದದ್ದು ಬೆಳಧಡಿಯಲ್ಲಿ, ಆಮೇಲೆ ಕೊನೆಗೆ ಬಂದದ್ದು ಹೆಬ್ಬಳ್ಳಿ. ಆ ಹೆಬ್ಬಳ್ಳಿಯಲ್ಲಿ ನಮಗೆ ಅನಾಯಾಸವಾಗಿ ಸೇವಾ ಮಾಡೋ ಭಾಗ್ಯ ಇರೋದ್ರಿಂದ ನಮ್ಗೆ ಎಷ್ಟೇ ಮನಸ್ಸಿಗೆ ಸಮಾಧಾನದ ಅಂದ್ರೆ ನಾನು ಈ ಜಗತ್ತಿನೊಳಗೆ ಬಾಕಿ ಏನೇನು ಆಗದೆ ಆಗಿಲ್ಲ ಆದರೂ ಸಹಿತ ನನಗೆ ಎಲ್ಲ ಆದದ್ರ ಮ್ಯಾಲ ಸಮಾಧಾನ. ಆಗಬೇಕು ಅನ್ನುವಂಥದ್ದಿಲ್ಲದೆ ಇವತ್ತು ಸಮಾಧಾನ. ಅಂಥದ್ರಾಗ ನೀವು ಮಹಾರಾಜರ ಮೊದಲೇಗೆ ಬಂದು ಕರ್ನಾಟಕದಲ್ಲಿ ಆ ಪರಮಾತ್ಮನನ್ನ ಸಾಕ್ಷಾತ್ತಾಗಿ ನಿಲ್ಲಿಸಿ ಕರ್ನಾಟಕ ತುಂಬಾ ಭಗವಂತನ ನಾಮದ ಪ್ರಸಾರ ಮಾಡುವಂತಹ ಒಂದು ಬಹಳ ದೊಡ್ಡ ಕಾರ್ಯ ಮಾಡಿರ್ತಕ್ಕಂಥ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಈ ಬೆಳವಣಿಗೆಯ ಭಗವಂತನ ದಿವ್ಯವಾಗಿರೋ ಮಂದಿರವನ್ನು ಸಾನ್ನಿಧ್ಯವನ್ನ ಪುನರ್ ನಿರ್ಮಾಣ ಮಾಡುವ ಭಾಗ್ಯ ನಮಗೆ ಸಿಕ್ಕದ. ಆದ್ರೆ ನಾನು ಒಂದು ಅವ್ರಿಗೆ ಮಾತೇ ಒಂದು ಕಂಡೀಷನ್, ನೀವು ಯಾರನ್ನೂ 10 ರೂಪಾಯಿ ಕೇಳೋದು, ನಾನು ಕೇಳೋದಿಲ್ಲ. ಏನೋ ಸಮಾಜ ಮಂದಿ ಮುಂದೆ ಇದ್ರ ಬಗ್ಗೆ ಕಲ್ಪನಾ ಕೊಡೋಣ. ಆದ್ರೆ ಒಂದು ಪಾವತಿ ಪುಸ್ತಕ ಪ್ರಿಂಟ್ ಮಾಡೋದು, ಯಾರಾದ್ರೂ ನಿಮಗೆ 10 ರೂಪಾಯಿ ಕೊಟ್ಟರು ಅವ್ರಿಗೆ ರಿಸೀಟ್ ಕೊಡ್ರಿ, ಅದ್ರ ಲೆಕ್ಕ ಇಡ್ರಿ, ಬ್ಯಾಂಕ್ನಾಗ ಅಕೌಂಟ್ ತೆಗಿಯೋಣ, ಅದ್ರಾಗ ಜಮಾ ಖರ್ಚು ಮಾಡೋದು ಕಟ್ಟು. 10ನೇ ಇಸ್ವಿಯಲ್ಲಿ 11ನೇ ಇಸ್ವಿಯಲ್ಲಿ ನಾವು ಡಾಕ್ಟರ್ ಎಲ್ಲರೂ ಹೆಬ್ಬಳ್ಳಿಯಿಂದ ಬಹಳಷ್ಟು ಹುಡುಗರು ಬಂದು ಇದನ್ನ ಜೀರ್ಣೋದ್ಧಾರ ಕಾರ್ಯ ಶುರು ಮಾಡಿದ್ವಿ. ಇವತ್ತು ನಾವು ನೋಡ್ತೀವಿ ಎಂಥ ಒಂದು ಭಗವಂತನ ಸಾನ್ನಿಧ್ಯ ಅಂತ ದಿವ್ಯ ಭಾವದಲ್ಲಿ. ನನಗೆ ನಮ್ಮ ಕಡೆಗೆ ಬುದ್ಧಿ ಬಿದ್ದೇ ಇಲ್ಲ. ಅವ್ರೆಲ್ಲ ಕೆಲಸಗಾರರಿಗೆ ಪೇಮೆಂಟ್ ಮಾಡಬೇಕಾಗಿತ್ತು, ನಾ ಕೇಳಂಗಿಲ್ಲ ಅಂತ ನಮ್ಮ ಸಂಕಲ್ಪ ಇತ್ತು. ಆದ್ದರಿಂದ 7 ದಿವಸ 10 ದಿವಸ ಗದಗಿನಲ್ಲಿ ಭಿಕ್ಷಾ ಬೇಡಿಕೆ ಹೆಗಲಿ ಜೋಳಿಗೆ ಹಾಕೊಂಡು ನಾವು 10-15 ಹುಡುಗರು ಏನ್ ಮಾಡಿದ್ವಿ ಅಂದ್ರೆ ಬೆಳಿಗ್ಗೆ 7ರಿಂದ 12 ಗಂಟೆ ತನಕ ಭಿಕ್ಷಾ ಬೇಡಿಕೆ. ಮೇಲೆ ಆಶ್ಚರ್ಯ ಅನ್ಸೋದು 4 ಲಕ್ಷ ರೂಪಾಯಿ ಕೂಡ್ತ ಮತ್ತೆ ಕೆಲಸ ಶುರುವಾಯಿತು. ನಾವು ಸಾಮಾನ್ಯವಾಗಿ 8 ದಿವಸ ಇಲ್ಲೇ ಇಟ್ಟಿದ್ದೇವೆ. ಸಾಯಂಕಾಲ 7 ಗಂಟೆಗೆ ಊರಾಗಿ ಹುಡುಗರು ಎಲ್ಲ ಬರ್ತಿದ್ರು, ಲಮಾಣರು, ಊರಾಗಿನವರು, ತಾಂಡೆಗಳವರು ಎಲ್ಲ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಕೂಡಲೇ ಎಲ್ಲರೂ ಬರ್ತಿದ್ರು. ಆ ಹುಡುಗರನ್ನ ಕಟ್ಕೊಂಡು ಆಗ ತಂದು ಕೂಡ ಎಲ್ಲಾದ್ರೂ ಚುರುಮರಿ ಬಜ್ಜಿ ಏನಾದ್ರು ತಿಂಡಿ ಕೊಟ್ಟು ಕೆಲಸ ಶುರು ಮಾಡಿದ್ರು. ಆ ಹುಡುಗರು ಬಹಳ ಕಷ್ಟಮುಟ್ಟಿ ಹುಡುಗರು. ಹಿಂಗಾಗಿ ದೊಡ್ಡ ದೊಡ್ಡ ಕಲ್ಲು ಎಬ್ಸೋದು, ಇದನ್ನ ಮಾಡುದು ಅದನ್ನ ಮಾಡುದು ಕೆಲಸ ಮಾಡ್ತಿದ್ರು. 12 ಗಂಟೆಗೆ ಅವ್ರಿಗೆ ಅನ್ನ ಸಾರು ಊಟಕ್ಕೆ ಹಾಕಿ ಕೆಲಸ. ಅವರೆಲ್ಲರೂ ಹಿಂಗೆ ಊಟಕ್ಕೆ ಕೂತಿರ್ಬೇಕು, ನಾನು ಇಲ್ಲಿ ಕೂತಿದ್ದೆ. 2 ವರ್ಷದಲ್ಲಿ 2.25 ವರ್ಷದಲ್ಲಿ ಮಂದಿರ ಆಯಿತು. ಅವಾಗ ನಾವು ನಮ್ಮ ಕಲ್ಪನಾ ಮೀರಿದ ಚಂದ ಮಾಡಬೇಕನ್ನೋ ಪ್ರಯತ್ನ ಮಾಡಿ ಅದಕ್ಕಾಗಿ ಸಾಕಷ್ಟು ಖರ್ಚಾಯ್ತು. ದುಡ್ಡು ಬಂದು 5 ಲಕ್ಷ ರೂಪಾಯಿ ಚೆಕ್ ಹಿಡ್ಕೊಂಡು ನಮ್ಮ ಬೆನ್ನು ಹತ್ತಿದ್ರಿ. ಗುರುಗಳಿಂದ ಬೆಳಧರಿಸುವ ದುಡ್ಡು ತಗೊಂಡು ಬೆಳಧರಿಸುವ ಒಂದ್ ಕಡೆ ಹೊಂಟಿದ್ವಿ. ಎಲ್ಲೋ ನಾವು ಮುಂದೆ ಕಾರ್ನ ಹೊಂಟಿವಿ, ಹಿಂದಿಂದ ಕಾರ್ ತಗೊಂಡು ಬೆನ್ನು ಹತ್ತಿದ್ವಿ. ಆಮೇಲೆ ಅವ್ರು ರೋಡ್ಗೆ ಬಂದು ನಮ್ಮ ಗಾಡಿ ನಿಲ್ಲಿಸಿದ್ರು. ಯಾಕೆ ಬೆಳಧರಿ ಸಲುವಾಗಿ 2 ಲಕ್ಷ ರೂಪಾಯಿ ತಗೊಂಡಿದ್ವಿ.
ಹಂಗೆ ಕೊಟ್ಟವ್ರು ತಗೊಂಡಿದ್ದೆ ಹೊರತು ನಾ ಯಾರನ್ನೂ ಕೇಳಿ ಇವತ್ತಿನ ಸಹಿತ ನಮ್ದು ಅದರ ಭಾವನಾ ಅದ. ಇವತ್ತು ನಿಜವಾಗಿ ನಮ್ಗೆ ಎಷ್ಟು ದೊಡ್ಡ ಭಾಗ್ಯದ ಆ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಅವನ ಜನ್ಮೋತ್ಸವವನ್ನು ಮಹಾರಾಜ ಹೇಳ್ತಿದ್ರು. ಜನ್ಮೋತ್ಸವ ನಾವು ಪ್ರತಿ ವರ್ಷ ಯಾಕೆ ಆಚರಿಸ್ತೀವಿ? ಹೋದ ವರ್ಷ ಆಚರಿಸಿದ್ದೆಲ್ಲ ಮಾಡ್ತಾ ಬಿಡ್ತೀವಿ ಪ್ರಪಂಚದ ಒಂದರದಾಗ. ಅದಕ್ಕೆ ಮತ್ತೆ ಈ ಸಲ ಒಂದು ಹುಡುಗ ಹುಟ್ಟಿರ್ತದೆ, ಅದು ಎಂತ ಅದು ಮುಂದೆ ಭವಿಷ್ಯ ಏನು ಯಾರಿಗೂ ಗೊತ್ತು. ಅದು ಮಸಳೇನು ಮಾರೇನು ಬೋರ್ಡೆ ಬಟ್ಟೇರಿ ಅವ್ರ ಬಲೂನೇನು ಕೇಕ್ ಏನು ಯಾರು ನಮ್ಮ ಕೇಳಿ ಬಲೂನ್ ಕಟ್ಕೊಂಡೇನು. ಭಗವಂತನ ಒಂದು ಜನ್ಮೋತ್ಸವಕ್ಕೆ ಈ ಸುಡುಗಾಡಿಗಳನ್ನೆಲ್ಲ ಬಲೂನ್ ಕಟ್ಟಿ ಬಂಗಾರ ಬೇಕಾದ್ರೆ ಅದನ್ನ ಕಟ್ಟಿ ನಡೀತದೆ ನಮಗೆ ಪಡವೆ. ನೀವು ಯಾರು ಕೂತ್ಕೊಂಡು ಬಲೂನ್ ಕಟ್ಟದ ಯಾರ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಆ ಇದು ನಮ್ಗೆ ಬೇಡ. ಇವತ್ತೇನಾಯ್ತು ನಿಜವಾಗಿ ಬಹಳ ದಿವ್ಯ ಆಯ್ತು, ಭವ್ಯ ಆಯ್ತು. ಮಹಾರಾಜ ಹೇಳಿದ್ರು ಪ್ರಪಂಚದವರಂತೂ ಬರೀ ನಮ್ಮ ಮನಸ್ಸು 108 ವಿಚಾರ ಬರೀ ಮನಸ್ಸು ಅಸ್ವಸ್ಥ. 12 ಗಂಟೆ ಕೊಟ್ಟದ ಹಾಕ್ತಾರೋ ಹೆಣ್ಮಕ್ಳು ಮಾತಾಡ್ಕೊಂಡು ರಘು ನಡ್ರಿ ಒಬ್ರದೊಬ್ರಿಗೆ ಹೇಳ್ತಾರ ನಡ್ರಿ ಅಲ್ಲಿ ಕೊಟ್ಟದ ಹಾಕೋ ಟೈಮ್ ಆಗ್ತದ್ರಿ ತೀರ್ಥ ನಡೆದ ದಿಗಂಬರ ಶಾಸ್ತ್ರಿಗಳದು ಮುಗಿಲಿ ಬಂದ್ನಲ್ಲಿ ಅಂತ ಒಬ್ರನ್ನೊಬ್ರು ಕರ್ಲಿಕ್ಕೆ ಹತ್ತಾಗ ಒಬ್ರು ಮನ್ಯಾಗ ಗಂಡ ಹೆಂಡತಿ ಇಬ್ರು ಜೋರ್ದಾರ್ ನಗರ ನಡೆದ ಜಗಾಡ್ತಿರ್ತಾರೆ ಇಬ್ರು ಜೋರ್ದಾರ್ ಜಗಾಡ್ತಿರ್ತಾರ. ಮುಖ್ಯಮಂತ್ರಿ ಹೆಣ್ಮಗಳು ಬಂದು ನನ್ನೇ ಸರಸ್ವತಿ ಬಾಯಿ 12 ಗಂಟೆಗೆ ಮುಂದೆ ಹೋಗಿ ನಡ್ರಿ ನಂದು ಕೂಡ ಇಬ್ರು ಗಂಡ ಹೆಂಡತಿ ಕಾಲ್ ಮಾಡಿ ಸ್ಟಾಪ್ ಬರಬರ ಮಾರಿ ತೊಳ್ಕೊಂಡು ಹತ್ತಿ ಪೌಡರ್ಕೊಂಡು ಹಚ್ಕೊಂಡು ಸೀರೆ ಉಟ್ಕೊಂಡು ಹೆಂಗೆ ಬರ್ತಾರ ಇವ್ರು ಮುಂಜಾನೆ ಪ್ರಸನ್ನ ಮತ್ತೆ 2 ತಾಸು ಇದೆಲ್ಲ ಇವ ಕೀರ್ತನ ಪ್ರವಚನ ಊಟ ಪ್ರಸಾದ ಅಥವಾ ಇನ್ನೇನು ಪ್ರಸಾದ ಅದು ಮನೆಗೆ ಹೋಗ್ಕೊಳ್ಳಿ ಮಾತ್ರ ಸ್ಟಾರ್ಟ್. ನಡೆಯುತ್ತೆ ಏನಾಗುತ್ತೆ ನನಗೆ 2-3 ತಾಸದ ಪಾಸ್ ಇಷ್ಟು ಪೂರ್ತಿ ಉಪಯೋಗ ಆದ್ರೂ ಬಹಳ ಬೇಕಾದಷ್ಟ. ನಾವು ಒಬ್ಬರು ಮನೆಗೆ ಹೋಗಿದ್ವಿ, ಅದು 12 ಗಂಟೆಗೆ ರಾಮನ್ ಸುಟ್ಟಲ್ಲ ಹಾಕೊಳ್ತಾರೆ. ಇಷ್ಟ ಒಂದು ಸಾಂಗ್ ಕೊಟ್ಟಲ್ಲ ಎಲ್ಲಾರು ಮನೆಯ ಮಂದೆಲ್ಲ ಸೇರಿದ್ರು ಕೊಟ್ಟಲ್ಲ. ನಂದು ಇವತ್ತು ಯಾಕೆ ಅಂತ ಕೇಳಿದ್ರಿ. ಇಲ್ರಿ ನಾವು 12 ತಿಂಗಳು 365 ದಿವಸ 12 ಗಂಟೆಗೆ ರಾಮನ್ ಕೊಟ್ಟಲ್ಲ ಎಷ್ಟರ ಖುಷಿ ಆಗ್ತ ನಮ್ಗೆ. ಅಂದ್ರೆ ಅಷ್ಟು ಪೂರ್ತಿಗೆ 1 ತಾಸು ಮನೆಯೊಳಗೆ ಎಲ್ಲರೂ ಸೇರೋದು, ರಾಮನ್ ತೊಟ್ಟದ ಹಾಕೋದು, ಭಜನೆ ಮಾಡೋದು, ತೊಟ್ಟದ ಹಾಕೋದು, ಹಾಕಿ ಒಂದೇನೋ ಒಂದು ಶೇಂಗಾದ ಉಂಡೆ ಹಾಲು ಬಾಳೆಹಣ್ಣು ನೈವೇದ್ಯ ತೋರಿಸೋದು. ಮತ್ತು ಮುಂದೆ ತೊಟ್ಟದ ಹಾಕಿದ ಒಳಗೆ ದೊಡ್ಡ ಹಾಡಿ ಮುಂದೆ ತಂದು ಕೆಲಸಕ್ಕೆ ಹೋಗಿ ಚಿಂತಾಮಣಿಗೆ ಹೋದಾಗ ಒಬ್ಬರು ಅವ್ರ ಪೂಜಾರ ಮನೆಗೆ ಹೋಗಿದ್ವಿ. ಅವ್ರು ಹೇಳಿದ್ ನಾವು 365 ದಿವಸನೂ ರಾಮನ್ ತೊಟ್ಟದ ಹಾಕಿ. ಅರ್ಥಾತ್ ಏನೊಂದು ಆ ಭಗವಂತ ನಮ್ಮ ಅಂತಃಕರಣದಾಗ ಜನ್ಮ ತಾಳಿದ. ಇವತ್ತೆಲ್ಲ ಇನ್ನು ಮುಂದೆ ನಾವು ಅವನ ಆರಾಧನೆ, ಉಪಾಸನೆ, ನಾಮಸ್ಮರಣೆ ಮಾಡ್ಕೋತ ಇರುವ ಅನ್ನುವಂಥ ಭಾವ ನಮ್ಮ ಮನಸ್ಸಿನಾಗ ಜಾಗೃತ ಆಗೋದಕ್ಕಾಗಿ ನಾವು ಭಗವಂತನ ಕೊಟ್ಟದ ಹಾಕುವ ಉತ್ಸವ ಮಾಡ್ತೇವೆ. ಇಂಥ ಒಂದು ದಿವ್ಯ ಸ್ಥಾನ ನಮಗೆ ಸಿಕ್ಕದ. ನಮಗೆ ಅಭಿಮಾನ ಅನ್ನಿಸ್ಬೇಕ್ರಿ. ಈ ನೋಡ್ರಿ ಮಾರ್ವಾಡಿ ಆಗುವವರೆಲ್ಲರೂ ಜೈನರು ಬೈನರು ತಮ್ಮದು ಇದನ್ನು ಎಷ್ಟು ಎಲ್ಲ ಮಾರ್ಬಲ್ ಅಂತೂ ಪೂರ್ಣ ಎಷ್ಟು ಚಂದ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಖರ್ಚು ಮಾಡಲಾಗ್ತದೆ. ಎಷ್ಟು ಎಲ್ಲರೂ ಎಷ್ಟು ಸದ್ಭಾವನೆ ಇರ್ತಾರೆ. ನಮ್ಮಲ್ಲಿ ಸಂಘಟನಾ ಇಲ್ಲ, ಸೌಹಾರ್ದತೆ, ಸದ್ಭಾವನಾ, ಸಹಯೋಗ, ಸೇವಾ ಮನೋಭಾವನೆ ನಮ್ಮೊಳಗೆ ಬರಬಹುದು. ಬೆಳೆದವರು ಗುಡಿ ಕಡಿಮೆ ಆಂದಿವೇ ಬರ್ತೀವಿ. ಆಂದಿವೇ ಬರ ಆದ್ದರಿಂದ ನಾವೆಲ್ಲರೂ ಮನುಷ್ಯನ ನಿರ್ಧಾರ ಮಾಡಬೇಕಾಗಿರುವುದ
ನಮ್ಮ ಪ್ರಪಂಚಗಳು ನಮ್ಗೆ ಎಷ್ಟು ಶಕ್ತಿ ಅದನ್ನು ಅಷ್ಟು ಸಮಯ ಸಾಮರ್ಥ್ಯ ಮತ್ತು ಅದೇ ರೀತಿಯಾಗಿ ನಮಗೆ ಅನೇಕ ಪ್ರಕಾರದಿಂದ ಇಲ್ಲಿನ ಅವಶ್ಯಕತೆಗಳು ಅನ್ನಿಸ್ತಾವನ್ನೆಲ್ಲ ದೃಷ್ಟಿಯಿಂದ ನಾವು ನಮ್ಮನ್ನು ಶಕ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಮಾಡಿ ಈ ನೋಡ್ರಿ ಇದೊಂದು ಆಗಿದೆ ಏನಾಗಿದೆ ನಾವು ಹಾಗೆ ಘಟನಾ ಘಟಗೈ ಶಾಂತರ ಸಂಭವಿಸಿರುವಾಗ ನಾವು ಸಮಾಧಾನದ ಸ್ವೀಕಾರ ಮಾಡಬೇಕು. ಅವರೇನೋ ಮೊನ್ನೆ ಎಸ್ಕೇಪ್ ಆಗ್ತಿದ್ರು ಬಂದಿದ್ರು. ನಾವು ಭೂಮಿ ಪೂಜಾ ಮಾಡಿದನ್ನ ಇಟ್ಟಂಗಿ ಮಾಡಿ ಏನನ್ನು ಕಟ್ಟಿಸಿ ಒಂದು ಅರ್ಥಾತ್ ಬರೀ ಒಂದು ಸಿಂಗಲ್ ಇಟ್ಟಂಗಿ ಯಾಕಾಗುವಂತ ಕಟ್ಟಿಸಿ ಅತ್ಲಾಗಿಂದ ಇತ್ಲಾಗಿಂದ ಎಲ್ಲರೂ ಬರುವುದನ್ನೆಲ್ಲ ಬಂದ್ ಮಾಡಿ ಈ ಬಾಡಿ ಆ ಬಾಡಿ ಕಟ್ಟಿಸಿ ಇದನ್ನ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಭಾವನಾ ನಮ್ಮ ಮನಸ್ಸಲ್ಲಿ ಜೋರ್ಲೆ ಬಂತು ಅಂದ್ರೆ ನಾವು ಆಗಿದ್ದಾಗ ಇದು ಭೂಮಿ ಪೂಜಾ ಮಾಡಿಸಿ ಗುದ್ಲಿ ಕೈ ಹಚ್ಚಬೇಕನ್ನೋಕೆ ಎಸ್ಕೇಪ್ ಆಗ್ತದೆ. ಅವ್ರ ಕೈಗೆ ಗುದ್ಲಿ ಮಾಡಿ ನೀವು ನಿಮ್ಮ ಸಂಕಲ್ಪದ ಇದು ಮಾಡಿದ್ರು ಪಾಪ ಎರಡು ಖರ್ಚು ಹಾಕಿದ್ರು, ನಾವು ಹಾಕಿದ್ವಿ, ಇವತ್ತೆಲ್ಲರೂ ಹಾಕಿ ಸುಮಾರು ಒಂದು 200 ಮಂದಿ ಕೂತಿದ್ದರು. ಅವರು ಕೂತರು, ಅವರು ಮಾತಾಡಿದ್ರು. ನಮ್ದು ಕರೆಯನ್ನು ತಪ್ಪಾಗಿ ನಮ್ಮನ್ನು ನರಕ ಬಹಳ ಇದು ಆಯ್ತು, ನರಕ ಬಹಳಷ್ಟು ಇದು ಆಗ್ತಿದ್ರು ಸರ್, ಶಕ್ಯ ಆಗಲಿಲ್ಲ ನಮಗೆ. ಆದರೂ ಸಹಿತ ನಾವು ಇವಾಗ ಅದನ್ನು ಮಾಡ್ತೀವಿ. ಮುಂದಿನ ರಾಮನವಮಿ ಉತ್ಸವ ಗುರುಗಳನ್ನು ನೀವು ಇಲ್ಲೇ ಮಾಡ್ರಿ ಅದು ನಾವು ಮಾಡ್ತೀವಿ. ಮುಂದಿನ ರಾಮನವಮಿ ಉತ್ಸವ ಶುರು ಮಾಡ್ತೀವಿ. ನೀವು ಕೆಲಸ ಏನು ಶುರು ಮಾಡ್ತೀರಿ ಮತ್ತು ನೀವು ಕೆಲಸ ಶುರು ಮಾಡಿದ್ರೆ ನಾವು ಏನು ಇಷ್ಟು ಮಂದಿ ಕೂತೀವಿ ನೋಡ್ರಿ, ಅಕ್ಟೋಬರ್ ಬರ್ತೀವಿ, ನಾವು ಕರಸೇವಾ ಮಾಡ್ತೀವಿ. ಆ ಗೌಂಜಾನ ಇಟ್ಟಂಗೆ ಕೊಡೋದ್ರೆ ಇಟ್ಟಂಗೆ ಕೊಡ್ತೀವಿ, ಉಸುಕ್ ಕೊಡೋದ್ರೆ ಉಸುಕ್ ಕೊಡ್ತೀವಿ, ಕಸ ಹುಡುಕ್ತೀವಿ. ನಮ್ಮ ಸದ್ಗುರುಗಳ ಸ್ಥಾನದ ಇದೆ. ಆದ್ದರಿಂದ ನಾವು ನಿಮ್ಗೆ ಎಲ್ಲ ದೃಷ್ಟಿಯಿಂದ ಶುರು ಮಾಡ್ಕೊಡ್ತೀವಿ. ಅವ್ರಿಗೆಲ್ಲ ಕೆಲಸ ಮಾಡೋರಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀವಿ. ನೀವು ಕೆಲಸ ಏನು ಶುರು ಮಾಡ್ತೀವಿ ಹೇಳಿ. ಇಲ್ಲಿ ನಾಳೆ ಎಪ್ರಿಲ್ ಶುರು ಮಾಡ್ತೀವಿ. ಅವ್ರು ಯಾರೋ ಬಂದಿದ್ರು, ಯಾಕಂದ್ರೆ ಎಪ್ರಿಲ್ ಶುರು ಮಾಡಿ. ಆದ್ರೂ ಸಹಿತ ನಮ್ದು ಭಾವನಾ ವಿಚಾರ ಏನಲ್ಲ ಅಂದ್ರೆ ಈಗೇನ್ ನಾವು ಅದು ಚಹಾ ಕಾಫಿ ಮಾಡ್ಲಿಕ್ಕಂತೀವಿ, ಅದನ್ನ ಅಡಿಗೆ ಮನೆ ಅದ್ರ ಅಡಿಗೆ ಮನೆ ಮಾಡ್ಬೇಕು. ಈಗೇನಿಲ್ಲ ಅಡಿಗೆ ನಮ್ಮ ನಿತ್ಯದ ಸಲುವಾಗಿ ಅದು ನಾನು ಅಡಿಗೆ ಮನೆ ಒಂದು ಭೋಜನ ಶಾಲ ಇತ್ಲಾಗೆಲ್ಲ ಪತ್ರ ಕಟ್ಟಿಸಿ ಈಚೆ ಕಡೆಗೆ ಜಾಗ ಹೊಡೆದು 4 ರೂಮ್ಸ್ ಕಟ್ಟಿಸಿ ಬತ್ತಲಾಗಿಟ್ಟದ ವ್ಯವಸ್ಥೆ ಮಾಡಿ ಸೆಪ್ಟಿಕ್ ಟ್ಯಾಂಕ್ ಮಾಡಿ ನೀರೆಲ್ಲ ಹೊರಗೆ ಹೋಗುವಂಗೆ ಮಾಡಿ ಇಲ್ಲಿ ಬಂದವ್ರಿಗೆ 2 ದಿವಸ ಇವರು ಭಗವಂತನ ಸಾನ್ನಿಧ್ಯದಲ್ಲಿ 2 ದಿವಸ ನಾವು ಜಪ ಮಾಡ್ಕೊಂಡಿರ್ಬೇಕಂದ್ರೂ ಸಹಿತ ಅವ್ರಿಗೆ ಊಟದ ಅನುಕೂಲ ಪ್ರಸಾದದ ವ್ಯವಸ್ಥೆ ನಾವು ಮಾಡಬೇಕು ಅನ್ನೋದು ನಮ್ಮ ಅಡುಗೆ ಮಾಡೋದು ತಂದಿಟ್ಟು ಇಲ್ಲೇನು ಅನ್ನದಾನದ ಖರ್ಚು ನಾನು ಕೊಡ್ಬೇಕಂತ ಮಾಡಿದ್ವಿ. ಹೆಬ್ಬಳ ನಾವು ಪ್ರತಿ ದಿವಸ 700-800 ಮಂದಿ ಊಟಕ್ಕೆ ಹಾಕ್ತೀವಿ. ಇಲ್ಲಿ ಬಂದಿರ್ತಕ್ಕಂಥ 1 ದಿವಸ 2 ದಿವಸ ನಾವು ಪ್ರಸಾದ ಮಾಡಿ ಹಾಕ್ಬೇಕು. ನಮಗೆಲ್ಲ ಬೆಳಗಡಿ ಅವ್ರಿಗೆಲ್ಲರೂ ಸಹಯೋಗ ಸರ್ಕಾರ ಅವರು ಎಲ್ಲ ಕೂಡಿ ಮಾಡ್ತಾರೆ ಅನ್ನೋದು ನಮ್ಗೆ ಖಾತ್ರಿ ಅದೇ. ಆದ್ರೆ ಇದನ್ನ ನಾವು ಉಪೇಕ್ಷೆ ಮಾಡಂಗಿಲ್ಲ, ಉದಾಸೀನ ಮಾಡಂಗಿಲ್ಲ. ಇಷ್ಟೇ ಮಂದಿ ನಾವು ಕೂತೀವಿ, ನಮ್ಮ ಇಷ್ಟಕ್ಕೆ ಇದ್ರ ಪಟ್ಟು 10 ಪಟ್ಟು ನಾವೆಲ್ಲರೂ ಸೇರಿ ಈ ಒಂದು ಸ್ಥಾನವನ್ನು ನಾವು ನೋಡ್ತೀವಿ. ಈ ಮಸೀದಿ ಕಟ್ತಾರೆ, ಎಷ್ಟರ ಬಗ್ಗೆ ಸದ್ಭಾವನೆ ಇದನ್ನ ಉತ್ಸಾಹದಿಂದ ಕಟ್ತಾರೆ. ಜೈಲು ಎಂಥ ದೇವಸ್ಥಾನಗಳನ್ನು ಕೋಟಿ ಗಂಟೆ ಖರ್ಚು ಮಾಡಿ ಅನೇಕ ದೇವಸ್ಥಾನಗಳನ್ನು ಕಟ್ಟೋದು ನೋಡ್ತೀವಿ. ನಮ್ಮ ದೇವಸ್ಥಾನ ಇವತ್ತು ಏನಾಗಬೇಕು ಅಂದ್ರೆ ನಾನು ಮೊದಲನೇ ದಿವಸ ಹೆಬ್ಬಳ್ಳಿ ಒಳಗೆ ಅನ್ನ ಸಂತರ್ಪಣೆ ಶುರು ಮಾಡಿದ ದಿವಸ ಪುಣ್ಯತಿಥಿ ದಿವಸದ ಅಲ್ಲಿ ಅಡಿಗೆ ಊಟ ಶುರುವಾಯ್ತು, ನೈವೇದ್ಯ ಶುರುವಾಯ್ತು. 1984 ಡಿಸೆಂಬರ್ದಲ್ಲಿ ಅವತ್ತ ಸಂಜಿನ ನಾನು ಧಾರವಾಡಕ್ಕೆ ಹೋದಾಗ ಮರುದಿವಸ ಧಾರವಾಡಕ್ಕೆ ಹೋಗಿದ್ದೆ. ಶಾಸ್ತ್ರಿ ಪಾಲ್ತಂಗ ಶಾಸ್ತ್ರಿ ಹೇಳಿದೆ, ಅಲ್ಲಿಂದ ಬಂದವರಿಗೆ ಅನ್ನದಾನ ಅರ್ಥಾತ್ ಊಟಕ್ಕೆ ಹಾಕೋದು ಶುರು ಮಾಡಿದ್ವಿ ಅಂತ ಕೂಡಲೇ ಅವ್ರು ಹೇಳಿದ್ರು, ಈಗ ಆ ಸ್ಥಾನಕ್ಕೆ ಒಂದು ಖರೆ ಜೀವಂತ ತರ ಬಂತು. ಹೆಂಗು ನಮ್ಮ ಸ್ಥಾನಕ್ಕೆ ಚೈತನ್ಯ ಬರಬೇಕು, ಈ ಸ್ಥಾನ ಉಚಿತವಾಗಬೇಕು, ಇದು ನಮ್ಮ ಎಲ್ಲರ ಒಂದೇನಾಗಬೇಕು, ಒಂದು ಅಯೋಧ್ಯ ಆಗಬೇಕಿದು ಅನ್ನೋ
ಭಾವನೆಯಿಂದ ನಾವೆಲ್ಲರೂ ಶಕ್ತಿಯಷ್ಟು ಮಟ್ಟಿಗೆ ನಿನ್ನೆ ನನಗೆ 2 ದಿವಸ ಮಂದಿರ ಸಂಜಿನಾಗ ನಿನ್ನ ಸಂಜಿನಾಗ ವೆಂಕಟಾಪುರದೊಂದು ಒಂದು ಮಾರುತಿ ಮಂದಿರ ಕಟ್ಟಿಸಿ ಸ್ವಲ್ಪ ಜೀರ್ಣಾಗಿತ್ತು, ಅದು ಕಟ್ಟಿ ಪಟ್ಟಿ ಎಲ್ಲ ಇದು ಆಗಿತ್ತು. ಒಂದು 60 ವರ್ಷದಿಂದ ನಾ ಹೆಂಗಣ್ಣವ್ರನ್ನು ನಂಬಿದ್ದೆ, ಇನ್ನೊಂದು ದಿವಸ ನಾನು ವ್ಯವಸ್ಥಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವರು ನನ್ನೀಗ ಒಂದು ವರ್ಷದಿಂದ ಅವರ ನನ್ನ ಮನೆಯಲ್ಲಿ ಕೂಡ ಮತ್ತೆ ನೀವು ಕಟ್ಟಿಸ್ತೀವಿ ಬಂದಿದ್ರಿ ಅಂತ. ಹೌದ್ರಿ, ಮತ್ತೆ ನಾ ಇವತ್ತು ನಾಳೆ ಶುರು ಮಾಡಿಸ್ತೀವಿ. ಅದನ್ನು ಶುರು ಮಾಡಿದ್ವಿ. ನಾಳೆ ಹನುಮ ಜಯಂತಿ ವೆಂಕಟಾಪುರದಾಗ ಮಾಡ್ಬೇಕನ್ನೋದು ವಾಡಿಕೆ ಎಲ್ಲ ಕಟ್ಟಿಯಾಗಿದೆ. ಈಗ ಮೊನ್ನೆ ಏನಾಗಿತ್ತು ಅಂದ್ರೆ ಅಲ್ಲಿ ಮುಂದಿನ ಕಟ್ಟಿ ಕಟ್ಟಬೇಕು ಅಂತ ವಿಚಾರ ಮಾಡಿದ್ವಿ. ಅದು ಇಟ್ಟಂಗಿ ಅದು ಬಿಟ್ಟಿದ್ರು, 3-4 ಸಾವಿರ ಇಟ್ಟಂಗಿ ಬಿಟ್ಟಿದ್ರು. ನಮ್ಮ ರಾಜಕುಮಾರ್ ಮಾಡಿದ್ರೆ ಅದು ಇಟ್ಟಂಗಿ ಬಿಟ್ಟಾರೆ ಏನ್ ಕೆಲಸ ಮಾಡಿಲ್ಲ. ಮತ್ತೆ ಮನೆ ಸಂಜೆನಾಗ ನಾವು ಇದನ್ನ ಒಂದು ಎಲ್ಲ ಊಟ ಉಂಡಿಗೆ ಆದ ಬಳಕ ಒಂದು ನಮ್ಮ ಜೊತೆಗೆ ಒಂದು 30-35 ಮಂದಿ ಹುಡುಗರು ಕರ್ಕೊಂಡು ಹೋಗಿ ಆ ಇಟ್ಟಂಗಿ 1 ತಾಸಿನಾಗ ತೆಗೆದ ಮುಂದೆ ರಸ್ತೆ ಇಟ್ಟು ಮಾಡ್ತಿದ್ರು. 9 ಗಂಟೆಗೆ ನಿನ್ನೆ ರಾಜು ಅವ್ರು ಫೋನ್ ಬಂದಿದ್ದು ಏನು ನೋಡಿದ್ರೆ ಕಾಂಕ್ರೀಟ್ ಹಾಕ್ಬೇಕಾಗಿ ಆ ಗುಡಿ ಮೇಲೆ ಬೀಮ್ ಹಾಕ್ಯಾರ, ಸೆಂಟ್ರಿಂಗ್ ಹೊಡ್ಕೊಂಡಾರ. ಕಾಂಕ್ರೀಟ್ ಹಾಕುದು ನಾವು ಬರೀ ಒಂದು 6-7 ಮಂದಿ ಇದ್ದೀವಿ ಅಂತ ನಾ ಬರ್ತೀನಂತ. ಸಂಜೆ ನಾನು ನಿನ್ನೆ ಹೋಗಿ ರಾತ್ರಿ 2 ತಾಸು ಅಲ್ಲಿ ನಿಂತು ಒಂದಿಷ್ಟು ಹುಡುಗರು ಕರ್ಕೊಂಡು ಹೋಗಿ ಕಾಂಕ್ರೀಟ್ ಹಾಕಿತ್ತು. ಮತ್ತೆ ಇವತ್ತು ಸಂಜೆನ ಬರ್ತನಂತ ಹೇಗ ಇಲ್ಲ ಗುಂಡ್ಯಾರು ಆಳುಗಳಿಂದ ಅವನು ಕಳಿಸಿದ್ದೀನಿ. ಇವತ್ತು ಸಂಜೆನ ಬರ್ತಿಲ್ಪ ಅಂತ ಹೇಳಿ ಅವ್ನು ಬಾಡಿ ಕಟ್ಕೊಂಡಿರ್ತಾರೆ. ಹೋಗಿ ಅದನ್ನೆಲ್ಲ ಸಮ ಮಾಡಿ ಅದನ್ನು ಸಗಣಿ ರಾಡಿ ಹಾಕಿ ಸಗಣಿ ಕಲಶ ನೆನಪಲ್ಲಿ ಅದನ್ನು ತಗೊಂಡು ಹೋಗಿ ಸಗಣಿ ರಾಡಿ ಹಾಕಿ ರಂಗೋಲಿ ಹಾಕಿ ಪೆಂಡಾಲ್ ಹಾಕಿ ಆ ಪೆಂಡಾಲ್ ನೋಡಿ ಹೋಗಿ ಕೊಡ್ತದೆ. ಬರೇ ಪ್ರಪಂಚ ಬೆಳೆಸೋಕೆ ಹೋಗೋದ್ರೆ ಏನ್ ಆಗ್ತಿರ್ಲಿ, ಎಷ್ಟು ಬೆಳೆಸಿದ್ರು ಆ ಉಪ್ಪು ನೀರ ಏನಾದ್ರು ಇಂಥವು ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ನಾವು ಹುಟ್ಟಿ ಬಂದ ಸಾರ್ಥಕ ಅಥವಾ ಏನಾದ್ರು ಅನೇಕ ಗುಡಿಗಳ ಕಟ್ಟಿ ಕೀರ್ತಿ ನೀಗಳಿಸಿರುವೆ ನಮಸ್ಕಾರ ಶ್ರೀ ಬ್ರಹ್ಮನೇ. ಅದು ನಮ್ಮ ಕರ್ತವ್ಯಗಳು. ನಮ್ಮ ಪ್ರವಚನ ಇವತ್ತಿನ ಏನು ಅವರಲ್ಲಿ ಆಗ್ತಿರ್ಲಿ. ಅದು ವಿಚಾರ ಏನಾದ್ರೂ ನಾವು ಸದ್ಗುರು ಸ್ಥಾನದಲ್ಲಿ ಕೆಲಸ ಮಾಡಿದ್ರೆ ಒಂದು ಮಹತ್ವ ಅದ. ಆದ್ದರಿಂದ ನಾನು ಎಲ್ಲರಿಗೂ ಅವರಿಗೆ ಆರ್ಥಿಕವಾಗಿ ಕಳಕಳಿಂದ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ, ಇದು ಅಲ್ಲದೆ ಮುಂದಿನ ವರ್ಷ ರಾಮನವಮಿ ಉತ್ಸವ ನಾ ಗಜೇಂದ್ರನಾಗ ಮಾಡಬೇಕು. ಯಾಕೆ ಅಂದ್ರೆ ಅಲ್ಲಿನೂ ರಾಮನನ್ನು ಯಾರು ಸ್ಥಾಪನೆ ಮಾಡ್ಯಾರಂದ್ರೆ ಬ್ರಹ್ಮಾನಂದ ಮಹಾರಾಜ. ಹೆಂಗಾಗಿತ್ತು ಅಂದ್ರೆ ಅರ್ಥಾತ್ ಯಶವಂತ ದೀಕ್ಷಿತ್ ಸೋಮಯಾಗಿ ಗಜೇಂದ್ರಗಳಲ್ಲಿ ಅವರು ಒಂದು ಮಂದಿರ ಕಟ್ಟಿಸಿ ಅದರ ಹಿಂದೆ ದೊಡ್ಡ ಮನೆ ಕಟ್ಟಿಸಿ ರಾಮ ದೇವರ ರಾಮ ಲಕ್ಷ್ಮಣ ಸೀತಾ ಮಾರುತಿ ಮೂರ್ತಿ ತಂದು ಗೋಂದಾವಳಿಗೆ ಹೋಗಿ ಮಹಾರಾಜರು ಕರ್ಕೊಂಡು ಅವ್ರ ಕೈಯಲ್ಲಿ ಸ್ಥಾಪನೆ ಮಾಡಿದ್ರು. ಮಹಾರಾಜರು ಏನಂದ್ರು, ನನಗೆ ನಡಿಲಿಕ್ಕೆ ಬರುವಂತಿಗೆ 2 ಹೆಗಲ ಕೈ ನಡಿಬೇಕಾಗ್ತದೆ, ನನಗೆ ಆರಾಮಿಲ್ಲ, ಆದ್ರಿಂದ ನೀವು ಬ್ರಹ್ಮಾನಂದ ಬುವಾ ಕಡೆಯಿಂದ ಮಾಡಿ ಅವ್ರಿಗೊಂದು ಪತ್ರ ಕೊಡ್ರಿ ಹಿಂಗಾರ. ಅವಾಗ ಮಹಾರಾಜರು ಒಂದೊಂದು ಇನ್ನೊಂದು ವಿಷಯ ಅವ್ರಿಗೊಂದು ಪತ್ರ ಕೊಡ್ರಿ. ಬ್ರಹ್ಮಾನಂದ ಬುವಾ ಪತ್ರ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ವೈರ್ಲೆಸ್ ಇತ್ತು. ನೀವು ಹೋದ್ರೆ ಅವ್ರಿಗೆ ಬರ್ತಾರೆ. ಆವಾಗ ಅವ್ರು ಅಲ್ಲಿಂದ ಬ್ರಹ್ಮಾನಂದ ಮಹಾರಾಜರಿಗೆ ಬೆಳವಣಿಗೆ ಇಲ್ಲಿ ಬ್ರಹ್ಮಾನಂದ ಮಹಾರಾಜರು 4-6 ಮಂದಿ ಮುಂದೆ ಹೇಳಿ ಕರೆದಿದ್ರು. ಏನು ಅಂದ್ರೆ ಅವನು ಯಶವಂತರಾವ್ ದೀಕ್ಷಿತಿದ್ದಾರಲ್ಲ ಗಜೇಂದ್ರದವ, ಅವ್ನು ಮಹಾರಾಜರ ಕಡೆಗೆ ಹೋಗ್ಯಾರ. ಮಹಾರಾಜರು ಅವ್ರಿಗೆ ಏನಂತಾರಂದ್ರೆ, ನೀನು ನನಗೆ ಬರ್ಲಿಕ್ಕೆ ಆಗುದಿಲ್ಪ, ನೀನು ಬ್ರಹ್ಮಾನಂದರ ಕಡೆಗೆ ಹೋಗು ಅಂತ ಹೇಳ್ಯಾರ. ಆದ್ರೆ ನಾವು ಬರ್ಲಿಕ್ಕೆ ಅನ್ನೋದಕ್ಕೆ ಬಂದದ್ದು. ಬಂದರು ಯಶವಂತ ದೀಕ್ಷಿತ್ ಸೋಮಯ್ಯ ಬರಿ ಗುರು ಯಾವುದು ತಾವು ಬಂದು ಮಹಾರಾಜರು ಹೇಳಿದ್ರಿ, ತಾವು ಬಂದು ಪ್ರತಿಷ್ಠಾಪನೆ ಮಾಡಿ. ಹೌದು ಖರೆಯದ ಅದು ನೋಡಿ ನನ್ನ ಪರಿಸ್ಥಿತಿ ಅಡ್ಯಾಡು ಕಂಬಳಿ ಹೊತ್ಕೊಂಡ್ರು ನಾನು ಥಂಡಿ ಹೋಗ್ಬಾರ್ದು. ನಾನು ಥಂಡಿ ಜ್ವರ ಬಂದಾಗ ಎಷ್ಟು ಕೂಡಿ ಬರಂಗಿಲ್ಲ, ಎಷ್ಟು ನಿಂದಲಿಕ್ಕೆ ಬರಂಗಿಲ್ಲ, ಎಡ್ಯಾಡು ಕಂಬಳಿ ಹೊತ್ಕೊಂಡ್ರು ನನಗೆ ಥಂಡಿ ಹೋಗ್ಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ನಾನು ಕರ್ಕೊಂಡು ಹೋದಿ ಅಂತ ಹೇಳಿ ನನ್ನ ಹಾಕಿ ಹಣ ಮಾಡ್ತೀಯ, ನಾ ಹೆಂಗೆ ಬಂದು ಅಂದು ಕೂಡ ಅವ್ರು ಹೇಳಿಲ್ಲ, ತಾವು ಬರಬೇಕು, ಹೆಂಗಾರು ಮಾಡಬೇಕು.
ಅಲ್ಲಿ ನೋಡಿ ನನ್ನ ಪರಿಸ್ಥಿತಿ ಎದ್ದು ನಿಂದಲಿಕ್ಕೆ ಅದರಲ್ಲಿ ಯಾರ ಕಡೆ ನೋಡಿ ಅದು ಕೂಡ ಹೋದ್ರು ಬ್ರಹ್ಮಾನಂದ ಮಹಾರಾಜನಿದ್ದಾವ ಹೇಳಿ ಅವ ಎಷ್ಟೊಂದು ದೀಕ್ಷಿತ ಬುದ್ಧಿನ ಇಟ್ಟು ಅಲ್ಲಪ್ಪ ಸದ್ಗುರು ಹೇಳಿದ್ ನಾನು ಬಿಡ್ತೇನೆ ನಾನು ಬಿಡ್ಲಿಕ್ಕೆ ಶಕ್ತಿ ಇಲ್ಲ ಅವರ ಆಜ್ಞಾ ಪಾಲನೆ ಅಂದ್ರೆ ನನ್ನ ಜೀವನ ನನ್ನ ಉಸಿರು ನನ್ನ ಬದುಕು ಅಷ್ಟಕ್ಕೆ ಹೂವನ್ನು ಹೋಗಿ ಮೂರ್ನಾಲ್ಕು ದಿವಸ ಏನ್ ಮಾಡಿದ್ರು ಅಂದ್ರೆ ಇಲ್ಲಿಂದ ಶಾಂಗಾದಲ್ಲಿ ನರೇಗಲ್ಲಿ ಮೈ ತುಂಬ ಚಳಿ ಜ್ವರ ಅಲ್ಲಿ ರಕ್ತ ಮಧ್ಯದಲ್ಲಿ ಮುಖಾಮ ಮಾಡಿದ್ರು ಮರುದಿವಸ ಮುಂಜಾನೆ ಅಲ್ಲಿಂದ ಇಲ್ಲಿಂದ ಗದಿಗೆ ಹೋದ್ರಿಂದ ಶಾಂಗಾದಲ್ಲಿ ಗದಿಗಿನಿಂದ ನರೇಗಲ್ ತನಕ ಬಸ್ನಲ್ಲಿ ಹೋದ್ರು ಅವಾಗೇನು ಒಂದೆರಡು ಬಸ್ ಅಂತ ಹೇಳ್ತಿದ್ರು ಅಲ್ಲಿ ಹೋಗಿ ಮುಖ ಮಾಡಿ ಮರುದಿವಸ ಮುಂಜಾನೆ ಮಾಡಿ ಶಾಂಗಾದಿಂದ ಗಜೇಂದ್ರ ಹೋಗಿ ಬರೋಬ್ಬರಿ 5 ನಿಮಿಷ ಹೋಗಿ ಪ್ರತಿಷ್ಠಾಪನಾ ಮಾಡಿ ಆಮೇಲೆ ಮುಂದದು ಯಾರು ಒಂದು ಯಶವಂತ ದೀಕ್ಷಿತ್ ಸೋಮಯಾಜಿಗೆ ಅವರ ನಂತರದವರು ಅದನ್ನು ನಮಗಾಗಿ ಬೆಂಗಳೂರಾಗಿರ್ತೀವಿ ನಾವು ಬರ್ಲಿಕ್ಕೆ ಆಗಂಗಿಲ್ಲ ಅದರ ನಿಯಮ ಇದನ್ನು ನಾವು ಆಮೇಲೆ ನಾವು ನಮ್ಮ ಹೆಸರಲ್ಲಿ ಕಾಗದ ಮಾಡಿಕೊಟ್ರು ಎಲ್ಲ ಆಯ್ತು ಆಮೇಲೆ ಒಬ್ಬರು ಅಶೋಕ್ ಅಂತ ಒಬ್ಬರು ಸಾಧಕರಿದ್ರು ಅವರು ಅಲ್ಲಿ ಒಂದು ಸ್ವಲ್ಪ ದಿವಸ ನಡೆಸಿದ್ರು ಆಮೇಲೆ ತೈಲಂಗ ಅರ್ಥಾತ್ ಏನು ಅಂದ್ರೆ ಮಾಸ್ತರು ಅಂತಿರ್ತಾರೆ ಅವರೆಲ್ಲ ಪೂಜೆ ಮಾಡ್ಕೊಂಡ್ತಾರೆ ಮನೆ ಹಿಂದಿನ ಮನೆಯೊಳಗೆ ನಾನು ಸ್ವತಃ ಊಟ ಮಾಡೀನಿ ಅಡಿಗೆ ಮಾಡೀನಿ ಊಟ ಮಾಡೀನಿ ಆ ಮನೆ ಎಲ್ಲ ಬಿಟ್ಟು ಸುತ್ತಮುತ್ತಿದ್ದವ ಕಂಬ ಬಡಿ ಜಂಟಿ ಬಾಗ್ಲ ಎಲ್ಲ ಕೂಡ ತಗೊಂಡು ಆದ್ರೆ ಮಜಾ ಏನದ ಅಂದ್ರೆ ಹೊರಗೆ ಬರ್ಲಿಕ್ಕೆ ಟ್ರ್ಯಾಕ್ಟರ್ ಸೈಟ್ ಒಳಗೆ ಹೋಗುದಿಲ್ಲ ಅದಕ್ಕಾಗಿ ನಾವು ಏನ್ ವಿಚಾರ ಮಾಡಿದ್ದೀವಿ ಅಂದ್ರೆ ಅಲ್ಲಿ ಸಣ್ಣ ಓಣ್ಯಾಗ ಅಡ್ಡಾಡೋದು ಒಂದು ವಾಹನವನ್ನು ನಾವು ವ್ಯವಸ್ಥೆ ಮಾಡಿಕೊಂಡು ಅದನ್ನೆಲ್ಲ ಕೆಡವಿ ಅದನ್ನೆಲ್ಲ ಮಣ್ಣು ಕಲ್ಲು ಎಲ್ಲ ಹೊರಗೆ ತಂದು ಸ್ವಚ್ಛ ಮಾಡಿ ಅಶೋಕ RCC ಕಟ್ಸ್ಯಾರ ನಮ್ಮ ಇದಕ್ಕೆ ಯೋಗ ಅನುಕೂಲಿತ ಇಟ್ಕೊಂಡು ಇದ್ದಿಲ್ಲ ಅದನ್ನು ಕೆಡವಿ ಕನಿಷ್ಠ ಪಕ್ಷ ಹಿಂದೆ ಇಪ್ಪ ಅಂದ್ರೆ ಏನೋ ಒಂದು ಸಮಾರಂಭ ಆಯ್ತು ಉತ್ಸವ ಆಯ್ತು ಕಾರ್ಯಕ್ರಮ ಆಯ್ತು ಒಂದು 100 ಮಂದಿಗೆ ಕೂಡುವಂತ ಒಂದು ಏನಾದ್ರು ವ್ಯವಸ್ಥೆ ಆಗಬೇಕು ಅನ್ನೋ ಕಳಕಳಿಯಿಂದ ಅದನ್ನು ಮಾಡಿ ಆಮೇಲೆ ಆ ದೇವಸ್ಥಾನಕ್ಕೆ ಶಿಖರಾಗ್ತಾ ಇಟ್ಟು ಮುಂದಿನ ವರ್ಷ ರಾಮನವಮಿ ಉತ್ಸವವನ್ನು ಮಾಡಿದ್ವಿ ಆ ಎಲ್ಲ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅರ್ಥಾತ್ ಆ ಗಜೇಂದ್ರದ ರಾಮ ಮಂದಿರದ ಬಗ್ಗೆ ಒಂದು ಒಲವು ಪ್ರೇಮ ಸದ್ಭಾವನೆ ಇನ್ನೂ ಹೆಚ್ಚಿಗೆ ಆಗಿ ಇದು ಆಗಬೇಕು ಅಂತ ಅದರ ಮಹತ್ವ ಬೆಳೆಯಬೇಕು ಅನ್ನೋ ಕಲ್ಪನಾದ್ರೆ ಕರ್ನಾಟಕದಲ್ಲಿ ಎಷ್ಟು ಮಹಾರಾಜರ ಸ್ಥಾನಗಳನ್ನು ಅವೆಲ್ಲ ಇನ್ನೂ ಊರ್ಜಿತ ಅವಸ್ಥೆಗೆ ಹೋಗಬೇಕು ನಾವೆಲ್ಲರೂ ಸಂಘಟನಾತ್ಮಕವಾಗಿ ಕರ್ನಾಟಕದಲ್ಲಿಯ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಸ್ಥಾನಗಳ ಒಂದು ಅರ್ಥಾತ್ ಏನು ಜೀರ್ಣೋದ್ಧಾರ ಅವುಗಳ ಒಂದು ಊರ್ಜಿತವಾಗಿರ್ತಕ್ಕಂತಹ ಒಂದು ಅವಸ್ಥೆಗೆ ನಮ್ಮ ಕೈಲಿ ಎಷ್ಟು ಶಕ್ಯದ ಅಷ್ಟೊಂದು ಪ್ರಯತ್ನ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಸದ್ಗುರುಗಳಲ್ಲಿ ಪ್ರಾರ್ಥನಾ ಮಾಡೋದು ನಮ್ಮ ಕೈಲಿಂದ ಏನಾದ್ರು ಅರಿವು ಸೇವಾ ಮಾಡಿಸೋಡ್ರಿ ಒಂದು ಇದ್ದಂಗೆ ಕೊಡುವಷ್ಟಾರಲ್ಲಿ ಅಥವಾ ಮತ್ತೇನೋ ಯಾವುದೋ ಭಾವದಿಂದ ನಾವು ಸೇವಾ ಮಾಡುವಂತ ಭಾಗ್ಯ ನಾವು ಸಿಗಲಿ ಅಂತ ಹೇಳಿ ನಾನು ಇಂದಿನ ಈ ರಾಮನವಮಿಯ ದಿವ್ಯವಾಗಿರ್ತಕ್ಕಂತಹ ಪ್ರಸಂಗದಲ್ಲಿ ನೀವೆಲ್ಲರೂ ಇಷ್ಟೊತ್ತಂತ ಕೇಳಿದ್ರಿ ನಿಜವಾಗಿ ನಾವು ಬಹಳ ಮನಸ್ಸಿಗೆ ಸಂತೋಷ ಆಯಿತು ಆ ಭಗವಂತ ಪರಮಾತ್ಮ ಅದೇ ರೀತಿಯ ಸದ್ಗುರುಗಳು ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಈಗಲೂ ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರು ಅಂಗೀ ಉಟ್ಟುಕೊಂಡು ಪ್ರಸಾದ ಸ್ವೀಕಾರ ಮಾಡುವಂತಹ ಒಂದು ಅರ್ಥಾತ್ ಏನು ಒಂದು ಪದ್ಧತಿ ಇದ್ದವರು ಇದ್ದೀರಿ ಅಥವಾ ಸ್ವಭಾವದವರು ಇದ್ದೀರಿ ಅಥವಾ ನಿಮ್ಮ ಇದು ಇದ್ದೀರಿ ಅವರೆಲ್ಲರೂ ಕೆಳಗೆ ಕೂಡಬೇಕು ಮತ್ತು ಸಹಜವಾಗಿ ಬಫೆಗಳನ್ನು ಊಟ ಅಥವಾ ಇವತ್ತಿನ ಉಪಹಾರವನ್ನು ಮಾಡುವಂಥವರೆಲ್ಲರೂ ನಾನು ಬಫೆದಲ್ಲಿ ಮಾಡಬೇಕು ಅಂಗೀಕಾರು ಅಂದ್ರೆ ಅರ್ಧ ಮಡಿ ಒಳಗೆ ಕೂಡ ಇಲ್ಲಿ ಕೂಡಬೇಕು ಪಕ್ಕ ಮಡಿ ಒಳಗೆ ಕೂಡ ಗುಡಿ ನಮ್ಮ
ನಮ್ಗೆ ಬಫೆದಲ್ಲಿ ನಡೀತದ ನಾವೆಲ್ಲರೂ ಧ್ಯಾನ ಮಾಡಬೇಕು. ಈ ರೀತಿಯಾಗಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಅಯೋಧ್ಯಾಧಿಪತಿ ಶ್ರೀ ರಾಮಚಂದ್ರ ಭಗವಾನ್ ಕಿ ಜೈ.